ಶಿವನ ಮುಖದಿಂದ ಈ ಸೊಲ್ಕಟ್ಟುಗಳೆಲ್ಲ ಬಂದಿದೆ ಅನ್ನೋದಕ್ಕೆ ನಮಗೆ ಬಲವಾದ ಪುರಾವೆ ನಮಗೆ ಸಂಗೀತ ಗ್ರಂಥಗಳೆಲ್ಲ ಸಿಗುತ್ತೆ. ಅದಕ್ಕೆ ಹಸ್ತಪಾಠ ಅಂತ ಹೆಸರು. ಇನ್ಸ್ಪೈರಿಂಗ್ ಪರ್ಸನಾಲಿಟಿ ಕೊನೋಕೋಲ್ನಲ್ಲಿ ಅಂದರೆ ಆಶ್ಚರ್ಯ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಕೊನೋಕೋಲ್ ಯಾವ ರೀತಿ ಹೇಳಬೇಕು ಅಂತ ನಾನು ತುಂಬಾ ಇನ್ಸ್ಪೈರ್ ಆಗಿದ್ದು ಅವರಿಂದ. ಉಚ್ಚಾರಣೆ ತತ್ತ ಧಿಂ ತಕಿಟ ತಕತ ಧಿಂ ತಕಿಟ ತತ್ತ ಧಿಂ ತಕಿಟ ತಕ ಧಿಮಿತ ತಕ ತರಿ ತಕ ಜಡು ತಕ ತರಿ ತಕ ಧಿಮಿ ತಕ ತರಿ ತಕ ಜಡು ತಂಕಿಡ ತಂಕಿಡ್ತ. ಆ ಕ್ಲಾರಿಟಿ, ಮಾಡ್ಯುಲೇಷನ್, ತಕಿಟ ಧಿಕಿಟ ಧಿಮಿ ತಕ ಜಣುತ. ಕೊನೋಕೋಲ್ ಕಲಿಯೋದ್ರಿಂದ ಲಯದ ಮೇಲೆ ಒಂದು ಹಿಡಿತ ಸಿಗುತ್ತೆ, ಮಾಸ್ಟ್ರಿ ಓವರ್ ರಿದಮ್. ಸೊ ಇದಿಟ್ಕೊಂಡು ಏನು ಮಾಡೋದು, ನೀವು ಕೇಳುವಂಥ ಎಲ್ಲ ಸಂಗೀತವನ್ನು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ನಿಮಗೆ ಸಿಗುತ್ತೆ. ಪ್ರಪಂಚದಲ್ಲಿ ಯಾವುದೇ ಸಂಗೀತ ಕೇಳಿ, ಅದನ್ನು ಕೇಳಿ ಅದನ್ನ ಅರ್ಥ ಮಾಡಿಕೊಂಡು ಅನಲೈಸ್ ಮಾಡಿ ಅವ್ರ ಸಂಗೀತವನ್ನು ಅವ್ರಿಗೆ ಹೇಳುವಷ್ಟು ಸಾಮರ್ಥ್ಯ ಈ ಕೊನೋಕೋಲ್ ಕಲೆಯಲ್ಲಿ ಸಿಗುತ್ತೆ. ಬುಲೆಟ್ ಬೈಕ್ ಕಟ್ಕದಿಮ್ 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 ಹೌದು. ಈ ಟ್ರೈನ್ ಟ್ರ್ಯಾಕ್ ಚೇಂಜ್ ಮಾಡಬೇಕಾದ್ರೆ ಉಪಯೋಗಿಸ್ದಿಮ್ ತದಿಮ್ ತದಿ ತದಿಮ್ 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 ತದಿ. ಡಾಕ್ಟರ್ ವಿಷ್ಣುವರ್ಧನ್ ಸರ್ದು ವೆರಿ ಪಾಪ್ಯುಲರ್ ಅಂದರೆ ಮಲಯ ಮಾರುತ ಫಿಲ್ಮ್ನಲ್ಲಿ ನಟನ ವಿಶಾರದ ನಟಶೇಖರ್ ಅಂತಿದೆ. ಹಾಂ ತರಿಕೆಟದ ಝಮ್ ತಕ ತಕಿಟತ ದಿತ್ ತರಿಕೆಟತಾಂ ದಿತ್ತಾಂ ತಕ ತಕಿಟತ ಜಡು ತಕ ತಕಿಟತ ಧಿಮಿತ ಧಿಮ್ ತತ ಧಿಮ್ ತತ ಧಿಮ್ ತಕಟತಾಂ ನಟನ ವಿಶಾರದ ನಟಶೇಖರ. ಈಗ ಕೊನಕೋಲ್ ಬರೀ ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟೇ ಇರೋ ಕಲೆನಾ, ಅಥವಾ ಈಗ ಪಾಶ್ಚಾತ್ಯದಲ್ಲಿ ಅಥವಾ ಬೇರೆ ಹೊರಗಡೆ ದೇಶಗಳಲ್ಲೂ ಈ ಕಲೆ ಇದೆಯಾ? ದಿ ತಲಾಂಗ್ ತಕಜಂ ತರಿ ತರಿ ಕಟನಕ ತರಿ ಕಟ ದಿಗು ತರಿ ಕಟ ತಕ ದಿನ್ ತಲಾಂಗ್ ತಕಜಂ ತರಿ ತರಿ ಕಟ ತಲಾಂಗ್ ತಂ ತಕ ದರಿದು ದಿ ತಲಾಂಗ್ ತಕಜಂ ತರಿ ತರಿ ಕಟನಕ ತರಿ ಕಟ ದಿಗು ತರಿ ಕಟ ತಕ ದಿನ್ ತಲಾಂಗ್ ತಕಜಂ ತರಿ ತರಿ ಕಟ ತಲಾಂಗ್ ದಿನ್ ತಲಾಂಗ್ ತಕಜಂ ತರಿ ತರಿ ಕಟ ತಲಾಂಗ್ ದಿನ್ ತಲಾಂಗ್ ತಕಜಂ ತರಿ ತರಿ ಕಟ ತಲಾಂಗ್ ತಂ ತರಿ ತರಿ ಕಟ ತಲಾಂಗ್ ತಂ ತ. ಇದು ಕೊನಕೋಲ್. ಖಂಡಿತ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರ್ಟೆ ವಿತ್ ಹಂಸ. ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಸಾಕಷ್ಟು ಪ್ರಕಾರಗಳಿದೆ. ಕೆಲವೊಂದು ವಾದ್ಯಗಳಿದೆ, ಕೆಲವೊಂದು ಹಾಡೋವಂಥ ಪ್ರಕಾರಗಳಿದೆ. ಆದರೆ ನಾವೆಲ್ಲ ತಿಳ್ಕೊಂಡಿರೋದು ಹಾಡೋದಷ್ಟೇ ಸಂಗೀತ ಅಥವಾ ಕೈಯಲ್ಲಿ ಇನ್ಸ್ಟ್ರೂಮೆಂಟ್ನ ಇಟ್ಕೊಂಡು ನುಡ್ಸೋದಷ್ಟೇ ವಾದ್ಯ ಅಂತ. ಆದರೆ ಇದೆಲ್ಲದಕ್ಕೂ ಮೀರಿ ಬಾಯಲ್ಲಿನೇ ಹೇಳುವಂಥ ಒಂದು ವಾದ್ಯ ಅಥವಾ ಅದೊಂದು ಕಲೆ ಕೂಡ ಇದೆ. ಇದು ಪ್ರಾಚೀನವಾಗಿರುವಂಥ ಕಲೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಇದೇನೆ ಕೊನಕೋಲ್. ಕೊನಕೋಲ್ ಅಂದರೆ ಏನು, ಕೇಳೋದಕ್ಕೆ ವಿಶೇಷವಾಗಿದೆಯಲ್ಲ. ಇದರ ಪ್ರಕಾರಗಳೇನು, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಎಪಿಸೋಡಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ವಿದ್ವಾನ್ ಕೊನಕೋಲ್ ಸೋಮಶೇಖರ್ ಜೋಯಿಸ್ ನಮ್ಮ ಜೊತೆನಲ್ಲಿದ್ದಾರೆ. ಇವರು ಇಡೀ ಪ್ರಪಂಚಕ್ಕೆ ವಿದ್ವಾನ್ ಕೊನಕೋಲ್ ಸೋಮಶೇಖರ್ ಜೋಯಿಸ್, ಆದರೆ ನಮಗೆ ಪ್ರೀತಿಯ ಆತ್ಮೀಯ ಸೋಮ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಮುಂಚೆ ರೇಡಿಯೋದಲ್ಲಿ ಆರ್ಜೆ ಆಗಿ ಕೆಲಸ ಮಾಡ್ತಿದ್ದೆ. ಆಗ ನನ್ನ ಗುರುಗಳಾಗಿದ್ದರು. ಸೊ ಕೆಲಸದ ಪಾಠಗಳಷ್ಟೇ ಅಲ್ಲದೆ ಜೀವನದ ಪಾಠಗಳನ್ನು ಸಾಕಷ್ಟು ಕಲಿಸಿ ತಿದ್ದಿ ಬುದ್ಧಿ ಹೇಳಿರೋ ಅಂತ ನಮ್ಮ ಪ್ರೀತಿಯ ಸೋಮ ಇವತ್ತು ನಮ್ಮ ಜೊತೆನಲ್ಲಿದ್ದಾರೆ. ಐ ಆಮ್ ಶ್ಯೂರ್ ಇವತ್ತಿನ ಎಪಿಸೋಡ್ ನನಗಂತೂ ತುಂಬ ಸ್ಪೆಷಲ್ ಆಗಿರುತ್ತೆ. ನಮಸ್ತೆ ಸೋಮ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಂಸ ಹೇಗಿದೆಯಾ? ಸೂಪರ್ ಸೋಮ. ಇಷ್ಟು ಫಾರ್ಮಲ್ ಆಗಿ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡೋಕೆ ಟೆನ್ಷನ್ ಉದ್ದಕ್ಕೆ ಒಂದೇ ಸ್ಟೆಚಲ್ಲಿ ಹೇಳ್ಬಿಟ್ಟೆ, ಅದಕ್ಕೆ ನಿಮ್ಮನ್ನು ನೋಡಿದೆ ನಾನು. ಅದು ಯಾವ ನನ್ನ ಕಡೆ ತಿರುಗ್ತು, ನಾನು ನೋಡ್ತಾ ಇದ್ದೆ. ಅದಕ್ಕೆ ನೋಡಿದ್ರೆ ಆಮೇಲೆ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟೆ ಒಂದೇ ಸಲ. ಸೋ ನೈಸ್ ಟು ಬಿ ಹಿಯರ್, ಸೋ ನೈಸ್ ಟು ಬಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಶಿಷ್ಯ ಇವತ್ತು ನಿಮ್ಮ ಮುಂದೆ ಕೂತು ಮಾತಾಡ್ತಿದ್ದೀನಿ. ನಿಮ್ಮ ಆಶೀರ್ವಾದ ಹೇಗೆ ಅನಿಸ್ತಿದೆ? ತಥಾಸ್ತು. ಸೊ ಸೋಮ, ನಮ್ಮ ರೇಡಿಯೋ ಡೇಸ್ ಬಗ್ಗೆ ಮಾತಾಡಬೇಕು. ಖಂಡಿತ ಖಂಡಿತ. ಸಿಕ್ಕಾಪಟ್ಟೆ ವಿಷಯ ಇದೆ ಮಾತಾಡೋದಕ್ಕೆ. ಆಮೇಲಿಂದ ಕೊನಕೋಲ್ ಬಗ್ಗೆ ತಾವು ತುಂಬ ವಿಷಯಗಳನ್ನ ನಮ್ಗೆಲ್ಲರಿಗೂ ತಿಳಿಸ್ಕೊಡ್ಬೇಕು. ಖಂಡಿತ. ಸೊ ಎಲ್ಲಿಂದ ಶುರು ಮಾಡೋಣ ಸೋಮ, ನೀವೇ ಹೇಳ್ಬಿಡಿ ಇವತ್ತು. ರೇಡಿಯೋ ಡೇಸಿಂದಲೇ ಶುರು ಮಾಡು. ಓಕೆ. ಸೊ ಹೇಳಿ. 92.7 ಬಿಗ್ FM. ಹೌದು. ಅಲ್ಲಿ ನಾನು ಮ್ಯೂಸಿಕ್ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೆ. ನಿಮ್ಮ ಹಂಸ ಅವರು ಅವಾಗಷ್ಟೇ ಇಂಟರ್ನಾಗಿ ಸೇರಿದರು. ಸೊ ಅವ್ರಿಗೊಂದು ರೂಲ್ ಕೊಟ್ಟಿದ್ದೆ ನಾನು, ಏನಂದರೆ ನಿನಗೆ ಯಾರು ಕೆಲಸ ಹೇಳ್ಕೊಡೋದಿಲ್ಲ, ನಿನಗೆ ಕೆಲಸ ಕಲಿಬೇಕು ಅಂದರೆ ನೀನೇ ಅವ್ರನ್ನ ಚೇಸ್ ಮಾಡಬೇಕು, ಪ್ರಶ್ನೆ ಕೇಳ್ತಾ ಇರಬೇಕು ಅಂತ. ಸೊ ಅವರು ನನ್ನ ಪ್ರಶ್ನೆ ತುಂಬ ಸೀರಿಯಸ್ ಆಗಿ ತೊಗೊಂಡು ನನಗೆ ಕ್ವಶನ್ ಕೇಳಿ ಕೇಳಿ ಕಾಟ ಕೊಟ್ಕೊಟ್ಟಿನಿ. 4 ವರ್ಷದ ಮಕ್ಕಳು ಇರ್ತಾರಲ್ಲ ಆ ಥರ. ಸೊ ಹಂಸ ಹೋಗಿ ಹಿಂಸೆ ಆಗಿತ್ತು. ಸೊ ನಾನೇ ಇಟ್ಟಿದ್ದ ಹೆಸರು ಅದನ್ನು. ಬಟ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಯು ಕಮ್ ಅ ಲಾಂಗ್ ವೇ. ರೇಡಿಯೋದಲ್ಲೂ ಸಾಕಷ್ಟು ವರ್ಷ ಕೆಲಸ ಮಾಡಿ ಆಮೇಲೆ ನಿಂದೇ ಒಂದು ಚಾನಲ್ ಶುರು ಮಾಡಿ ತುಂಬ ನೀಶ್ ಆಗಿರುವಂಥ ಕಾಂಟೆಂಟ್, ತುಂಬ ಆಧ್ಯಾತ್ಮಿಕವಾಗಿರುವಂಥದ್ದು, ಆಮೇಲೆ ಸ್ಪಿರಿಚುಯಾಲಿಟಿ ಬಗ್ಗೆ ಆಗಿರಬಹುದು, ತುಂಬ ಒಳ್ಳೆ ಕಾಂಟೆಂಟ್ ಕೊಡ್ತಾ ಇದೆಯಾ. ನಾನು ಎಲ್ಲ ಎಪಿಸೋಡ್ ನೋಡಿದ್ದೀನಿ, ಪಾಡ್ಕಾಸ್ಟ್ ನೋಡಿದ್ದೀನಿ, ಸುಳ್ಳು ಹೇಳಲ್ಲ. ಕೆಲವು ರೀಲ್ಸ್ ನೋಡಿದ್ದೀನಿ ನಾನು. ಬಟ್ ಐ ರಿಯಲಿ ಅಪ್ರಿಷಿಯೇಟ್ ಆ್ಯಂಡ್ ಐ ರಿಯಲಿ ಅಡ್ಮೈರ್ ಯುವರ್ ವರ್ಕ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಗುರುಗಳು ಓಕೆ ಚೆನ್ನಾಗಿ ಮಾಡಿದ್ಯಾ ಅಂದ್ಬಿಟ್ಟಾಗ ಅದೊಂಥರ ಎಕ್ಸ್ಟ್ರಾ ಖುಷಿ ಆಗುತ್ತದು. ಸೊ ಈ ಎಪಿಸೋಡ್ನ ಮಾತ್ರ ನೀವು ಫುಲ್ ನೋಡಲೇಬೇಕು. ನಾನು ಬಿಡಲ್ಲ, ನಿಮ್ಮನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ತೋರಿಸ್ತೀನಿ. ಈಗ ನೀವೇ ಮಾತಾಡೋದು ನೀವು ನೋಡದೆ ಇರೋಕ್ಕಾಗಲ್ಲ. ಖಂಡಿತ ನೋಡ್ತೀನಿ. ಸೊ ಮೊದಲನೇದಾಗಿ
ಕೊನ್ನಕೋಲ್ ಅಂದ ತಕ್ಷಣ ನಮ್ಮ ಕ್ಯಾಮರಾಮೇನೆ ಕೇಳ್ತಿದ್ರು, ಏನ್ ಮೇಡಮ್ ಹಾಗಂದ್ರೆ ಏನ್ ಮಾತಾಡ್ತಾರೆ ಬರ್ತಿರೋ ಗೆಸ್ಟು ಅಂತ. ಒಂದು ಬಿಟ್ ಹಾಡ್ತಾ ಶುರು ಮಾಡಿದ್ರೆ ಹೇಗೆ ಅಂತ. ಓಕೆ, ಕೊನ್ನಕೋಲ್ನ ಹಾಡೋದು ಅಂತಲೂ ಹೇಳ್ಬಹುದು, ಹ. ವಾಚನ ಅಂತಲೂ ಹೇಳ್ಬಹುದು, ಹ. ನುಡಿಸೋದು ಅಂತ ಕೂಡ ಹೇಳ್ಬಹುದು. ಓಕೆ. ದಿ ಥಳಾಂಗುತಕಜಂ ತರಿತಟಿಕಟ ನಕತಟಿಕಟ ತಿಗುತಟಿಕಟ ತಕದಿಂತ ಥಳಾಂಗುತಕಜಂ ತರಿತಟಿಕಟ ಥಳಾಂಗುತಂ ತಕಜರಿದುಂ ದಿ ಥಳಾಂಗುತಕಜಂ ತರಿತಟಿಕಟ ನಕತಟಿಕಟ ತಿಗುತಟಿಕಟ ತಕದಿಂತ ಥಳಾಂಗುತಕಜಂ ತರಿತಟಿಕಟ ಥಳಾಂಗುತಂ ತಕಜರಿದುಂ ದಿ ಥಳಾಂಗುತಕಜಂ ತರಿತಟಿಕಟ ನಕತಟಿಕಟ ತಿಗುತಟಿಕಟ ತಕದಿಂತ ಥಳಾಂಗುತಕಜಂ ತರಿತಟಿಕಟ ಥಳಾಂಗುತು ತಿತ್ತ ಥಳಾಂಗುತಕಜಂ ತರಿತಟಿಕಟ ಥಳಾಂಗುತು ತಿತ್ತ ಥಳಾಂಗುತಕಜಂ ತರಿತಟಿಕಟ ಥಳಾಂಗುತಂ ತರಿತಟಿಕಟ ಥಳಾಂಗುತಂ 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 ತ. ಇದು ಕೊನ್ನಕೋಲ್. ಖಂಡಿತ. ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ 2 ಥರ ವಿಧ ಇದೆ. ಹ. ಒಂದು ಉತ್ತರಾದಿ ಸಂಗೀತ, ದಕ್ಷಿಣಾದಿ ಸಂಗೀತ. ಓಕೆ. ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್, ಹ್ಮ್. ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್. ಹ್ಮ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಥವಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಈ ಎರಡೂ ಸಂಗೀತದಲ್ಲಿ ಗಾಯನ ಪದ್ಧತಿ ಇದೆ, ವಾದನ ಪದ್ಧತಿ ಇದೆ. ಅಂದರೆ ವೋಕಲ್ ಹ್ಮ್. ಮ್ಯೂಸಿಕ್ಕು ಇದೆ, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇದೆ. ಇಟ್ ಕ್ಯಾನ್ ಬಿ ರಿದಮ್, ಇಟ್ ಕ್ಯಾನ್ ಬಿ ಮೆಲೋಡಿ. ಹ್ಮ್. ಸೊ ಸೌತ್ ಇಂಡಿಯಾ ಅಥವಾ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಗಾಯನ ಪದ್ಧತಿ, ವಾದನ ಪದ್ಧತಿ ಜೊತೆಗೆ ಎರಡು ಮಿಶ್ರಿತವಾಗಿರುವಂತಹ ಒಂದು ತಾಳವಾದ್ಯ ಅನ್ನೋ ಒಂದು ಪದ್ಧತಿ ಇದೆ. ಹ್ಮ್. ಅಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸಿಸ್ಟಮ್ನಲ್ಲಿ ನಾವು ಕಂಡು ಬರೋ ಥರ ಮೃದಂಗ, ಖಂಜಿರ, ಘಟ, ಮೋರ್ಚಿಂಗ್ ಈ ತಾಳವಾದ್ಯಗಳ ಜೊತೆಗೆ ಫ್ಲೂಟ್, ವೀಣೆ, ಕೊಳಲು, ವೀಣೆ, ಪಿಟೀಲು ಈ ರೀತಿ ವಾದ್ಯಗಳು, ಇನ್ನೂ ಹೆಚ್ಚು ಹೆಚ್ಚು ವಾದ್ಯಗಳಿರುತ್ತೆ. ಈಗೆಲ್ಲ ಡ್ರಮ್ಸ್, ಲ್ಯಾಟಿನ್ ಪರ್ಕಷನ್ ಎಲ್ಲ ಕೂಡ ಇರುತ್ತೆ. ಈ ಎಲ್ಲ ತಾಳವಾದ್ಯ ಕಚೇರಿಗಳಲ್ಲಿ ಸಾಮಾನ್ಯವಾಗಿ ನಂತರ ಒಬ್ಬ ಕಲಾವಿದ ಯಾವುದೇ ವಾದ್ಯದ ಸಹಕಾರ ಇಲ್ಲದೆ ಈ ಮೃದಂಗದ ನಾದ ತರಂಗಗಳು, ಸೌಂಡ್ ಪ್ಯಾಟರ್ನ್ಸ್ ನೀನು ಹೇಳ್ತಾರೆ, ಅದನ್ನು ಬಾಯಿನಲ್ಲಿ ಆ ವಾದ್ಯವನ್ನು ಮಿಮಿಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಸೊ ಇದೇ ಕೊನ್ನಕೋಲ್. ಸೊ ತಾಳವಾದ್ಯಗಳ ಶಬ್ದಾಕ್ಷರಗಳನ್ನು ಬಾಯಿಯಲ್ಲಿ ನಿರೂಪಿಸುವ ಕಲೆ, ಹೇಳುವ ಕಲೆ. ಬರೀ ಹೇಳಿದ್ರೆ ಸುಮ್ಮನೆ 2 1s are 2, 2 2s are 4 ಹೇಳೋ ಥರ ಅಲ್ಲ. ಚೆನ್ನಾಗಿ ಹೇಳಬೇಕು, ಮಾಧುರ್ಯವಾಗಿ ಹೇಳಬೇಕು, ಸ್ಫುಟವಾಗಿರಬೇಕು, ತಾಳಬದ್ಧವಾಗಿರಬೇಕು, ಇಂಪ್ಯಾಕ್ಟ್ಫುಲ್ ಆಗಿರಬೇಕು, ರಸೋತ್ಪತ್ತಿ ಆಗಬೇಕು. ಹೀಗೆ ಮೋಡಿ ಮಾಡೋಂಗಿರ್ಬೇಕು. ಮೋಡಿ ಮಾಡೋವಾಗಿರ್ಬೇಕು. ಈ ಕೊನ್ನಕೋಲ್ ಅಂದ ತಕ್ಷಣ ಈ ವರ್ಡ್ ಸ್ವಲ್ಪ ಸ್ಪೆಷಲ್ ಆಗಿದೆ. ಇದು ಕನ್ನಡದ, ತಮಿಳ, ತೆಲುಗ ಯಾವ ವರ್ಡ್ ಇದು ಅಂತ? ಟು ಬಿ ವೆರಿ ಆನೆಸ್ಟ್, ಈ ಪದದ ಮೂಲ ಇನ್ನೂ ನನಗೆ ಸಿಕ್ಕಿಲ್ಲ. ಹೌದಾ? ವೀಕ್ಷಕರಿಗೆ ಏನಾದರೂ ಇದರದ ರೆಫರೆನ್ಸ್ ಸಿಕ್ಕಿದ್ರೆ ಖಂಡಿತ ನಂಗೆ ತಿಳಿಸ್ಬೋದು. ಹ. ನನಗೆ ನಮ್ಮ ಸೀನಿಯರ್ಸ್ ಹೇಳಿರೋ ಪ್ರಕಾರ ಇದು ತೆಲುಗಿನ ಕೊನಿಪಿಟ್ಟು ಪದದಿಂದ ಬಂದಿದೆ ಅಥವಾ ತಮಿಳಿನ ಕೊನೆಕ್ಕಿರದು ಇಂದ ಬಂದಿದೆ ಅಂತ ಹೇಳ್ತಾರೆ. ಕೊನೆಕ್ಕಿರದ್ನ ಸ್ಟ್ಯಾಮರಿಂಗ್ ಅಂತ. ಇದು ಸ್ಟ್ಯಾಮರಿಂಗ್ ಅಲ್ಲ, ಇನ್ಫ್ಯಾಕ್ಟ್ ಸ್ಟ್ಯಾಮರಿಂಗ್ ಕ್ಯೂರ್ ಮಾಡುವಂತಹ ಒಂದು ಕಲೆ. ಸೊ ಐ ಸೇ ದಿಸ್ ಆರ್ ಆಲ್ ಫ್ಯೂಟೈಲ್ ಇಮ್ಯಾಜಿನೇಷನ್ ಆಫ್ ಮ್ಯೂಸಿಕ್ ಎಂಥೂಸಿಯಾಸ್. ಕೊನ್ನಕ್ಕೋ ಅಥವಾ ಕೋಲ್ ಅನ್ನೋದು ಸಾಕಷ್ಟು ಉಲ್ಲೇಖ ಇದ್ರೂ ಈ ಪದ ಮೂಲ ಇಲ್ಲಿಂದಲೇ ಬಂದಿದೆ ಅಥವಾ ಈ ಹೆಸರನ್ನ ಇವರೇ ಕೊಟ್ಟಿದ್ದು ಅನ್ನೋದಕ್ಕೆ ನಮಗೆ ದಾಖಲೆ ಎಲ್ಲೂ ಇಲ್ಲ. ಮೇ ಬಿ ಅರ್ಲಿ 19th ಸೆಂಚುರಿಯಿಂದ ಈ ಪದ ಬಳಕೆಯಲ್ಲಿದೆ. ಕೊನ್ನಕೋಲ್ ಅಥವಾ ಕೊನುಗೋಲು ಅಂತ. ಇದು ಕನ್ನಡದ್ದು ಅಲ್ಲ, ತಮಿಳು ಅಲ್ಲ, ಯಾವ ಭಾಷೆಯೂ ಅಲ್ಲ. ಈ ಪದ ಎಲ್ಲಿಂದ ಬಂತು ದೇವರಾಣೆ ಗೊತ್ತಿಲ್ಲ. ಬಟ್ ಹವೆವರ್ ಇದೇ ಥರ ಒಂದು ಬಾಯಿನಲ್ಲಿ ಹೇಳುವಂತಹ ಒಂದು ಕಲೆಗೆ ಪುರಾತನ ಕಾಲದಿಂದ ಈಗಲೂ ಸಾಕಷ್ಟು ಹೆಸರುಗಳಿಂದ ಇದು ಕೊಟ್ಟಿದ್ದಾರೆ. ವಾಕ್ಕರಣ, ಹಸ್ತಪಾಠ, ಉಚ್ಚಾರ ಯೋಗ, ಮುಖವಾದ್ಯ ಈ ರೀತಿ. ಬಟ್ ಕೊನ್ನಕೋಲ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಕೊಲೋಕಿಯಲ್ ವರ್ಡ್ ಅಕ್ರಾಸ್ ದ ಗ್ಲೋಬ್. ಕೊನ್ನಕೋಲ್ ಅಂದ ತಕ್ಷಣ ನಾವು ಕೊನ್ನಕೋಲ್ ಸೋಮಶೇಖರ್ ಜೋಯ್ಸ್ ಅವರ ವಿಡಿಯೋಸ್ ನೋಡಿರ್ತೀವಿ ಅಥವಾ ಎಷ್ಟೊಂದು ಜನ ವಾಚಿಸುವಂಥ ವಿಡಿಯೋಸ್ ನೋಡಿರ್ತೀವಿ. ಆದರೆ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಎಲ್ಲಿ ಕಾಣಬಹುದು ಕೊನ್ನಕೋಲ್ನ ಅಂತ? ಶಾಸ್ತ್ರೀಯ ಸಂಗೀತ ತಾಳವಾದ್ಯ ಕಚೇರಿಯಲ್ಲಿ ಡೆಫಿನೆಟ್ಲಿ ನಾವು ಇದನ್ನು ಕಾಣಬಹುದು. ಆಮೇಲೆ ಕಚೇರಿ ಪದ್ಧತಿಯಲ್ಲೇ ಈಗ ವೀಣಾ ಆರ್ಟಿಸ್ಟ್ ಆಗಿರ್ಬೋದು, ಫ್ಲೂಟ್ ಆರ್ಟಿಸ್ಟ್ ಆಗಿರ್ಬೋದು, ವೈಲಿನ್ ಆರ್ಟಿಸ್ಟ್ ಅವ್ರ ಜೊತೆಗೆ ಸಹವಾದ್ಯವಾಗಿ ಅಕಂಪನಿಮೆಂಟ್ ಆಗಿ ನೀವು ಕಾಣಬಹುದು. ಕೊನ್ನಕೋಲ್ ಸೆಂಟ್ರಿಕ್ ಕಾನ್ಸರ್ಟ್ಸಲ್ಲಿ ನಾವು ಕಾಣಬಹುದು. ಅಫ್ಕೋರ್ಸ್ ನಮ್ಮ ಸಂಗೀತ ಆಚೆನೂ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ. ಜಾಝ್ ಇರಬಹುದು, ಮೆಟಲ್ ಇರಬಹುದು, ಸಿನಿಮಾ ಸಂಗೀತದಲ್ಲಿರ್ಬೋದು. ಕೊನ್ನಕೋಲ್ ಈಸ್ ಲೈಕ್ ಅ ಸಾಲ್ಟ್, ಟೇಸ್ಟ್ ಮೇಕರ್ ಅಂತ ಹೇಳಲ್ಲ, ಸಾಲ್ಟ್ ಲೈಕ್ ಇಟ್ ಫಿಟ್ಸ್ ಸೋ ವೆಲ್ ವಿತ್ ಮೆನಿ ಜಾನರ್ಸ್. ಶಾಸ್ತ್ರೀಯ ಸಂಗೀತ ಅಲ್ಲದೆ ನಾನು ಕೊನ್ನಕೋಲ್ನ ಹಿಂದೂಸ್ತಾನಿ ಮ್ಯೂಸಿಕಲ್ಲಾಗಿರಬಹುದು, ನಾಟ್ಯದಲ್ಲಾಗಿರಬಹುದು, ಸಿನಿಮಾ ಸಂಗೀತದಲ್ಲಾಗಿರ್ಬೋದು, ಡೆತ್ ಮೆಟಲ್ ಆಗಿರಬಹುದು, ಗಜಲ್ ಆಗಿರ್ಬೋದು, ಬೇರೆ ಎಲ್ಲ ಜಾನರ್ಸ್, ರಂಗಗೀತೆ ಆಗಿರಬಹುದು. ಐ ಹ್ಯಾವ್ ಟ್ರೈಡ್ ಕೊನ್ನಕೋಲ್ ಇನ್ ಆಲ್ ಆಫ್ ದೀಸ್ ಜಾನರ್ಸ್. ಅಂದರೆ ಆ ಕಲೆ ಅಷ್ಟು ಚೆನ್ನಾಗಿ ಫಿಟ್ ಇನ್ ಆಗುತ್ತೆ ಅಂತ ಹೇಳೋ ರೀತಿ ಕರೆಕ್ಟಾಗಿ ಹೇಳಬೇಕಷ್ಟೇ. ಈಗ ಕೊನ್ನಕೋಲ್ ಅಂದರೆ ಯೂಟ್ಯೂಬಲ್ಲಿ ಎಷ್ಟೊಂದು ವಿಡಿಯೋಸ್ ನಾವು ನೋಡ್ತೀವಿ ಅಥವಾ ಇಂಟರ್ನೆಟ್ಟಲ್ಲಿ ಎಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಇದ್ರ ಬಗ್ಗೆ ಎಲ್ಲರೂ ಪುರಾಣಗಳಲ್ಲಿ ಅಥವಾ ನಮ್ಮ ಇತಿಹಾಸದಲ್ಲಿ ಉಲ್ಲೇಖ ಇದೆಯಾ ಅಂತ? ಸಾಕಷ್ಟು ನಮಗೆ ಪುರಾವೆಗಳು ಸಿಗುತ್ತೆ. ಆದರೆ ಒಂದೇ ಪುಸ್ತಕದಲ್ಲಿ ಅಥವಾ ಒಂದೇ ಒಂದು ವಿಕಿಪೀಡಿಯಾ ಪೇಜ್ನಲ್ಲಿ ಸಿಗದೇ ಇರಬಹುದು. ಬಹಳಷ್ಟು ವರ್ಷಗಳ ಹಿಂದೆ ವೇದಗಳನ್ನು ಕೆಲವ್ರಿಗೆ ಮಾತ್ರ ಓದುವಂಥ ಒಂದು ಅವಕಾಶ ಇತ್ತು. ಆದರೆ ವಿದ್ಯೆ ಅಥವಾ ನಾಲೆಜ್ ಅಂತ ಏನಿದೆ ಅದು ಎಲ್ಲರಿಗೂ ತಲುಪಬೇಕು ಅಂತ ಋಷಿಮುನಿಗಳು
ತಥಾಕಾರ ಅಂತ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದ್ರು. ಈ ತತ್ ಅನ್ನೋ ಕೆಲವು ಶಬ್ದಗಳನ್ನು ಇಟ್ಕೊಂಡು ಅದರಲ್ಲಿ ಒಂದು ಪದ್ಯದ ಥರ ಒಂದು ವಾಕ್ಯ ಅಥವಾ ಒಂದು ಕಂಪೋಸಿಷನ್ ಥರ ಮಾಡಿ ಅದರಲ್ಲಿ ವೇದದ ಸಾರವನ್ನೆಲ್ಲ ಕೊಟ್ಟರು. ತಥಾಕಾರ ಅಂತ ನಮಗೆ ಸಿಗುವಂಥ ಓಲ್ಡೆಸ್ಟ್ ರೆಫರೆನ್ಸ್ ಅದು. ಅದಾದಮೇಲೆ ನಾಟ್ಯಶಾಸ್ತ್ರದಲ್ಲಿ ಭರತಮುನಿ ಇದಕ್ಕೆ ವಾಕ್ಕರಣ ಅನ್ನೋ ಹೆಸರು ಕೊಡ್ತಾರೆ. ಯೋಗಶಾಸ್ತ್ರದಲ್ಲಿ ನಮಗೆ ಸಿಗುತ್ತೆ. ಆಮೇಲೆ ಸಂಗೀತ ಶಾಸ್ತ್ರ ಗ್ರಂಥಗಳಲ್ಲಿ ನಮಗೆ ಬೇರೆ ಬೇರೆ ಹೆಸರುಗಳಲ್ಲಿದೆ. ಹಸ್ತಪಾಠ ಇದೆ, ಮುಖವಾದ್ಯ ಅಂತಿದೆ. ಆಮೇಲೆ ತಿರುಪ್ಪುಗಳು ನನಗೆ ಸಾಕಷ್ಟು ರೆಫರೆನ್ಸಸ್ ಸಿಗುತ್ತೆ. ತಮಿಳ್ನಾಡು ಇನ್ಸ್ಕ್ರಿಪ್ಷನ್ಸಲ್ಲಿ ನಮಗೆ ಸಾಕಷ್ಟು ರೆಫರೆನ್ಸಸ್ ಸಿಗುತ್ತೆ. ಇದು ಹೇಳ್ತಾ ಹೋದರೆ ತುಂಬ ದೊಡ್ಡ ಪಾಡ್ಕಾಸ್ಟ್ ಆಗುತ್ತೆ ಹಂಸ. ಅಫ್ಕೋರ್ಸ್ ವಿ ಹ್ಯಾವ್ ಲಾಟ್ಸ್ ಆಫ್ ರೆಫರೆನ್ಸ್ ಫಾರ್ ಹಿಸ್ಟಾರಿಕ್. ಅದರದ್ದು ಕರೆಕ್ಟ್ ಡಾಕ್ಯುಮೆಂಟೇಷನ್ ಮತ್ತು ಅದರದ್ದು ಕರೆಕ್ಟ್ ಪ್ರೊಜೆಕ್ಷನ್ ಇನ್ನೂ ಆಗಬೇಕಾಗಿದೆ. ಓಕೆ, ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ಸಿದ್ದೇನೆಂದ್ರೆ ಶಿವನಿಗೂ ಕೊನ್ನಕೋಲ್ಗೂ ಒಂದು ಸಂಬಂಧ ಇದೆ ಅಂತ ಕೇಳಿದಾಗ ಹೇಗೆ ಶಿವ ಮತ್ತು ಕೊನ್ನಕೋಲ್ ನಂಟು ಹೇಗೆ ಇದು? ಆ ಒಂದು ಕಾಮನ್ ಮಿತ್ ಇದೆ, ಏನು ಅಂದರೆ ಈ ಶಬ್ದಾಕ್ಷರಗಳೆಲ್ಲ ಶಿವನ ಡಮರುಗದಿಂದ ಬಂತು ಅಂತ. ಅದು ಸತ್ಯಕ್ಕೆ ಚೂರು ದೂರವಾಗಿರುವಂಥ ಸಮಾಚಾರ. ಆದರೆ ಶಿವನ ಮುಖದಿಂದ ಈ ಸೊಲ್ಕಟ್ಟುಗಳೆಲ್ಲ ಬಂದಿದೆ ಅನ್ನೋದಕ್ಕೆ ನಮಗೆ ಬಲವಾದ ಒಂದು ಪುರಾವೆ ನಮಗೆ ಸಂಗೀತ ಗ್ರಂಥಗಳಲ್ಲಿ ಸಿಗುತ್ತೆ. ಅದಕ್ಕೆ ಹಸ್ತಪಾಠ ಅಂತ ಹೆಸರು. ಶಿವನಿಗೆ 5 ಮುಖ, ಯಾವ್ಯಾವುದು? ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ. ಸೊ ಒಂದೊಂದು ಮುಖದಿಂದಲೂ 7 ಸೊಲ್ಲು ಕಟ್ಟುಗಳು, ಅಂದರೆ ದ ವರ್ಡ್ಸ್ ಅಂತ ನಾವೇನು ಹೇಳ್ತೀವಿ ಆ ಪದಗಳು ಬಂದಿದೆ ಅಂತ. ವನ ಗಿನ ಗಿನ ನಗಿ ಧುಗುಡ ಧಗಿತ ಧತು ಗಿಡ ಗಿಧಾ ದಧೈ ಕಿಟತತ ನದನು ಕಿರ್ರತ ಕಿಟ ಥೋಂಗಿ ಥೋಂಗಿ ಇತಿ ಸದ್ಯೋಜಾತೋದ್ಭವಾಹ ಅಂತ ಈ 7 ಸೊಲ್ಲು ಕಟ್ಟುಗಳು ಶಿವನ ಸದ್ಯೋಜಾತನ ಮುಖದಿಂದ ಬಂದಿದೆ ಅಂತ. ಇದೇ ರೀತಿ 7 ಸೊಲ್ಲು ಕಟ್ಟು ಇನ್ನು ಮಿಕ್ಕ 4 ಮುಖದಿಂದಲೂ ಬಂದಿದೆ ಅಂತ. ಇದೆಲ್ಲ ಒಂದು ಸೆಟ್ಟನ್ನು ಹಸ್ತಪಾಠ ಅಂತ ನಮಗೆ ಸಂಗೀತ ಗ್ರಂಥದಲ್ಲಿ ನಮಗೆ ಉಲ್ಲೇಖ ಸಿಗುತ್ತೆ. ಅದೆಲ್ಲ ಈಗ ಬಳಕೆಯಲ್ಲಿರೋದು ತುಂಬ ಕಡಿಮೆ. ಬಟ್ ನಮಗೆ ಮೂಲ ಕೊನ್ನಕೋಲ್ ಸಿಲಬಲ್ಸ್ ಮೂಲ ಇರೋದು ಶಿವನ ಮುಖದಿಂದ ಅಂತ ನಮಗೆ ಶಾಸ್ತ್ರ ಹೇಳುತ್ತೆ. ಸೊಲ್ಲು ಕಟ್ಟು ಅಂದ್ರಲ್ಲ, ಹಾಗಂದ್ರೆ ಏನು? ಓಕೆ, ಸೊಲ್ಲು ಕಟ್ಟು ಅನ್ನೋದೆಲ್ಲ ಮ್ಯೂಸಿಕಲ್ ಟರ್ಮಿನಾಲಜೀಸ್. ಸೊಲ್ಲು ಅಂದರೆ ಕನ್ನಡದ ಪದ, ತಮಿಳು ಪದ ಕೂಡ ರಿದಮಿಕ್ ಸಿಲಬಲ್. ಈಗ ತ, ಧಿ, ತುಮ್, ನಮ್, ಗಿ, ಕ, ಕು, ಝಮ್. ಸೊ ಈ ಥರ ಒಂದೊಂದು ಲೆಟರ್ ರಿದಮಿಕ್ ಸಿಲಬಲ್ ಸೌಂಡ್ಸ್ ಇರುತ್ತಲ್ಲ, ಅದಕ್ಕೆ ಸೊಲ್ಲು ಅಂತ ಕರಿತೀವಿ. ಇಂಥ ಸೊಲ್ಲುಗಳನ್ನು ಕ್ರಿಯಾತ್ಮಕವಾಗಿ ಕಲಾತ್ಮಕವಾಗಿ ಒಟ್ಟು ಸೇರಿಸಿದಾಗ, ಒಟ್ಟಿಗೆ ಕಟ್ಟಿದಾಗ ಬರೋದೇ ಸೊಲ್ಲು ಕಟ್ಟು. ಈಗ ಇಂಗ್ಲೀಷ್ನಲ್ಲಿ A to Z ಆಲ್ಫಾಬೆಟ್ಸ್ ಇದೆ. ಅದನ್ನು YBKR ಒಂದು ವರ್ಡ್ ಅನ್ನೋಕ್ಕಾಗತ್ತಾ? ಇಲ್ಲ. ಯಾಕೆ? ಅದಕ್ಕೊಂದು ಮೀನಿಂಗ್ ಇಲ್ಲ. ಇಲ್ಲ. ಸೊ ಅದೇ ರೀತಿ ನಾನು ಗಿಣತುಜಂ, ತಕುಣದಂ, ಅದ್ರಿಗೆ ನಾವು ಏನೇನೋ ಹೇಳಕ್ಕೆ ಸಾಧ್ಯ ಇಲ್ಲ. ಯಾವ ಸೊಲ್ಲು ಕಟ್ಟುಗಳನ್ನು ಯಾವ ರೀತಿ ನಾವು ಜೋಡಣೆ ಮಾಡಿದಾಗ ಅದೊಂದು ಶಾಸ್ತ್ರೀಯವಾಗಿ ಕಲಾತ್ಮಕವಾಗಿ ಕೇಳಿಸುತ್ತೋ ಅದನ್ನು ನಾವು ಸೊಲ್ಲು ಕಟ್ಟು ಅನ್ಬೋದು. ಇಟ್ಸ್ ಎ ಕ್ರಿಯೇಟಿವ್, ಏಸ್ಥೆಟಿಕಲ್, ಲಾಜಿಕಲ್ ಅರೇಂಜ್ಮೆಂಟ್ ಆಫ್ ಸೊಲ್ಲು ಕಟ್ಟು. ಇಂಥ ಸೊಲ್ಲು ಕಟ್ಟುಗಳನ್ನು ನಾವು ಒಟ್ಟಿಗೆ ಹೆಣೆದಾಗ ಜತಿ ಅನ್ನೋದೊಂದು ಫಾರ್ಮೇಷನ್ ಬರುತ್ತೆ. ಈಗ ಸೊಲ್ಲು ಕಟ್ಟು ಜತಿ ಅಂದರೆ ಅಕ್ಷರಮಾಲೆ, ಪದಗಳು, ವಾಕ್ಯಗಳು ಅಂತ ಸಿಂಪಲ್ ಟ್ರಾನ್ಸ್ಲೇಷನ್ ತಗೋಬಹುದು. ರಾಮಾಯಣದಲ್ಲೂ ಇದ್ರ ರೆಫರೆನ್ಸ್ ಇದೆ ಅಂತ ಹೇಳ್ತಿದ್ರಿ. ಖಂಡಿತ ಇದೆ. ದಂಡಕಾರಣ್ಯದಲ್ಲಿ ರಾಮ ಹೋಗ್ತಿರ್ತಾನೆ. ಆ ಕಾಡು ಎಷ್ಟು ಸುಂದರವಾಗಿರುತ್ತೆ, ಫಲಪುಷ್ಪಗಳು, ಆ ವನಚರಗಳನ್ನ ನೋಡಿ ತುಂಬ ಪ್ರಭಾವಿತನಾಗ್ತಾನೆ. ಅಲ್ಲಿ ವಾಲ್ಮೀಕಿ ಒಂದು ಪದ್ಯ ಬರೀತಾರೆ. ಷಟ್ಪಾದ ತಂತ್ರಿ ಮಧುರಾಭಿಧಾನಂ ಪ್ಲವಂಗ ಮುದೀರಿತ ಕಂಠತಾಳಂ ಆವಿಷ್ಕೃತ ಮೇಘ ಮೃದಂಗನಾದೈಹಿ ವನೇಶು ಇವ ಸಂಗೀತಂ ಪ್ರವೃತ್ತಂ ಅಂತ. ಷಟ್ಪಾದಂ ದುಂಬಿ, ಷಟ್ಪಾದ ತಂತ್ರಿ ವಿಧಾನಂ, ಈ ದುಂಬಿಗಳ ಶಬ್ದಗಳು ತಂತ್ರಿ ವಾದನ ಥರ ಇದೆ. ಮೇಘ ಮೃದಂಗನಾದೈಹಿ, ಮೇಘಗಳು ಥಂಡರ್ ಬೋಲ್ಟ್ಸ್ ಎಲ್ಲ ಮೃದಂಗದ ನಾದದ ಥರ ಇದೆ ಅಂತ ಬರುತ್ತೆ. ಪ್ಲವಂಗ ಮುದಿರಿತ ಕಂಠತಾಳಂ, ಪ್ಲವಂಗಂ ಅಂದರೆ ಕೋತಿಗಳು ಅಂತಲಾರು ಆಗ್ಬೋದು, ವನಚರಗಳು, ಕಾಡು ಪ್ರಾಣಿಗಳದ್ದು. ಕಂಠತಾಳಂ, ಕಂಠತಾಳ ಇನ್ನೊಂದು ಹೆಸರು, ತ್ರೇತಾಯುಗದಲ್ಲಿ ವಾಲ್ಮೀಕಿ ಕೊಟ್ಟಿರುವಂತಹ ರೆಫರೆನ್ಸು. ಸೊ ತಂತ್ರಿವಾದ, ದುಂಬಿಗಳ ಶಬ್ದ ತಂತ್ರಿವಾದನ ಥರ ಇದೆ, ಮೇಘಗಳ ಶಬ್ದಗಳು ಮೃದಂಗದ ಥರ ಇದೆ, ಈ ವನಚರಗಳ ಶಬ್ದಗಳು ಕಂಠತಾಳತ್ತಿದೆ. ವನೇಶುಮಿವ ಸಂಗೀತಮಿವ ಪ್ರವೃತ್ತಂ ಅಂತೆ, ಕಾಡಿನಲ್ಲಿ ಇಂಥ ಒಳ್ಳೆ ಸಂಗೀತ ಇದೆಯಲ್ಲ ಅಂತ ರಸಿಕ ಶಿರೋನ್ಮಣಿ ರಾಮನೇ ಹೇಳ್ತಾನೆ. ಸೊ ನಮಗೆ ಸಿಗುವಂಥ ಒಂದು ಬಲವಾದ ರೆಫರೆನ್ಸ್ ರಾಮಾಯಣದಲ್ಲಿ ಇದು ಕೂಡ. ಈಗ ನಾವೆಲ್ಲ ಕೊನ್ನಕೋಲ್ ಸೋಮನ್ ಬಾಯಲ್ಲಿ ಕೇಳ್ತೀವಿ, ಆದ್ರೆ ಸೋಮಾಗೆ ಕೊನ್ನಕೋಲ್ ಇದೆ ಅಂತ ಗೊತ್ತಾಗಿದ್ಯಾ? ಯಾವಾಗ? ಸಣ್ಣ ವಯಸ್ಸಿಂದಾನೇ ಕಲ್ತ್ರಾ ನೀವು ಇದನ್ನ? ಖಂಡಿತ ಇಲ್ಲ. ಚಿಕ್ಕ ವಯಸ್ಸಲ್ಲಿ ನಾನು ಮೃದಂಗ ಕಲಿಯೋದಕ್ಕೆ ನಮ್ಮ ತಂದೆ ಸೇರಿಸಿದ್ರು. ಮೃದಂಗ ಕಲ್ತ್ಕೊಳ್ಳಿ ಅಂತ ವಿದ್ವಾನ್ ಶ್ರೀ KN ಕೃಷ್ಣಮೂರ್ತಿ ಸರ್ ಅವ್ರ ಹತ್ರ ಸೇರಿಸಿದ್ರು. ನಂಗೆ ಅವಾಗ 6-7 ವರ್ಷ. ಮೃದಂಗ ಕಲಿತಾ ಇದ್ದೆ. ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ದೇವರಾಣೆ ಗೊತ್ತಿಲ್ಲ. ಒಂದಷ್ಟು ಸಂಗೀತಗಳ ಕಚೇರಿಗಳಿಗೆ ನಮ್ಮ ತಂದೆ ಕರ್ಕೊಂಡು ಹೋಗೋರು. ರೆಗ್ಯುಲರ್ ಆಗಿ ಕಚೇರಿಗಳಿರೋದು, ವಾದ್ಯ ಸಂಗೀತ ಇರೋದು, ಗಾಯನ ಸಂಗೀತ ಇರೋದು. ಅಪರೂಪಕ್ಕೆ ಯಾವ್ದಾದ್ರು ಫೆಸ್ಟಿವಲ್ ತಾಳವಾದ್ಯ ಕಚೇರಿ ಅಂತ ಬರೋದು.
ಅಲ್ಲಿ ಈ ಥರ ಕೊನ್ನೊಕೋಲ್ ಹೇಳ್ತಾ ಇದ್ರು. ಆ ಕಲೆ ಹೆಸರು ಕೊನ್ನೊಕೋಲ್ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ಯಾವಾಗ ಈ ಪ್ಯಾಂಪ್ಲೆಟ್ಸ್ ಅಥವಾ ಇನ್ವೈಟ್ಸ್ ಓದಕ್ಕೆ ಶುರು ಮಾಡಿದೆ, ಅವಾಗ ಮೃದಂಗ ಇವ್ರು ನುಡಿಸ್ತಾರೆ, ಖಂಜೀರ ಇವ್ರು ನುಡಿಸ್ತಾರೆ, ಮೋರ್ಚಿಂಗ್ ಇವ್ರು ನುಡಿಸ್ತಾರೆ, ಕೊನ್ನೊಕೋಲ್. ದೆನ್ ಐ ಸ್ಟಾರ್ಟೆಡ್ ಟು ರಿಲೇಟ್, ಓ ಇದಕ್ಕೆ ಕೊನ್ನೊಕೋಲ್ ಅಂತ ಕರೀತಾರೆ. ಅದೇ ಪಾಠಗಳೇ ನಮ್ಮ ಗುರುಗಳು ಹೇಳ್ಕೊಡ್ತಾ ಇದ್ರು, ಬಾಯಿನಲ್ಲಿ ಹೇಳಿ ಒಪ್ಪಿಸಿ ಆಮೇಲೆ ವಾದ್ಯದಲ್ಲಿ ನುಡಿಸ್ತಾ ಇದ್ದೆ. ಬಟ್ ಅದಕ್ಕೆ ಕೊನ್ನೊಕೋಲ್ನ ಹೆಸರಿದೆ ಅಂತ ಖಂಡಿತ ಗೊತ್ತಿರಲಿಲ್ಲ. ಅಫ್ಕೋರ್ಸ್ ಚಿತ್ರಮಂಜರಿನಲ್ಲಿ ಕುಲದಲ್ಲಿ ಕೀಳಿ ಯಾವುದೋ ಹಾಡು ಬರೋದು, ಆರಾಧಿಸುವ ಮದನಾರಿ ಬರೋದು, ಸಾಕಷ್ಟು ಹಾಡುಗಳಲ್ಲಿ ಈ ಶಬ್ದಾಕ್ಷರಗಳೆಲ್ಲ ಬರೋದು, ಅದೆಲ್ಲ ಗೊತ್ತಿಲ್ಲದೇನೆ ಕೇಳ್ತಾ ಇದ್ದೆ. ಬಟ್ ಇದೇ ಅದು ಅಂತ ಗೊತ್ತಾಗೋದಕ್ಕೆ ಬಹಳಷ್ಟು ವರ್ಷಗಳಾಯಿತು. ಯಾವಾಗ ಕಂಡು ಹಿಡ್ಕೊಂಡಿದ್ ನೀವು ಇದ್ರ ಬಗ್ಗೆ, ಅಥವಾ ಇದನ್ನ ಕಲೀಲೇಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ? ಕಲೀಲೇಬೇಕು ಅಂದರೆ ತುಂಬ ಉದ್ದೇಶಪೂರ್ವಕವಾಗಿ ಇದನ್ನೇ ಮಾಡಬೇಕು ಅಂತ ಮುಂಚೆ ನಂಗೆ ಖಂಡಿತ ಅನಿಸಿರಲಿಲ್ಲ. ಮೃದಂಗದ ಪಾಠಗಳೇ ಬಾಯಿನಲ್ಲಿ ಹೇಳ್ತಾ ಇದ್ದೆ. ಅವಾಗ ಅವಾಗ ಸಣ್ಣ ಪುಟ್ಟ ಅವಕಾಶಗಳು ನನಗೆ ಸಿಗೋದು. ಸಿಕ್ಕಾಗ ಇದನ್ನೇ ಮೈಕ್ ಮುಂದೆ ಹೇಳಬೇಕಾಗಿ ಬರ್ತಿತ್ತು. ಮೇ ಬಿ ನನ್ನ ಸಂಸ್ಕಾರ ಚೆನ್ನಾಗಿತ್ತು. ನಾನು ಸಂಸ್ಕೃತ ಒಂದಷ್ಟು ಓದ್ತಾ ಇದ್ದೆ, ಆಮೇಲೆ ಒಂದಷ್ಟು ಮಂತ್ರಗಳು ಹೇಳ್ತಾ ಇದ್ದೆ, ನಾಟಕದಲ್ಲಿ ಅಭ್ಯಾಸ ಮಾಡ್ತಿದ್ದೆ, ಸಂಗೀತ ಹೇಳ್ತಾ ಇದ್ದೆ. ಸೊ ಎಲ್ಲ ಒಂದು ಸೇರಿ ಒಂದು ವಾಯ್ಸ್ ಕಲ್ಚರ್ ಅಂತ ಆಗುತ್ತಲ್ಲ, ಸೊ ಉಚ್ಚಾರಣೆಗಳು, ಕ್ಲಾರಿಟಿ, ಸ್ಪೀಡ್ ಎಲ್ಲ ನ್ಯಾಚುರಲ್ ಆಗಿ ಬರ್ತಾ ಇತ್ತು. ಸೊ ಅದನ್ನು ನಾನು ವೇದಿಕೆ ಮೇಲೆ ಪ್ರಯೋಗ ಮಾಡಿದಾಗ ನನ್ನ ಕಲಾವಿದರು, ನನ್ನ ಸೀನಿಯರ್ಸ್ ಎಲ್ಲ ಹೇಳೋರು, ಚೆನ್ನಾಗಿದೆ, ಇದು ಡೆವಲಪ್ ಮಾಡ್ಕೋ ಅಂತ. ತುಂಬ ಕ್ಯಾಶುವಲ್ ಆಗಿ ಸಿಗೋ ಅವಕಾಶ, ಗೋ ವಿತ್ ದ ಫ್ಲೋ ಅಂತಾರಲ್ಲ, ಆ ಥರ ಯಾವ ಅವಕಾಶ ಸಿಗುತ್ತೋ ಹೇಳ್ತಾ ಇದ್ದೆ. ಬಟ್ ದೇರ್ ಆರ್ ವೆರಿ ಫ್ಯೂ ಇನ್ಸ್ಟೆನ್ಸಸ್ ವಿಚ್ ರಿಯಲಿ ಮೇಡ್ ಮೀ ಗೋ ಸ್ಟ್ರಾಂಗ್ ವಿತ್ ದಿಸ್ ಆರ್ಟ್ ಫಾರ್ಮ್. ನೀವಿಷ್ಟು ಚೆನ್ನಾಗಿ ಕೊನ್ನೊಕೋಲ್ ಹೇಳ್ತೀರಾ, ಆದರೆ ನಿಮಗೆ ತುಂಬಾ ಇಷ್ಟ ಆಗುವಂಥ ಕೊನ್ನೊಕೋಲ್ ಆರ್ಟಿಸ್ಟ್ ಯಾರು ಅಂತ? ಓ, ತುಂಬ ಜನ ಇದ್ದಾರೆ. ಇದು ಹೆಂಗಾಯ್ತು ಅಂದರೆ, ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಏನು ತಿಂಡಿ ಆರ್ಡರ್ ಮಾಡ್ತೀವಿ ಅಂದರೆ ಮೆನು ನೋಡ್ಬಿಟ್ಟು ತುಂಬ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಎಲ್ಲ ಇಷ್ಟ ಆಗಿರುತ್ತೆ, ದೋಸೆನೂ ಇಷ್ಟ, ಇಡ್ಲಿನೂ ಇಷ್ಟ, ಪೂರಿನೂ ಇಷ್ಟ. ಹಾಗೆ ಯಾರು ಕೊನ್ನೊಕೋಲ್ ತುಂಬ ಇಷ್ಟ ಅಂದರೆ, ಮೇ ಬಿ ಸಾಂಕೇತಿಕವಾಗಿ ನಾನು ಒಬ್ಬರ ಹೆಸರು ಹೇಳ್ತೀನಿ. ಪದ್ಮಭೂಷಣ ಡಾಕ್ಟರ್ ಟಿ.ಕೆ. ಮೂರ್ತಿ ಸರ್ ಅಂತ, ಚೆನ್ನೈನಲ್ಲಿದ್ದಾರೆ. ಅವ್ರಿಗೆ 102 ವರ್ಷ. ಈಗಲೂ ತುಂಬ ಚೆನ್ನಾಗಿ ಕೊನ್ನೊಕೋಲ್ ಹೇಳ್ತಾರೆ. ಹೌದಾ? ಅವರು ಕೊನ್ನೊಕೋಲ್ ವಾಚನ ಎಷ್ಟು ಸ್ಫುಟವಾಗಿರುತ್ತೆ ಅಂದರೆ ತುಂಬ ರೋಮಾಂಚನಕಾರಿಯಾಗಿರುತ್ತೆ. ಕಳೆದ ಡಿಸೆಂಬರ್ ನಾನು ನನ್ನ ಮಗಳು ಇಬ್ಬರು ಅವ್ರ ಮನೆಗೆ ಹೋಗಿ ಅವ್ರ ಮುಂದೆ ಕೊನ್ನೊಕೋಲ್ ಹೇಳಿ ಅವ್ರ ಆಶೀರ್ವಾದ ತೊಗೊಂಡು ಬಂದ್ವಿ. ವಂಡರ್ಫುಲ್ ಪರ್ಸ್ನಾಲಿಟಿ, ಅಭಿನವ ನಂದಿ ಅಂತಲೇ ನಾವು ಹೇಳಬೇಕು ಅಂತ ಒಬ್ಬ ತುಂಬ ಹಿರಿಯ ಕಲಾವಿದರಾತ. ಅವ್ರ ಲೀನಿಯೇಜಲ್ಲೇ ನಾನು ಕೂಡ ಬರ್ತೀನಿ. ಸೊ ಹೀ ಈಸ್ ವೆರಿ ವೆರಿ ಸ್ಪೆಷಲ್ ಅವರೊಬ್ಬರು. ಆ್ಯಂಡ್ ಆಫ್ಕೋರ್ಸ್ ಇನ್ನು ವೆರಿ ಇನ್ಸ್ಪೈರಿಂಗ್ ಪರ್ಸ್ನಾಲಿಟಿ ಕೊನ್ನೊಕೋಲ್ನಲ್ಲಿ ಅಂದರೆ ಆಶ್ಚರ್ಯ ಆಗುತ್ತೆ, ಡಾಕ್ಟರ್ ರಾಜ್ಕುಮಾರ್. ಹೌದಾ? ಅಫ್ಕೋರ್ಸ್ ಅವ್ರದ್ದು ಎಲ್ಲ ಸಿನಿಮಾ ಹಾಡಲ್ಲಿ ನೀವು ಜೊತೆ ಕೇಳಿರ್ತೀರ. ಕೊನ್ನೊಕೋಲ್ ಯಾವ ರೀತಿ ಹೇಳಬೇಕು ಅಂತ ನಾನು ತುಂಬ ಇನ್ಸ್ಪೈರ್ ಆಗಿದ್ದು ಅವರಿಂದ. ಉಚ್ಚಾರಣೆ, ತತ್ತ ಧಿಮ್ ತಕಿಟ ತಕತ ಧಿಮ್ ತಕಿಟ ತತ್ತ ಧಿಮ್ ತಕಿಟ ತಕ ಧಿಮಿತ ತಕ ತರಿ ತಕ ಜಡು ತಕ ತರಿ ತಕ ಧಿಮಿ ತಕ ತರಿ ತಕ ಜಡು ತಂಗಿಡ್ದ. ಆ ಕ್ಲಾರಿಟಿ, ಮಾಡ್ಯುಲೇಷನ್, ತಕಿಟ ಧಿಕಿಟ ದೆಣ್ಣು ತಕ ಧಿಮಿತ. ಎವ್ರಿ ಕಾಮನ್ ಮ್ಯಾನ್ ಕೂಡ ಅದನ್ನು ಹೇಳೋಷ್ಟು ಚೆನ್ನಾಗಿದೆ ಅದು. ಆಮೇಲೆ ಕೊನ್ನೊಕೋಲ್ ಹಿಂಗೂ ಹೇಳಬಹುದಾ, ಇಷ್ಟು ಕ್ಲಾರಿಟಿಲಿ ಇರಬೇಕಾ, ಇಷ್ಟು ಮಾಡ್ಯುಲೇಷನ್ ಮಾಡಬೇಕಾ, ಸಾಕಷ್ಟು ಅವ್ರದ್ದು ಒಂದು ಮೇ ಬಿ ಒಂದು 5-6 ಸಿನಿಮಾಗಳಲ್ಲಿ ನಮಗೆ ರೆಫರೆನ್ಸಸ್ ಸಿಗುತ್ತೆ. ಬಟ್ ಅದನ್ನ ಅಷ್ಟು ಸರಿ ಕೇಳಿ ಅದು ನನಗೆ ತುಂಬ ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ. ಸೊ ಐ ವುಡ್ ಲೈಕ್ ಟು ಸೇ ದೀಸ್ 2 ನೇಮ್ಸ್. ಅಫ್ಕೋರ್ಸ್ ಮೈ ಗುರುಸ್ ಆರ್ ದೇರ್. ಈಗ ಕೊನ್ನೊಕೋಲ್ ಯಾರೆಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರಿ. ಈಗ ನಮ್ಮಂಥ ಸಾಮಾನ್ಯ ಜನತೆ ಅದನ್ನು ಕಲಿಬೋದಾ? ನಂಗೆ ಹೇಳ್ಕೊಡ್ಬೋದಾ? ಎಷ್ಟೊಂದು ವಿಷಯ ಹೇಳ್ಕೊಟ್ಟಿದ್ದೀರಾ, ಕೊನ್ನೊಕೋಲ್ ಹೇಳ್ತೀರಿ. ಕೊನ್ನೊಕೋಲ್ ಯಾರು ಬೇಕಾದ್ರೂ ಕಲಿಬೋದು. ಇದಕ್ಕೆ ಏಜ್, ಜೆಂಡರ್ ರೆಸ್ಟ್ರಿಕ್ಷನ್ಸ್ ಇಲ್ಲ ಒಂದು. ಆಮೇಲೆ ಕೊನ್ನೊಕೋಲ್ ಕಲಿಯೋದಕ್ಕೆ ನೀವು ಸಂಗೀತ ಕಲ್ತಿರಬೇಕು, ಭರತನಾಟ್ಯ ಕಲ್ತಿರಬೇಕು ಅಂತಿಲ್ಲ. ಕೊನ್ನೊಕೋಲ್ ಕಲಿಯೋದಕ್ಕೆ ಮೃದಂಗ ಕಲ್ತಿರಬೇಕು, ತಬಲಾ, ಡ್ರಮ್ಸ್ ಕಲಿಬೇಕು ಅನ್ನೋದಿಲ್ಲ. ಎಬಿಲಿಟಿ ಟು ಟಾಕ್ ಈಸ್ ದ ಓನ್ಲಿ ಕ್ರೈಟೀರಿಯಾ. ಮಾತಾಡಕ್ಕೆ ಬಂದರೆ ಕಲಿಬೋದು. ಹೇಳಮ್ಮ. ತ ತ ಧಿ ಧಿ ಮಹಾಪ್ರಾಣ, ಧಿ ಧಿ ತೋಮ್ ತೋಮ್ ನಮ್. ನಮ್. ಫಸ್ಟ್ ಲೆಸನ್ ಆಯಿತು. ಅಷ್ಟೇನಾ? ಅಷ್ಟೇ. ತ ತ ಧಿ ಧಿ ತೋಮ್ ತೋಮ್ ನಮ್. ನಮ್. ತ ಧಿ ತೋಮ್ ನಮ್. ತದ್ದಿ ಹೇಳು. ತನ್ ತ ಧಿ ತ ಧಿ ತೋಮ್ ನಮ್. ತದ್ಧಿ ತೋಮ್ ನಮ್. ತದ್ಧಿ ತೋಮ್ ನಮ್. ತದ್ಧಿ ತೋಮ್ ನಮ್. ಇದು ಮೊದಲನೇ ಪಾಠ. ತೋಮ್ ನಮ್. ಇಷ್ಟೇನಾ? ಇಷ್ಟೇ. ಹಾಗಾದ್ರೆ ಆಯ್ತು, ನಾನು ಇಲ್ಲೇ ಪಾಠ ಶುರು. ಫಸ್ಟ್ ಲೆಸನ್ ಆಯಿತು. ಸೊ ನೆಕ್ಸ್ಟ್ ಕ್ಲಾಸಿಗೆ ಬಂದರೆ ಆಯ್ತು ನಾನು. ಖಂಡಿತ. ಬಟ್ ಅಷ್ಟೇ ಅಲ್ವಲ್ಲ, ಇನ್ನು ತಾಳ ಹಾಕೋದು, ಇದು ಕರೆಕ್ಟಾಗಿ ಕೂತ್ಕೋಬೇಕು, ಅವೆಲ್ಲ ಸಮಾಚಾರ ಇದೆಯಲ್ಲ. ಈ ತದ್ಧಿ ತೋಮ್ ಎಲ್ಲ ಹೇಳ್ಕೊಟ್ರಲ್ಲ ನನಗೆ, ಹಾಗಂದ್ರೆ ಏನು ಅಂತ? ಡೈರೆಕ್ಟ್ ರೆಫರೆನ್ಸ್ ಅದು ನಿಮಗೆ ಸಿಗದೇ ಇದ್ರೂ ಕೂಡ ಅಕ್ಷರ ಸಂಹಿತಾದಲ್ಲಿ ಸಾಕಷ್ಟು ಇದಕ್ಕೆ ಉದಾಹರಣೆ ಸಿಗುತ್ತೆ. ತ ಅಂದರೆ ತಂದೆ, ತಾದೈ, ಶಿವನ ಸ್ವರೂಪ ತ ಅನ್ನೋದು.
ತಕಾರ ಶಂಕರ ಪ್ರೋಕ್ತೋ ಲಕಾರ ಶಕ್ತಿ ಮುಚ್ಯತೆ ಶಿವಶಕ್ತಿ ಸಮಾಯೋಗ ತಾಲನಾಮ ಇತ್ಯಭಿಧೀಯತೆ ಅಂತ ಒಂದು ತಾಳಕ್ಕೆ ಒಂದು ರೆಫರೆನ್ಸ್, ಒಂದು ಡೆಫಿನೇಷನ್ ಇದೆ. ಸೊ ತಾ ಅಂದರೆ ಶಿವನ ಸ್ವರೂಪ ಅಂತ. ತಾ ಮತ್ತು ತಿ ಅಂದರೆ ತಮಿಳ್ ಭಾಷೆಯಲ್ಲಿ ತಂದೆ ತಾಯಿ ಶಿವ ಪಾರ್ವತಿ ಅಂತ. ಧಿ ಅಂದ್ರೂ ಕೂಡ ದೇವಿ ಪಾರ್ವತಿ ಅರ್ಥ ಬರುತ್ತೆ. ಇನ್ನೊಂದು ಅರ್ಥ ಸಂಸ್ಕೃತದಲ್ಲಿ ಧಿ ಅಂದರೆ ಬುದ್ಧಿ, ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸೊ ಸಾಧಾರಣ ನಾವು ತದಿಗಿಣತೋಮ್ ತಕದಿನ ಅಂತ ನಾನು ಹೇಳೋದಿಲ್ಲ ಅಥವಾ ನನ್ನ ಮಕ್ಕಳಿಗೆ ಹೇಳ್ಕೊಡೋದಿಲ್ಲ. ತದಿಗಿಣತೋಮ್ ತಕದಿನ ತಕಧಿಕು. ಸೊ ಆ ಮಹಾಪ್ರಾಣ ಚೂರು ಸ್ಟ್ರೆಸ್ ಮಾಡ್ಲಿಕ್ಕೆ ಹೇಳ್ತೀನಿ. ಸೊ ದೇರ್ ಆರ್ ಲಾಟ್ ಆಫ್ ಅನ್ಎಕ್ಸ್ಪ್ಲೋರ್ಡ್ ಆಸ್ಪೆಕ್ಟ್ಸ್. ತೋಮ್ ಅಂತ ಕೇಳಿದೆ. ತತ್ ತೋಮ್ ಅಂದರೆ ತತ್ವಮಸಿ, ಅದ್ವೈತ ಫಿಲಾಸಫಿ. ತಥಾಕಾರದಲ್ಲಿ ತತ್ವಮಸಿನ ತತ್ತೋಮ್ ಅಂತ ನಾವು ಬಳಸ್ತೀವಿ. ತತ್ತೋಮ್ ಕಿಟತಕ ಧಿಕುತಡಿ ಕಿಟತಕ ತತ್ತೋಮ್ ಕಿಟತಕ ಧಿಕುತಡಿ ಕಿಟತಕ ತತ್ತೋಮ್ ಕಿಟತಕ ತತ್ತೋಮ್ ಕಿಟತಕ ತತ್ತೋಮ್ ಕಿಟತಕ ಧಿಕುತಡಿ ಕಿಟತಕ. ವೆರಿ ಕಾಮನ್ಲಿ ಯೂಸ್ಡ್ ಫ್ರೇಸ್. ಪ್ರತಿಯೊಂದು ಸಿಲಬಲ್ಗೂ ಆಳವಾದಂತಹ ಅರ್ಥ ಇದೆ. ಅದರ ತಿಳ್ಕೊಂಡು ಹೇಳಿದಾಗ ನಮ್ಮ ದೇಹ ಆತ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಸುಮ್ಮ ನಾವೀಗ ಯಾವ ಥರ ಜನ್ರೇಷನಲ್ಲಿ ಇದ್ದೀವಿ ಅಂದರೆ ಜೆನ್ಸಿ ಅಂತೆಲ್ಲ ಹೇಳ್ತಾರಲ್ಲ, ಅಂದರೆ ಏನೇ ಕಲಿಬೇಕಾದ್ರೂ ಯಾಕೆ ಮಾಡಬೇಕು, ಮನೇಲಿ ಊಟ ಮಾಡು ಅಂದರೆ ಯಾಕೆ ಮಾಡಬೇಕು, ಏನು ತಿನ್ನಬೇಕು, ಹೀಗೆಲ್ಲ ಕೇಳ್ತಾರೆ ಮಕ್ಕಳು. ಖಂಡಿತ. ನಿಮ್ಮ ಹತ್ರ ಎಷ್ಟೊಂದು ಜನ ಮಕ್ಕಳು ಪಾಠಕ್ಕೆ ಬರ್ತಾರೆ, ಈ ಕೊನೆಕೋಲ್ ಯಾಕೆ ಕಲಿಬೇಕು ಅಂತ ಅವ್ರು ಯಾಕೆ ಪ್ರಶ್ನೆ ಮಾಡಿದ್ರೆ ಏನಕ್ಕೆ ಕಲಿಬೇಕು, ಅದರಿಂದ ಆಗೋ ಬೆನಿಫಿಟ್ಸ್ ಏನು ಅಂತ ಉತ್ತರ ಅದಕ್ಕೆ? ಒಳ್ಳೆ ಕ್ವಶನ್. ಶಾಸ್ತ್ರೀಯ ಕಲೆಗಳು ಕಲಿಯೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಮೇ ಬಿ ನನಗೆ ತೋಚಿದ ಮಟ್ಟಿಗೆ ಒಂದಷ್ಟು ಹೇಳ್ತೀನಿ. ಕೊನ್ನೊಕ್ಕೋಲ್ಗೆ ಮೊದಲನೇದಾಗಿ ಕೊನ್ನೊಕ್ಕೋಲ್ ಕಲಿಯೋದ್ರಿಂದ ಲಯದ ಮೇಲೆ ಒಂದು ಹಿಡಿತ ಸಿಗುತ್ತೆ, ಮಾಸ್ಟ್ರಿ ಓವರ್ ರಿದಮ್. ಸೊ ಇದಿಟ್ಕೊಂಡು ಏನು ಮಾಡೋದು, ನೀವು ಕೇಳೋಂಥ ಎಲ್ಲ ಸಂಗೀತವನ್ನು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ನಿಮಗೆ ಸಿಗುತ್ತೆ. ಪ್ರಪಂಚದಲ್ಲಿ ಯಾವುದೇ ಸಂಗೀತ ಕೇಳಿ, ಅದನ್ನು ಕೇಳಿ ಅದನ್ನ ಅರ್ಥ ಮಾಡಿಕೊಂಡು ಅನಲೈಸ್ ಮಾಡಿ ಅವ್ರ ಸಂಗೀತವನ್ನು ಅವ್ರಿಗೆ ಹೇಳೋಷ್ಟು ಸಾಮರ್ಥ್ಯ ಈ ಕೊನ್ನೊಕ್ಕೋಲ್ ಕಲೆಯಲ್ಲಿ ಸಿಗುತ್ತೆ. ಅಂದರೆ ಎಸ್ಪೆಷಲಿ ರಿದಮಿಕ್ ಪ್ರೋಗ್ರೆಷನ್ಸ್ ಕೇಳಿ ಅರ್ಥ ಸಿಗುತ್ತೆ. ಇದಲ್ಲದೆ ಕೊನ್ನೊಕ್ಕೋಲ್ ಆ್ಯಕ್ಟ್ಸ್ ಆ್ಯಸ್ ಎ ಡಿಸ್ಟಿಂಕ್ಟ್ ಫ್ಲೇವರ್ ಟು ಯುವರ್ ಪರ್ಫಾರ್ಮೆನ್ಸ್. ನೀವು ವೋಕಲಿಸ್ಟ್ ಆಗಿರ್ಬೋದು, ಥಿಯೇಟರ್ ಆರ್ಟಿಸ್ಟ್ ಆಗಿರ್ಬೋದು, ಭರತನಾಟ್ಯ ಕಲಾವಿದ ಆಗಿರ್ಬೋದು, ಕೂಚಿಪುಡಿ ಕಲಾವಿದ ಆಗಿರ್ಬೋದು, ಗಾಯಕರಾಗಿರ್ಬೋದು. ಇಮ್ಯಾಜಿನ್ ನಿಮ್ಮ ಶೋಸ್ ಮಧ್ಯದಲ್ಲಿ ನಿಮ್ಮ ಆ್ಯಕ್ಟ್ಸ್ ಮಧ್ಯ ಕೊನ್ನೊಕ್ಕೋಲ್ ಹೇಳಿದಾಗ ಅಫ್ಕೋರ್ಸ್ ಆಡಿಯನ್ಸ್ ತುಂಬ ಖುಷಿಯಾಗುತ್ತೆ, ಥ್ರಿಲ್ ಕೂಡ ಆಗುತ್ತೆ. ಬಟ್ ಕರೆಕ್ಟಾಗಿ ಹೇಳಬೇಕು, ಅದು ಬೇರೆ. ಸುಮ್ಮನೆ ಅಪಲಾಸ್ಗೋಸ್ಕರ ಚಪ್ಪಾಳೆಗೋಸ್ಕರ ಹೇಳುತ್ತದೆಲ್ಲ. ಬಟ್ ಇಟ್ ಡೆಫಿನೆಟ್ಲಿ ಆ್ಯಕ್ಟ್ಸ್ ಎಸ್ ಎ ಡಿಸ್ಟಿಂಕ್ಟ್ ಫ್ಲೇವರ್ ಟುವರ್ಡ್ಸ್ ಪರ್ಫಾರ್ಮೆನ್ಸ್. ಒಂದು ಇನ್ನೊಂದು ವಾಕ್ ಶುದ್ಧಿ, ವಾಕ್ ಶಕ್ತಿ ನಾವು ಹೇಳ್ತೀವಿ, ವಾಯ್ಸ್ ಕಲ್ಚರ್. ಕೊನ್ನೊಕ್ಕೋಲ್ ಸರಿಯಾದ ಕ್ರಮದಲ್ಲಿ ನಾವು ಅಭ್ಯಾಸ ಮಾಡೋದ್ರಿಂದ ಉಚ್ಚಾರಣೆ, ಸ್ಫುಟವಾಗಿ ಹೇಳುವಂಥದ್ದು, ವಾಲ್ಯೂಮ್ ಕಂಟ್ರೋಲ್, ಟೋನ್, ಟಿಂಬರನ್ನು ನಾವೇನು ಹೇಳ್ತೀವಿ ಟೆಕ್ನಿಕಲಿ, ಅದೆಲ್ಲ ಸಾಕಷ್ಟು ಇಂಪ್ರೂವ್ ಆಗುತ್ತೆ. ಯಾಕೆ ಕೊನ್ನೊಕ್ಕೋಲ್ ಕೂಡ ಒಂದು ಯೋಗಶಾಸ್ತ್ರದಲ್ಲಿ ಒಂದು ಪದ್ಧತಿ, ಉಚ್ಚಾರ ಯೋಗ ಅಂತ. ಉಚ್ಚಾರ ಯೋಗ. ಸೊ ಯಾವ್ಯಾವ ಅಕ್ಷರ ಹೇಳಿದ್ರೆ ಏನಾಗುತ್ತೆ ನಮ್ಮ ದೇಹ ಆತ್ಮ ಮನಸ್ಸಿನ ಮೇಲೆ ಅಂತ ಸಾವಿರಾರು ವರ್ಷಗಳ ಹಿಂದೆಯೇ ಪುಸ್ತಕಗಳು ಬರ್ತಿದ್ದಾರೆ ಅದರ ಮೇಲೆ. ಸೊ ವಾಕ್ ಶುದ್ಧಿ. ಇದಲ್ಲದೆ ಮಕ್ಕಳು ಕೊನ್ನೊಕ್ಕೋಲ್ ಕಲಿಯಲೇಬೇಕು. ಯಾಕೆ? ವಾಕ್ ಶುದ್ಧಿ ಒಂದು, ಬುದ್ಧಿ ಚುರುಕಾಗತ್ತೆ, ಥಿಂಕಿಂಗ್ ಕೇಪಬಿಲಿಟೀಸ್ ಬೆಳೆಯುತ್ತೆ, ಥಾಟ್ ಪ್ರೊಸೆಸ್ ಬೆಳೆಯುತ್ತೆ. ಆಮೇಲೆ ನಾವು ಏನು ಪರ್ಮಿಟೇಷನ್ ಕಾಂಬಿನೇಷನ್ ನಾವು ಏನು ಹೇಳ್ತೀವಿ, ಇದನ್ನ ಇಲ್ಲಿ ಹಾಕಿದ್ರೆ ಹೆಂಗೆ, ನಾವು ಪಜಲ್ ಮಾಡ್ತೀವಲ್ಲ ಆ ರೀತಿ ಮೆಂಟಲ್ ಪಜಲ್ ಸಾಕಷ್ಟು ನಮಗೆ ಸಹಾಯ ಆಗುತ್ತೆ. ಲಾಜಿಕಲ್ ರೀಸನಿಂಗ್ ಬೆಳೆಯುತ್ತೆ, ಕ್ರಿಯೇಟಿವಿಟಿ ಬೆಳೆಯುತ್ತೆ. ಸೊ ಕಲಾವಿದನಿಗೆ ಇದಕ್ಕಿಂತ ಇನ್ನೇನು ಬೇಕು? ಕ್ರಿಯೇಟಿವಿಟಿ ಬಂತು ಅಂದರೆ ಅವನಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಅವನ ಕಲೆಯಲ್ಲಿ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಅವ್ನು ಮಾಡೋಂಥ ಕೆಲಸದ ಮೇಲೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಇದೊಂಥರ ಚೈನ್ ಆಫ್ ರಿಯಾಕ್ಷನ್ ಅಂತಾರಲ್ಲ, ಆ ಥರ ಒಂದರಿಂದ ಒಂದು ಸಾಕಷ್ಟು ಬೆನಿಫಿಟ್ಸ್ ಇದೆ. ಒಬ್ಬ ಮನುಷ್ಯನ ಓವರಾಲ್ ಡೆವಲಪ್ಮೆಂಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ತಗೊಂಡಾಗ ಬೀಟ್ ಫಿಸಿಕಲ್, ಸ್ಪಿರಿಚುವಲ್, ಎಮೋಷನಲ್, ಸೈಕಾಲಜಿಕಲ್ ವೆಲ್ ಬೀಯಿಂಗ್ಗೆ ಕೊನ್ನೊಕ್ಕೋಲ್ ತುಂಬ ಒಳ್ಳೆ ಸಾಧನ. ಇವತ್ತು ಕೊನ್ನೊಕ್ಕೋಲ್ ಇಟ್ ಈಸ್ ನಾಟ್ ಜಸ್ಟ್ ಎನ್ ಆರ್ಟ್ ಫಾರ್ಮ್, ಬಟ್ ಇಟ್ ಈಸ್ ಬಿಯಾಂಡ್ ಎಂಟರ್ಟೈನ್ಮೆಂಟ್. ಬಿಕಾಸ್ ಕೊನ್ನೊಕ್ಕೋಲ್ ಎಜುಕೇಟ್ಸ್ ಅಸ್, ಇಟ್ ಎಲಿವೇಟ್ಸ್ ಅಸ್, ಇಟ್ ಎಂಪವರ್ಸ್ ಅಸ್, ಇಟ್ ಎನ್ಲೈಟನ್ಸ್ ಅವರ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಇವತ್ತು ಸಾಕಷ್ಟು ಜನ ಕೊನ್ನೊಕ್ಕೋಲ್ನ ಥೆರಪ್ಯೂಟಿಕ್ ಮೆಥಡ್ಸ್ಗೆ ಉಪಯೋಗಿಸ್ತಾ ಇದ್ದಾರೆ. ಆಟಿಸಮ್, ಸೆರೆಬ್ರಲ್ ಪ್ಯಾಲ್ಸಿ ಇರೋ ಮಕ್ಕಳಿಗೆ, ಮಾತು ಬರದೇ ಇರೋಂಥ ಮಕ್ಕಳಿಗೆ ಕೊನ್ನೊಕ್ಕೋಲ್ ಮೂಲಕ ಅಟ್ಲೀಸ್ಟ್ ಅಮ್ಮ ಅಪ್ಪ ಅನ್ನೋ ಮಟ್ಟಗಾರನು ಬಾಯಿ ತಿರುಗಿಸೋವಂಥ ಒಂದು ಸಾಧನವಾಗಿ, ಅಥವಾ ಗು ತೊದಲೋದು, ಅದಕ್ಕೆಲ್ಲ ಒಂದು ಕ್ಯೂರ್ ಆಗಿ ಬಳಸ್ತಾ ಇದ್ದಾರೆ. ಅಫ್ಕೋರ್ಸ್ ಡೈರೆಕ್ಟಾಗಿ ನಿಮ್ಗೆ ಈ ಪ್ರಾಬ್ಲಮ್ ಇದೆ ಮೆಡಿಸಿನ್ ಅಂತ ಬರ್ಕೊಡದೇ ಇರ್ಬೋದು. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಅವರ ಕಂಡೀಷನ್ಸ್ ನೋಡಿ ಥೆರಪ್ಯೂಟಿಕ್ ಮೆಥಡ್ಸ್ ಮಾಡೋರು ಸಾಕಷ್ಟು ಜನ ನನಗೂ ಪರಿಚಯ ಇದ್ದಾರೆ.
ಸೊ ದಿಸ್ ಇಸ್ ವಾಟ್ ಕೊನೋಕೋಲ್ ಇಸ್ ಆಲ್ಸೋ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಬಿಯಾಂಡ್ ಎಂಟರ್ಟೈನ್ಮೆಂಟ್. ಈಗ ನಾನು ಯಾವಾಗಲೂ ಕೇಳ್ತಿರ್ತೀನಿ ನಿಮ್ಮನ್ನ, ಸೋಮ ನನ್ನ ಮಕ್ಕಳನ್ನ ಯಾವಾಗ ಸೇರಿಸ್ಕೋತೀರಾ ಅಂತ. ಅವಳಿಗೆ ನಿಂಗೆ 4 ವರ್ಷ ಆಗ್ತಾ ಬರ್ತದೆ. ಸೊ ಎಲ್ರಿಗೂ ಇದೊಂದು ಪ್ರಶ್ನೆ, ಮಕ್ಕಳಿಗೆ ಎಷ್ಟು ಏಜ್ ಆಗಿರಬೇಕು ಕೊನೋಕೋಲಿಗೆ ಸೇರಿಸ್ಬೇಕಾದ್ರೆ ಅಂತ? ಏಜ್ ಎಷ್ಟಾರು ಇರಲಿ, ಒಂದು ಕಡೆ ಅಟ್ಲೀಸ್ಟ್ ಒಂದು 10-15 ನಿಮಿಷ ಕೂತ್ಕೋಬೇಕು, ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು. ಇದು ಎಲ್ಲರೂ ಹೇಳೋದಷ್ಟೇ. ತುಂಬ ಜನ ಟೀಚರ್ಸ್ ಯಾಕೆ ಅವಾಯ್ಡ್ ಮಾಡ್ತಾರೆ ಅಂದರೆ ತುಂಬ ಪೇಷನ್ಸ್ ಬೇಕು ಮಕ್ಕಳಿಗೆ ಹೇಳ್ಕೊಡೋದಕ್ಕೆ. ದೊಡ್ಡವ್ರಿಗಾರೆ ಬೈದಾಯಿ ಸುಮ್ಮನೆ ಕೂತ್ಕೊಂಡು ನಾವು ಹೇಳ್ಬೋದು, ಪುಟ್ಟ ಮಕ್ಕಳ ಹತ್ರ ಅಲ್ವಾ, ನೀವು ಬೈದರೂ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅದರಿಂದ ಬಟ್ ಎಸ್ 4, 5, 6 ಇಯರ್ಸ್ ಇಸ್ ವೆರಿ ಗುಡ್ ಟು ಸ್ಟಾರ್ಟ್. ಅಫ್ಕೋರ್ಸ್ ಕ್ಲಾಸಿಗೆ ಕರ್ಕೊಂಬರೋದಷ್ಟೇ ಅಲ್ಲ, ಪೇರೆಂಟ್ಸ್ ಜವಾಬ್ದಾರಿನೂ ಇದೆ, ಕೂತ್ಕೊಂಡು ಅಭ್ಯಾಸ ಮಾಡಿಸ್ಬೇಕು. ಮಕ್ಳಿಗೂ ಆಸಕ್ತಿ ಇರೋ ಥರ ನಾವು ಹೇಳ್ಕೊಡ್ಬೇಕು. ದೇರ್ ಆರ್ ವೆರಿ ಫ್ಯಾಕ್ಟರ್ಸ್. ತುಂಬ ಫಾರ್ಮಲ್ ಆಗಿ ಮಾತಾಡೋಕೆ ಆಗೋದೇ ಇಲ್ಲ ಸೋಮನ್ ಹತ್ರ ನನಗೆ. ಯಾಕಂದರೆ ನಾವು ಜಾಸ್ತಿ ತರಲೆ ಮಾಡ್ತಿದ್ದೇ ಇದೆ ಮತ್ತು ಮಾತಾಡ್ತಿದ್ದಿದೆ. ಆಫೀಸಲ್ಲಿ ನಮ್ಮ ಬಾಂಡಿಂಗೇ ಬೇರೆ ಥರ ಇತ್ತು. ಖಂಡಿತ ಸೋಮ ನಿಮ್ಗೆ ನೆನಪಿದೆ, ನಾವು ಮ್ಯೂಸಿಕ್ ಇನೋವೇಷನ್ಸ್ ಮಾಡ್ತಾ ಇದ್ವಿ. ಪಾ ಮ್ಯೂಸಿಕ್ ಈಗ ಮ್ಯೂಸಿಕ್ ಮ್ಯಾನೇಜರ್ ಅಂತ ಒಂದು ರೋಲ್ ಇದೆ ರೇಡಿಯೋದಲ್ಲಿ ಅಂತ ಎಷ್ಟೊಂದು ಜನ ಗೊತ್ತಿರಲ್ಲ. ಖಂಡಿತ ಗೊತ್ತಿಲ್ಲ. ನಮ್ಮ ವ್ಯೂವರ್ಸ್ಗೆ ಸಣ್ಣದಾಗ ಒಂದು ಹೇಳಿ ಸೋಮ ಹಂಗೇನೆ. ನೀನೇ ಹೇಳೆ. ಯಾಕಂದರೆ ನಾನು ಆ ಮ್ಯೂಸಿಕ್ ಮ್ಯಾನೇಜರ್ ರೋಲ್ನ ಟ್ರೈನಿಂಗ್ ಪಡೆದಿದ್ದು ಸೋಮಯಿಂದ. ಸೊ ರೇಡಿಯೋದಲ್ಲಿ ಎಲ್ಲರೂ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಈಗ RJಗಳೇ ಹಾಡು ಹಾಕ್ತಾರೆ ಅಂತ. ಹೌದು, ಕೆಲವೊಂದ್ಸತಿ ಹೊಗಳ್ತಾರೆ, ಕೆಲವೊಂದ್ಸತಿ ಪಾಪ ಬೈತಾರೆ ಅವ್ರನ್ನ. ಅವ್ರದ್ದು ಏನು ಇರೋದಿಲ್ಲ, ಸೀನ್ ಅಂತ ಗೊತ್ತೇ ಇರೋದಿಲ್ಲ ಯಾರಿಗೂ. ಖಂಡಿತ. ಸೊ ಅದರ ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ ದ ಮ್ಯೂಸಿಕ್ ಮ್ಯಾನೇಜರು ತಾವಾಗಿದ್ರಿ ಆಗ. ಸೊ ಹೇಳಿ ಏನು ಮಾಡ್ತೀರಾ? ಸೊ ಯಾವುದೇ ರೇಡಿಯೋ ಸ್ಟೇಷನ್ನಲ್ಲಿ ಯಾವ ಹಾಡನ್ನು ಎಷ್ಟು ಸಲ ಯಾವ ಸಮಯದಲ್ಲಿ ಹಾಕಬೇಕು ಅನ್ನೋದು ನಮ್ಮ ಕೆಲಸ. ತುಂಬ ಸಿಂಪಲಾಗಿ ಹೇಳ್ತೀನಿ. ಆಮೇಲೆ ಒಂದು ಹಾಡು FM ರೇಡಿಯೋದಲ್ಲಿ ಬರಬೇಕು ಅಂದರೆ ಅದು 108 ಚೆಕ್ ಲಿಸ್ಟಲ್ಲಿ ಪಾಸ್ ಆಗಬೇಕು. ಅದು ಪಾಪ್ಯುಲರ್ ಆಗಿರಬೇಕು, ಫೆಮಿಲಿಯರ್ ಆಗಿರಬೇಕು. ಆವಾಗಿನ ಕಾಲದಲ್ಲಿ ಯೂಟ್ಯೂಬ್ ಬಂದಿರಬೇಕು, ರಿಂಗ್ ಟೋನ್ಸ್, ಕಾಲರ್ ಟ್ಯೂನ್ಸ್ ಡೌನ್ಲೋಡ್ ಆಗಿರಬೇಕು, ಮತ್ತು CD ಸೇಲ್ಸ್ ಇರಬೇಕು, ಹೀರೋ ಪಾಪ್ಯುಲರ್ ಆಗಿರಬೇಕು. 108 ಕಂಡೀಷನ್ಸ್. ಆ ಕಂಡೀಷನ್ಸ್ ಎಲ್ಲ ಇಟ್ಕೊಂಡು ಇನ್ನು ಏನೋ ಜ್ಞಾಪಕ ಇದೆಯಾ, ಆಲ್ ಗುಡ್ ಸಾಂಗ್ಸ್ ಆರ್ ನಾಟ್ ಪಾಪ್ಯುಲರ್ ಸಾಂಗ್ಸ್, ಆಲ್ ಪಾಪ್ಯುಲರ್ ಸಾಂಗ್ಸ್ ಆರ್ ನಾಟ್ ಗುಡ್ ಸಾಂಗ್ಸ್. ಸೊ ಈ ರೀತಿ ಒಳ್ಳೆಯ ಸಾಹಿತ್ಯ ಇರೋದು, ಫ್ರಿವಲಸ್ ಸಾಹಿತ್ಯ ಇರುವಂಥದ್ದು, ಮೂಡ್ 1 to 5, 1 2 3 4 5 ಹ್ಯಾಪಿ ಮೂಡು, ಎನರ್ಜಿ. ಸೊ ಈ ಥರ ಒಂದು ಹಾಡಿಗೆ ಜಾತಕ ಬರಿತಾ ಇದ್ವಿ ನಾವು. ಆ ಜಾತಕದ ಪ್ರಕಾರ ಯಾವ ಟೈಮ್ನಲ್ಲಿ ಯಾವ ಹಾಡನ್ನು ಎಷ್ಟು ಸಲ ಪ್ಲೇ ಮಾಡಬೇಕು. ಕೆಲವು ಸರಿ ಒಂದು ಹಾಡನ್ನು ಬರೀ ಇದನ್ನು ಯಾಕೆ ಯಾವಾಗಲೂ ಹಾಕ್ತಿರ್ತಾರೆ ಅಂತ ನೀವು ಅನ್ಕೋಬೋದು, ಯಾಕಂದರೆ ಚಿಕ್ಕ ಸಾಂಗ್ ಇರುತ್ತೆ, ಜಾಗ ಸಾಕಾಗಲ್ಲ. ಸೊ ಆ ಅವರ್ ಮುಗಿಸೋದಕ್ಕೆ RJs ಡ್ರ್ಯಾಗ್ ಮಾಡಿ ಪ್ಲೇ ಮಾಡ್ತಿರ್ತಾರೆ. ಸೊ ಮ್ಯೂಸಿಕ್ ಮ್ಯಾನೇಜ್ಮೆಂಟ್ ಅನ್ನೋದು ಅದೊಂದು ಕಲೆ, ಯಾರು ಹೇಳ್ಕೊಡದೇ ಇರೋಂಥ ಕಲೆ. ಸಂಗೀತ ಗೊತ್ತಿರಬೇಕು, ಚೂರು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರಬೇಕು. ಅರೆ ಮಾಡುವಾಗ ಮಜಾ ಕೊಡುತ್ತೆ. ಖಂಡಿತ. ಮ್ಯೂಸಿಕ್ ಇನೋವೇಷನ್ 3 ಬ್ಯಾಕ್ ಟು ಬ್ಯಾಕ್ ಪುನೀತ್ ರಾಜ್ಕುಮಾರ್ ಸಾಂಗ್ಸ್, 3 ಬ್ಯಾಕ್ ಟು ಬ್ಯಾಕ್ ದರ್ಶನ್ ಸಾಂಗ್ಸ್ ಎಲ್ಲ ಮಾಡಿ. ಇನೋವೇಷನ್ ಏನು ಹೇಳು. ಹೌದು, ಮ್ಯೂಸಿಕ್ ಇನೋವೇಷನ್ ಅಂದರೆ ಯಾರೋ ಒಬ್ಬ ಆರ್ಟಿಸ್ಟ್ ಹುಟ್ಟಿದಬ್ಬ ಇದ್ದಾಗ ಅವರದ ಸಾಂಗ್ಸ್ನೇ ಯಾವ ಥರ ನಾವು ಕ್ಯಾಟಗರೈಸ್ ಮಾಡಿ ಪ್ಲೇ ಮಾಡ್ತೀವಿ ಅಂದರೆ, ಹೈ ಟೆಂಪೋ ಸಾಂಗ್ಸು ಅಥವಾ ರೊಮ್ಯಾಂಟಿಕ್ ಸಾಂಗ್ಸು, ಅಥವಾ ಈಗ ಪುನೀತ್ ರಾಜ್ಕುಮಾರ್ ಸೋನು ನಿಗಮ್ ಕಾಂಬಿನೇಷನ್ ಸಾಂಗ್ಸು, ಈ ಥರ ಬೇರೆ ಬೇರೆ ಆರ್ಟಿಸ್ಟ್ದು ಖಂಡಿತ. ಕಾಂಬಿನೇಷನ್ಸ್ನ ಮಾಡ್ತಿದ್ವಿ. ಈ ಹುಟ್ಟದಬ್ಬ ಅಂದರೆ ರಾಜ್ಕುಮಾರ್ ಹುಟ್ಟದಬ್ಬ, ರಾಜ್ಕುಮಾರ್ ಹಾಡುಗಳೇ ಹಾಕ್ತೀವಿ ನಾವು. ಎಸ್ ಜಾನಕಿ ಅವ್ರ ಹುಟ್ಟದಬ್ಬ, ಎಸ್ ಜಾನಕಿ ಅವ್ರು ಹಾಕ್ತೀವಿ. ಯಾವುದೋ ಗಣೇಶನ ಹಬ್ಬ, ಬರೀ ಗಣೇಶನ ಹಬ್ಬ. ಅದನ್ನು ಯಾವ ರೀತಿ ಯಾವ ಕಾಂಬಿನೇಷನ್ ಹಾಕ್ತೀವಿ ಅನ್ನೋದಕ್ಕೆ ಮ್ಯೂಸಿಕ್ ಮ್ಯಾನೇಜರ್ಸ್ ತುಂಬ ಮುಖ್ಯ ಆಗ್ತಾರೆ. ಆಮೇಲೆ ನಾವು ಯಾವ ರೀತಿ ನಾವು ಡೇಟಾ ತೊಗೊಂಬರ್ತೀವಿ ಅಂದರೆ, ಈಗ SP ಬಾಲಸುಬ್ರಹ್ಮಣ್ಯಂ ಹುಟ್ಟುಹಬ್ಬ ಅಂದರೆ SPB ಅವರು ವಿಷ್ಣುವರ್ಧನ್ಗೆ ಹಾಡ್ರು 3-4 ಹಾಡುಗಳು, SPB ಅವರು ಅಂಬರೀಷಿಗೆ ಹಾಡಿರೋ ಅಂಥದ್ದು, SPB ಅವರು ಕನ್ನಡದ ಬಗ್ಗೆ ಹಾಡಿರೋ ಹಾಡುಗಳು, ಕನ್ನಡದ ಬಗ್ಗೆ ಹಾಡಿರೋದು, ಅವರೇ ಆ್ಯಕ್ಟ್ ಮಾಡಿರೋಂಥ ಹಾಡುಗಳು, ಅವರು ರವಿಚಂದ್ರ ಹಂಸಲೇಖ ಕಾಂಬಿನೇಷನ್ನು, SPB ಚಿತ್ರ ಅವ್ರು ಹಾಡಿರೋಂತಹ, SPB ಹಾಡಿರೋ ಭಕ್ತಿ ಸಂಗೀತವನ್ನು ಬೆಳಿಗ್ಗೆ ಪ್ಲೇ ಮಾಡಿಸಿದ್ವಿ. ಅವ್ರು ಹಾಡಿರುವಂತಹ 70s ಸಾಂಗ್ಸ್ ಎಲ್ಲ ರೆಟ್ರೋ ಟೈಮ್ ಬ್ಯಾಂಡಲ್ಲಿ ಪ್ಲೇ ಮಾಡ್ತಿದ್ವಿ. ರೊಮ್ಯಾಂಟಿಕ್ ಸಾಂಗ್ಸ್ ಎಲ್ಲ ರಾತ್ರಿ. ಖಂಡಿತ. ತರಲೆ ಹಾಡುಗಳು ಸಾಕಷ್ಟಿತ್ತು. ಸೊ ಇದೊಂದು ಕಲೆ ಹಂಸ. ಇದು ಯಾರು ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಅದು ಕೇಳಿ ಕೇಳಿ ಆ ನಿಟ್ಟಿನಲ್ಲಿ ಓದಿ, ಈ ಮೆಟಾ ಡೇಟಾ ಅಂತಾರಲ್ವಾ, ಹೌದು, ಡೇಟಾ ಅಬೌಟ್ ಡೇಟಾ. ಈ ಹಾಡು ಅಂದ ತಕ್ಷಣ ಅದು ಯಾವ ಚಿತ್ರದ್ದು, ಯಾವ ಇಸ್ವಿಲಿ ಬಂದಿದೆ, ಈ ಹಾಡಲ್ಲಿ ಯಾರ ಸಾಹಿತ್ಯ, ಯಾರ ಸಂಗೀತ, ಆಮೇಲೆ ಯಾರು ಹಾಡ್ರೋರು, ಪ್ಲೇಬ್ಯಾಕ್ ಸಿಂಗರ್ಸ್ ಯಾರು, ಆ ಸಾಹಿತ್ಯದಲ್ಲಿ ಏನು ಪದ ಇದೆ, ಇದೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಆಮೇಲೆ ಸಮಯ ಸಂದರ್ಭ ಅಂದಾಗ ಅದನ್ನೆಲ್ಲ ಮ್ಯಾಚ್ ದ ಫಾಲೋಯಿಂಗ್ ಮಾಡಿ ಒಂದು ಪ್ಲೇಲಿಸ್ಟ್ ಥರ ಕೊಟ್ಟಾಗ ಆಡಿಯನ್ಸಿಗೆ RJs ಹೇಳೋದು ತುಂಬ ಸುಲಭ. ಈಗ 3 ಸಾಂಗ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀವಿ, SPB ಮತ್ತು ಚಿತ್ರ ಹಾಡಿರುವಂಥ ಬ್ಯಾಕ್ ಟು ಬ್ಯಾಕ್ ಸಾಂಗ್ಸ್ ನಿಮಗೋಸ್ಕರ ಅಂತ. ಅದ್ರ ಹಿಂದೆ ನಮ್ಮಂಥವ್ರ ಕೆಲಸ ಇರುತ್ತೆ. ಈಗ ಕೊನೋಕೋಲ್ ಬಗ್ಗೆ ಮಾತಾಡ್ತಿದ್ವಿ, ಮ್ಯೂಸಿಕ್ ಇನೋವೇಷನ್ ಬಗ್ಗೆ ಮಾತಾಡಿದ್ವಿ, ಹೀರೋಗಳ ಬಗ್ಗೆ ಮಾತಾಡಿದ್ವಿ. ಸೊ ನಿಮ್ಗೊಂದು ಟೆಸ್ಟ್ ಈಗ, ಓಕೆನಾ? ನಾನೊಂದು ಹೀರೋ ಹೆಸರು ಹೇಳ್ತೀನಿ, ಅವ್ರ ಸಿನಿಮಾಲ್ ಬಂದಿರುವಂಥ ಕೊನೋಕೋಲ್ ಬಿಟ್ಸ್ನ ನೀವು ನಮ್ಗೆ ಹೇಳಬೇಕು. ಎಲ್ಲ ಹೀರೋಗಳು ಆ ಥರ ಇಲ್ಲಮ್ಮ. ನಾನು ಕೇಳ್ತೀನಿ ಕೆಲವು ಹೀರೋಗಳು, ಅವ್ರಿಗಿದ್ರೆ ಹೇಳ್ಬೋದು ನೀವು. ಸರಿ. ಸೊ ಫಸ್ಟು ನಮ್ಮ ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಕುಲದಲ್ಲಿ ಕೀಳಿ ಯಾವುದು, ಅಫ್ಕೋರ್ಸ್ ಆ ಪಿಕ್ಚರೈಸೇಷನಲ್ಲಿ ಅವರಿಲ್ಲ. ಅದರ ತೈ ಎಕ್ಕುತ್ತಾ ಕೆಡತಕತ್ತ ಎಕ್ಕುತ್ತಾ ಕೆಡತೈ
ಅದೊಂದಿದೆ. ಆಮೇಲೆ ಬಬ್ರುವಾಹನ ಆರಾಧಿಸುವ ಮದನಾರಿ ಆ ಸೆಕೆಂಡ್ ಹಾಫ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರೋದೆ. ಅದು ಅದರ ಇನ್ಸ್ಪಿರೇಷನ್ ಬಂದು ಜಗತಲ ಪ್ರತಾಪನ್ ಅಂತ 1944ನಲ್ಲಿ ಹ. ಪಿ ಯು ಚಿನ್ನಪ್ಪ ಅವ್ರು ಆ್ಯಕ್ಟ್ ಮಾಡಿದಂತಹ ಒಂದು ಸಿನಿಮಾ. ಅದರಲ್ಲಿ ಪಿ ಯು ಚಿನ್ನಪ್ಪ ಆವಾಗಿನ ಕಾಲ ಸೂಪರ್ ಸ್ಟಾರ್, ಅವರೇ ಹಾಡಿ ಕಂಜಿರ ಮೃದಂಗ ನುಡಿಸಿ ಕೊನೋಕೋಲ್ ಹೇಳಿದ್ರು. ಅದರಿಂದ ಇನ್ಸ್ಪೈರ್ ಆಗಿ ಶೂಟ್ ಮಾಡಿದಂತಹ ಹ್ಮ್. ಆರಾಧಿಸುವ ಮದನಾರಿ ಕಲ್ಟ್ ಹಿಟ್. ಹ. ಕೊನೋಕೋಲ್ಗೆ ಒಳ್ಳೆ ಎಕ್ಸಾಂಪಲ್. ಆಮೇಲೆ ಅದನ್ನ ಹೇಳ್ಬೇಕು ನೀವು. ತತ್ತ ಧಿಮ್ ತಕಿಟ ಅವಲೇ ಹೇಳ್ದೆ ಕಡೆ ಇಲ್ಲ ಹಿಮ್ ತಕಿಟ ತಕತ ಧಿಮ್ ತಕಿಟ ತತ್ತ ಧಿಮ್ ತಕಿಟ ತಕ ಧಿಮಿತ. ರಾಜ್ಕುಮಾರ್ ಬಾಯಲ್ಲೇ ಚೆನ್ನಾಗಿದೆ, ಆ ಬಿಟ್ಟು ಹಾಕ್ಕೊಡು ಅಷ್ಟೇ. ಆಮೇಲೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಅದರಲ್ಲೂ ಇದೆ. ಹ. ಎಲ್ಲಿ ಬರುತ್ತೆ ಅದ್ರಲ್ಲಿ? ಅದರಲ್ಲಿ ಮಧ್ಯದಲ್ಲಿ ಫೈಟ್ ಸೀಕ್ವೆನ್ಸಲ್ಲಿ ಇದೆ ತುಂಬ. ರಾಜ್ಕುಮಾರ್ ಪ್ರಭಾಕರ್ಗೆ ಆಮೇಲೆ ಮಿಕ್ಕಿದವ್ರ ಜೊತೆಗೆಲ್ಲ ಫೈಟ್ ಮಾಡ್ತಿರ್ಬೇಕಾದ್ರೆ ಹ. ತುಂಬ ಚೆನ್ನಾಗಿದೆ ಸೀಕ್ವೆನ್ಸ್. ಅದು ಕೊನೋಕೋಲ್ ಅಂತ ನನಗೂ ತುಂಬ ವರ್ಷಗಳು ಗೊತ್ತಿರಲಿಲ್ಲ, ಆಮೇಲೆ ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತು. ಆಮೇಲೆ ನನ್ನ ನೀನು ಗೆಲ್ಲಲಾರೆ, ಹ. ನನ್ನ ನೀನು ಗೆಲ್ಲಲ ಲಾಸ್ಟಲ್ಲಿ ದಿತ್ತಕ ಜಮ್ ನಾನು ನೀನು ಸಮಥಿಂಗ್ ಅಲ್ಲಿ ಬರುತ್ತೆ. ಸೊ ಅದಕ್ಕೆ ಜೊತೆಯಲ್ಲಿ ಎಸ್ ಜಾನಕಿ ಅವರು ಹೇಳ್ತಾರೆ, ಹ. ಸಾಹಿತ್ಯಕ್ಕೆ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾರೆ. ವೆರಿ ವೆರಿ ಸ್ಪೆಷಲ್. ಈಗ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು. ಡಾಕ್ಟರ್ ವಿಷ್ಣುವರ್ಧನ್ ಸರ್ದು ವೆರಿ ಪಾಪ್ಯುಲರ್. ಅಂದರೆ ಮಲಯ ಮಾರುತ ಫಿಲ್ಮ್ನಲ್ಲಿ ನಟನ ವಿಶಾರದ ನಟಶೇಖರ್ ಅಂತಿದೆ. ಹ. ಹಾಂ ತರಿಕೆಟದ ಝಮ್ ತಕ ತಕಿಟತ ದಿತ್ ತರಿಕೆಟತಾಂ ದಿತ್ತಾಂ ತಕ ತಕಿಟತ ಜಡು ತಕ ತಕಿಟತ ಧಿಮಿತ ಧಿಮ್ ತತ ಧಿಮ್ ತತ ಧಿಮ್ ತಕಿಟತಾಂ ನಟನ ವಿಶಾರದ ನಟಶೇಖರ. ಯೇಸುದಾಸ್ ಅವರು ಹೇಳಿರೋದು ಹ. ಜತಿ. ಆಮೇಲೆ ಅಫ್ಕೋರ್ಸ್ ಆಪ್ತ ಮಿತ್ರ ಹ. ರಾರಾ. ರಾರ ಅಥವಾ ಬಾರ ಸನಿಹಕ್ಕೆ ಬಾರ. ಹ. ಅದರಲ್ಲಿ ಕೊನೋಕೋಲ್ ಹೇಳಿರೋದು ನನ್ನ ಗುರುಗಳಾದಂಥ ವಿದ್ವಾನ್ ಶ್ರೀ ಆನೂರ್ ಅನಂತಕೃಷ್ಣ ಶರ್ಮಾ ಸರ್ ಅದು. ಹ. ತಜ್ಜಂ ತಜಂ ಕಟತಕತ ಜಂ ತಜಂ ತಕತರಿ ಕಟತಕತ ಜಂ ತಜಂ ತಕಿಟತ. ಆಮೇಲೆ ಅವ್ರು ಹೇಳಿ ಆಮೇಲೆ ಅದಕ್ಕೆ ತಾಳವಾದ್ಯಗಳು ಬರುತ್ತೆ. ಒನ್ ಆಫ್ ಬ್ರಿಲಿಯಂಟ್ ಕಾಂಪೋಸಿಷನ್ಸ್ ಆಫ್ ಗುರುಕಿರಣ್. ಹ. ರವಿಚಂದ್ರನ್ ಅವರು. ರವಿ ಸರ್, ಎಸ್. ರಣಧೀರ ಫಿಲ್ಮ್ನಲ್ಲಿ ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಮುರಳಿಗೆ ಕಣ್ಣ ಅಲ್ಲೂ ಒಂದು ಒಂದು ಇಂಟರ್ವ್ಯೂಡ್ ಇದೆ. ತದ್ದಿತ್ ತಜಂ ತಜಂ ತಿತ್ತಜಂ. ನಂಗೆ ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದೆ ನನಗೆ. ಅದನ್ನ ಹೇಳಿರೋದು ಚೆನ್ನೈನ TH ಸುಭಾಷ್ ಚಂದ್ರ ಅಂತ ಒಬ್ಬರು ಫೇಮಸ್ ಘಟಮ್ ಆರ್ಟಿಸ್ಟ್. ಅವ್ರದ್ದೊಂದು ಸ್ಮಾಲ್ ಬಿಟ್ಟಿದೆ. ಆ್ಯಂಡ್ ಆಫ್ ಕೋರ್ಸ್ ವೆರಿ ವೆರಿ ಪಾಪ್ಯುಲರ್. ಎಮ್ಮೋ ಎಮ್ಮೋ ನಾ ದಿನ್ ದಿನ್ ನಾ ದಿನ್ 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 ಎಲ್ಲರಿಗೂ ಗೊತ್ತು. ಬಟ್ ಆ ಜೊತೆಗೆ ಕೊನೋಕೋಲ್ ತುಂಬ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಆ್ಯಂಡ್ ಆಫ್ ಕೋರ್ಸ್ ರೀಸೆಂಟಾಗಿ ನಾನು ರವಿ ಸರ್ ಜೊತೆಗೆ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿದೆ. ಹೀ ಈಸ್ ಎ ವೆರಿ ವೆರಿ ಬ್ರಿಲಿಯಂಟ್ ಆರ್ಟಿಸ್ಟ್. ಅವರು ಈ ಹ್ಯೂಮನ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಮಿಕ್ಸ್ ಮಾಡಿ ಒಂದು ಬ್ರಿಲಿಯಂಟ್ ಸೆಟ್ ಆಫ್ ಕಾಂಪೋಸಿಷನ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಂದು ಒಂದು ಕೆಲಸ ಇದೆ ಕೊನೋಕೋಲ್ನಲ್ಲಿ. ಅಫ್ಕೋರ್ಸ್ ಅದಿನ್ನ ರಿಲೀಸ್ ಆಗಬೇಕು. ಅದ್ರ ಹೆಸರು, ಸಿನಿಮಾ ಹೆಸರು ದೇವರಾಣೆ ಗೊತ್ತಿಲ್ಲ. ಸರ್ ಫೋನ್ ಮಾಡ್ತಾರೆ, ಹ. ಜೋಯ್ಸ್ ಅಂತಾರೆ, ಹ. ನಂಗೆ ಇದು ಬೇಕು ಅಂತಾರೆ, ಎಸ್ ಸರ್ ಅಂತೀನಿ. ಈಗ ಕಮಲ ಹಾಸನ್ ಅವರು. ಕಮಲ್ ಹಾಸನ್ ಅಫ್ಕೋರ್ಸ್ ತಮಿಳು ತೆಲುಗುನಲ್ಲಿ ಸಾಕಷ್ಟು ರೆಫರೆನ್ಸಸ್ ಸಿಗುತ್ತೆ. ವೆರಿ ಪಾಪ್ಯುಲರ್. ಅಂದರೆ ಕನ್ನಡಿಗರಿಗೂ ಗೊತ್ತಿರುವಂಥದ್ದು ಅಂದರೆ ಇದು ಸಾಗರ ಸಂಗಮಂ ಸಲಂಗೈ ಒಲೆಯಲ್ಲಿ ತಕಿಟ ತಧಿಮಿ ತಂದಾನ, ಅದು SPB ಅವ್ರು ಹೇಳಿರೋದು. ಅದೊಂದಿದೆ. ಆಮೇಲೆ ಚೂರು ಒಂದು ಕಮರ್ಷಿಯಲ್ ಫಿಲ್ಮ್ ಅಂದರೆ ವಿಕ್ರಮ್ ಅಂತ ಒಂದು ಫಿಲ್ಮ್ ಬಂತು. ಅದ್ರ ಟೈಟಲ್ ಟ್ರ್ಯಾಕ್ ಅದು ಕಮಲ್ ಹಾಸನ್ ಹೇಳಿದಾರೆ, ತಕಿಟ ತಕ ತಕಿಟ ತಕತಿದ್ದ ವಿಕ್ರಮ್ ಅಂತ ಬರುತ್ತೆ. ಈಗ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್. ರಜನಿಕಾಂತ್, ಎಸ್. ಪಡೆಯಪ್ಪ ಹ. ಸೂಪರ್ ಹಿಟ್ ಫಿಲ್ಮ್. ಅದರಲ್ಲಿ ಮಿನ್ಸಾರ ಕಣ್ಣ ಅಂತ ಒಂದು ಸಾಂಗ್ ಇದೆ. ಅದರಲ್ಲಿ ಸೆಕೆಂಡ್ ಹಾಫ್, ಆ ಸಾಂಗಲ್ಲಿ ಸೆಕೆಂಡ್ ಹಾಫ್ ಬಂದು ಒಂದು ಜುಗಲ್ಬಂದಿ ಇದೆ ಹೀರೋ ಹೀರೋಯಿನ್ ಮಧ್ಯ. ವೋಕಲಿಸ್ಟ್ ಅಫ್ಕೋರ್ಸ್ ನಿತ್ಯಶ್ರೀ ಮಹಾದೇವನ್ ಅವರು ಮತ್ತು ಶ್ರೀನಿವಾಸ್ ಅವರು. ಕೊನೋಕೋಲ್ ಹೇಳಿರೋದು ಪಾಲಕ್ಕಾಡ್ ಶ್ರೀರಾಮ್ ಅವರು. ತುಮ್ ತಕ್ಕಿಟ್ಟ ತಕ್ಕಿಟ ತಕ ತತ್ತಿದ್ದ ತದಿಂ ತ್ರಕಟದುಂಗ ತದಿಂ ತ್ರಕಟದುಂಗ ತದಿಂ ತ್ರಕಟದುಂ. ಆಮೇಲೆ ಆಲಾಪ್ನಲ್ಲಿ ನಿತ್ಯಶ್ರೀ ತಾ ತ್ರಕಟದಿಂ ತಾ ತ್ರಕಟದಿಂ ಧಿಂ ತ್ರಕಟದಿಂ ಧಿಂ ತ್ರಕಟದಿಂ. ಇದೆಲ್ಲ ಏನಂದರೆ ಕೇಳಬೇಕಾದ್ರೆ ಒಂಥರ ರೋಮಾಂಚನ ಆಗಿದ್ದಂತಹ ಮೊಮೆಂಟ್ಸ್. ಆಮೇಲೆ ಇದನ್ನ ಎಷ್ಟು ಸಾವಿರ ಸರಿ ಕೇಳಿದಿನೋ ಗೊತ್ತಿಲ್ಲ, ಎಷ್ಟು ಲಕ್ಷ ಸರಿ ಕೇಳಿದಿನೋ ಗೊತ್ತಿಲ್ಲ ಈ ಸಾಂಗ್ಸ್ ಎಲ್ಲ. ಅಫ್ಕೋರ್ಸ್ ಚಂದ್ರಮುಖಿಲೂ ಇದೆ, ಅದರಲ್ಲೂ ಅದರಲ್ಲೂ ರಾರಾ ಸಾಂಗ್ ಇದೆ. ಅದನ್ನು ಹೇಳಿರೋದು VVS ಮಣಿಯನ್ ಅಂತ ಚೆನ್ನೈನವರು. ಸೊ ಸಾಕಷ್ಟು. ಆಮೇಲೆ ಎಂದಿರನ್ ರೋಬೋಟ್, ಅದರಲ್ಲೂ ಒಂದು ಸಾಂಗ್ ಇದೆ. ಚಿಟ್ಟಿ ಡ್ಯಾನ್ಸ್ ಅಂತ ಒಂದು ರೋಬೋಟ್ ಒಂದು ಡಾನ್ಸ್ ಸೀಕ್ವೆನ್ಸ್ ಬರುತ್ತೆ. ಅದ್ರಲ್ಲಿ ಫುಲ್ಲು ಪ್ರೊಸೆಸ್ಡ್ ಆಗಿರುವಂಥ ಒಂದು ಕೊನೋಕೋಲ್ ಇದೆ. ತುಂಬ ರೆಫರೆನ್ಸ್ ಇದೆ. ಮಲಯಾಳಮಲ್ಲೂ ಸಾಕಷ್ಟಿದೆ, ಹಿಂದಿಲೂ ಸಾಕಷ್ಟಿದೆ, ತುಂಬ ರೆಫರೆನ್ಸ್ ಇದೆ ಅಮ್ಮ. ನಮ್ ಕೊನಕೋಲ್ ಅಂದ್ರೆ ಗೊತ್ತಾಗೋದಿಲ್ಲ, ಸಿನಿಮಾದಲ್ಲಿ ಇದೆಲ್ಲ ಕೇಳಿರ್ತೀವಿ ಬಟ್ ನಮ್ಗೆ ಗೊತ್ತಿರೋದಿಲ್ಲ. ಸೊ ನೀವು ಈಗ ಹೇಳಿದಾಗ ನಮ್ಮಂತ ಸಾಮಾನ್ಯ ಜನತೆಗೆ ಓಕೆ ಇದು ಕೊನಕೋಲ್ ಸಿನಿಮಾದಲ್ಲಿ ಬಳಸಿದ್ದಾರೆ ಅಂತ ಗೊತ್ತಾಯ್ತು ಇವಾಗ. ಖಂಡಿತ. ಮತ್ತೆ ಇನ್ನೊಂದ್ಸರಿ ಆ ಹಾಡನ್ನ ಕೇಳಿದಾಗ ನೋಡಿದಾಗ ಈಗ ನೆನಪಿರುತ್ತೆ. ಹೌದು.
ಈಗ ಕೊನ್ನಕೋಲ್ ಮಾತಾಡ್ತಿರ್ಬೇಕಾದ್ರೆ ಎಷ್ಟೊಂದು ಮಜಾ ಮಾಡ್ತಿದೀವಿ ನಾವೇನೆ. ನಿಮಗೆ ಕೊನ್ನಕೋಲ್ ಜೊತೆ ಯಾವ್ದಾದ್ರು ಫನ್ನಿ ಇನ್ಸಿಡೆನ್ಸಸ್ ಆಗಿದ್ಯಾ? ಸಾಕಷ್ಟಿದೆ ಇನ್‌ಫ್ಯಾಕ್ಟ್. ಹ. ಆಮ್, ಒಂದು ಸರಿ ಒಂದು ಪ್ರತಿಷ್ಠಿತವಾದಂತಹ ಒಂದು ಟಿವಿ ವಾಹಿನಿಗೆ ರೆಕಾರ್ಡಿಂಗ್ ಹೋಗಿದ್ದೆ. ಹ. ಅಲ್ಲಿ ಪ್ರೊಡ್ಯೂಸರ್ ಅಂತ ಯಾರು ಇರ್ತಾರಲ್ಲ ಅವ್ರು ಬಂದು, ಐ ಹ್ಯಾವ್ ನಾಟ್ ಸೀನ್ ಕೊನ್ನೋಕೋಲ್ ಇನ್ಸ್ಟ್ರೂಮೆಂಟ್, ಕ್ಯಾನ್ ಯು ಪ್ಲೀಸ್ ಶೋ ಮೀ ಅಂತ ಕೇಳಿದ್ರು. 2 ನಿಮಿಷ ಇವ್ರಿಗೆ ಏನು ಉತ್ತರ ಕೊಡ್ಬೇಕು ನನಗೂ ಗೊತ್ತಾಗ್ಲಿಲ್ಲ. ಸರಿ ಸುಮ್ಮನಿದ್ದೆ ನಾನು. ಆಮೇಲೆ ರೆಕಾರ್ಡಿಂಗ್ ಎಲ್ಲ ಆದಮೇಲೆ ಪಾಪ ಆಕೆನೇ ಬಂದು, ಸಾರಿ ನಂಗೆ ಗೊತ್ತಿರಲಿಲ್ಲ ಅಂದರು. ನಾನು ಹೇಳ್ಬೋದಾಗಿತ್ತು, ನಾನು ನೋಡಿಲ್ಲ ಮೇಡಮ್ ಆ ವಾದ್ಯ ಹೆಂಗಿರುತ್ತೆ ಅಂತ. ಅದು ಒಂದು ಇನ್ಸ್ಟೆನ್ಸ್. ಆಮೇಲೆ ಇನ್ನೊಂದು ಫನಿ ಇನ್ಸ್ಟೆನ್ಸ್ ಅಂದರೆ, ಹೀಗೆ ನಮ್ಮೊಬ್ಬರು ಸ್ನೇಹಿತರು ಉಡುಪಿ ಮಂಗಳೂರು ಕಡೆ ಹೋಗ್ತಾಯಿದ್ರು. ನಾನು ಕಚೇರಿಗೆ ಅಂತ ಹೋಗ್ತಿದ್ದೆ. ಇಬ್ಬರು ವೆಯ್ಟ್ ಮಾಡ್ತಿದ್ದೀವಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲಿ. ಅವ್ರು ಸಿಕ್ಕಿದ್ರು, ಹೇ ಹಾಯ್ ಹೌ ಆರ್ ಯು, ವಾಟ್ ಯು ಡೂಯಿಂಗ್, ಎಫ್ ಎಮ್ ಬಿಟ್ಬಿಟ್ರಾ ಕೆಲಸನಾ, ಎಫ್ ಎಮ್ ಅಲ್ಲಿ ಇದ್ದೀರಾ? ಇಲ್ಲಮ್ಮ ಕೆಲಸ ಬಿಟ್ಟೆ. ಓ ಯು ಆರ್ ಸ್ಟಿಲ್ ಡೂಯಿಂಗ್ ದಟ್ ಮೌತ್ ಡುಮ್ಟಕಾವ ಅಂದರು. 2 ನಿಮಿಷ ಸಿಟ್ಟು ಬಂತು, ನಗುರು ಬಂತು. ಕಲೆಗೆ ಮೌತ್ ಡುಮ್ಟಕ, ಓ ಹಿಂಗೆಲ್ಲ ಕರಿಬೋದಾ ಈ ಕಲೆನ ಅಂತ. ಪಾಪ ಅವ್ರ ಮೇಲೆ ಮೀಮ್ಸ್ ಕೂಡ ನಾನು ಮಾಡಿಬಿಟ್ಟಿದ್ದೀನಿ ನಾನು. ಅದೊಂದು ನನ್ನ ಸ್ಟೂಡೆಂಟ್ಸು ಒಳ್ಳೆ ಮಜಾ ಕೊಡ್ತಾರೆ. ನನ್ನ ಸೀನಿಯರ್ ಸ್ಟೂಡೆಂಟ್ ಒಬ್ಬರು ಅರ್ಜೆಂಟೀನಲ್ಲಿದ್ದಾರೆ. ಅವರು ಭಾರತಕ್ಕೆ ಬಂದಿದ್ದರು, ನಮ್ಮ ಮನೇಲೇ ಇದ್ದರು. ನಮ್ಮ ಮನೆಯಲ್ಲಿ ಹಾಲ್, ಅದೇ ಮ್ಯೂಸಿಕ್ ಹಾಲ್ನಲ್ಲಿ ನಮ್ಮ ಗುರುಗಳ ದೊಡ್ಡ ಫೋಟೋ ಇದೆ, ಕೃಷ್ಣಮೂರ್ತಿ ಸರ್ ದೊಡ್ಡ ಫೋಟೋ ಇದೆ. ಅದಕ್ಕೆ ಒಂದು ಹಾರ ಹಾಕಿದೆ. ಕೇಳಕ್ಕೆ ಒಂದು ಚಿನ್ನಕ್ಕೆ ಇದ್ದಿದ್ದ. ನಾನು ಇಮ್ಯಾಜಿನ್ ಮಾಡ್ಕೊಂಡೆ ಈಗ ಅದಕ್ಕೆ. ನಮ್ಮ ಗುರುಗಳ ಫೋಟೋ ಇದೆ, ಅದಕ್ಕೆ ಹಾರ ಹಾಕಿದ್ದಾರೆ. ಸೊ ದೀಪ ಹಚ್ಚಬೇಕಾದ್ರಲ್ಲ ಅವ್ರು ಕರಿತಿದ್ದೆ ನಮ್ಮ ಗುರುಗಳು, ನೋಡಿ ಅವರಿಂದಲೇ ನಾವು ಇದು ಊಟ ಮಾಡ್ತಿದ್ದೀವಿ ಅಂತೆಲ್ಲ. ನಾನು ಅವ್ರಿಗೆ ನಮ್ಮ ಮೇಷ್ಟ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ. ಅವ್ರು ತುಂಬ ಇನ್ಸ್ಪೈರ್ ಆಯಿತು. ಗುರೂಜಿ, ಐ ಹ್ಯಾವ್ ಎ ಫೋಟೋ ಆಫ್ ಯುವರ್, ಕ್ಯಾನ್ ಐ ಪುಟ್ ಎ ಫ್ರೇಮ್ ಅಂಡ್ ಕ್ಯಾನ್ ಐ ಆಲ್ಸೋ ಪುಟ್ ಎ ಗಾರ್ಲ್ಯಾಂಡ್ ಅಂದರು. ನಾನು 2 ನಿಮಿಷ, ಪಾಪ ಅವ್ರಿಗೆ ಗೊತ್ತಿಲ್ಲ ಯಾತಕ್ಕೆ ನಾವು ಹಾರ ಹಾಕ್ತೀವಿ ಅಂತ. ಇಲ್ಲಪ್ಪ ಹಾರ ಹಾಕೋಕ್ಕಿನ್ನ ಟೈಮ್ ಇದೆ ಅಂದೆ. ಪಾಪ ಅವ್ರಿಗೆ ಗೊತ್ತಾಗಲಿಲ್ಲ. ಆಮೇಲೆ ಎಕ್ಸ್ಪ್ಲೇನ್ ಮಾಡಿದಾಗ, ಪಾಪ ಗುರೂಜಿ ಸಾರಿ ಐ ಡಿಂಟ್ ಮೀನ್ ಟು ಡೂ ದ್ಯಾಟ್, ಐ ಡಿಂಟ್ ಮೀನ್ ಟು ಸೇ ದ್ಯಾಟ್ ಅಂದರು. ಸೊ ಈ ರೀತಿ ಸಾಕಷ್ಟು ಇನ್ಸೆನ್ಸ್ ಇದೆ ಮಾ. ಸೋಮನ್ ಜೊತೆ ಇದ್ದಾಗ ಇದು ಮಜಾ. ಯಾಕಂದ್ರೆ ಸೋಮ ತುಂಬಾ ಸೀರಿಯಸ್ ಆಗಿ ಕೊನೆಕೋಲ್ ಹೇಳೋದು ಒಂದ್ ಕಡೆ ಆದ್ರೆ, ಸಕ್ಕದಾಗಿ ಮಿಮಿಕ್ರಿ ಮಾಡಿ ಸಕ್ಕದಾಗಿ ಕಾಮಿಡಿ ಮಾಡ್ತಾರೆ. ಇದು ಬರೀ ಅವ್ರಿಗೆ ಆಪ್ತರಾಗಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಖಂಡಿತ ಅವೆಲ್ಲ ಸ್ಕ್ರೀನಲ್ಲಿ ಹೇಳೋಕ್ಕಾಗದ, ತೋರ್ಸೋಕ್ಕಾಗಲ್ಲ. ಸೊ ಈಗ ಮಕ್ಕಳೆಲ್ಲ ಕಲಿಯಕ್ಕೆ ಬರ್ತಾರಲ್ಲ, ಅವ್ರಿಗೆಲ್ಲ ಇಂಟ್ರೆಸ್ಟ್ ಬರಬೇಕು ಅಂದರೆ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು. ಸೊ ಇವಾಗಲೇ ಹೇಳ್ತಿದ್ವಿ, ಚಿಕ್ಕ ಮಕ್ಳು ಬರ್ತಾರೆ, ಅವ್ರನ್ನ ಕೂರ್ಸೋಕ್ಕೆ ಆಗೋದಿಲ್ಲ ಅಂತ. ಅವ್ರನ್ನ ಇಂಟ್ರೆಸ್ಟಿಂಗ್ ಆಗಿ ಕೊನೆಕೋಲ್ ಹೆಂಗೆ ಹೇಳ್ಕೊಡ್ತೀರಾ ನೀವು? ಒಂದು, ಅವ್ರ ಮಟ್ಟಿಗೆ ಇಳಿದು ಸುಲಭವಾಗಿ ಚೂರು ಡೋಸೇಜಲ್ಲಿ ಕೊಡಬೇಕು ಅನ್ನೋದು ಒಂದು. ಆಮೇಲೆ ಈಗ ಸ್ಕೂಲ್ ಅಂತ ಬಂದಾಗ ಅವ್ರಿಗೆ ಅಕಾಡೆಮಿಕ್ಸ್ನಲ್ಲೂ ಸಾಕಷ್ಟು ಕಲ್ತಿರ್ತಾರೆ, ಮ್ಯಾಥಮೆಟಿಕ್ಸ್ ಕಲ್ತಿರ್ತಾರೆ, ಸೈನ್ಸ್ ಕಲ್ತಿರ್ತಾರೆ. ಅದನ್ನು ಹೆಂಗೆ ಇದಕ್ಕೆ ಇಂಟಿಗ್ರೇಟ್ ಮಾಡಬಹುದು ಅಂತ ನಾನು ಯೋಚನೆ ಮಾಡ್ತಾನೆ ಇದ್ದೆ. ಆಮೇಲೆ ಒಂದು ಸಣ್ಣದ ಒಂದು ಎಕ್ಸಸೈಸ್ ಕಂಪೋಸ್ ಮಾಡಿದೆ. ಈಗ ಸಬ್ಟ್ರಾಕ್ಷನ್, ಈಗ 5 - 0 ಎಷ್ಟಮ್ಮ, 5 6 - 1 ಎಷ್ಟಮ್ಮ, 5 7 - 2 ಎಷ್ಟಮ್ಮ, 5. ಸೊ ಈ ಥರ ಎಷ್ಟು ನಂಬರ್ಸ್ ಬಂದರೂ ಆನ್ಸರ್ 5 ಬರಬೇಕು. ಹೌದು. 5ಗೆ ನಮ್ಮ ಸೋಲ್ಕಟ್ಟು ಭಾಷೆಯಲ್ಲಿ ತದಿ ಗಿಣ ತೋಮ್ ಅನ್ನೋ ತುಂಬ ಒಳ್ಳೆ ಪಾಪ್ಯುಲರ್ ಸೋಲ್ಕಟ್ಟಿದೆ, ತದಿ ಗಿಣ ತೋಮ್ ಅಂತ. ಸೊ ಸಬ್ಟ್ರಾಕ್ಷನು ಮಕ್ಕಳಿಗೆ ಹೇಳ್ಕೊಡ್ಬೇಕು, ತದಿ ಗಿಣ ತೋಮನ್ನು ಸೋಲ್ಕಟ್ಟು ರಿಜಿಸ್ಟರ್ ಮಾಡಬೇಕು ಅಂತ ಒಂದು ಸಣ್ಣ ಎಕ್ಸಸೈಸ್ ಏಕತಾಳದಲ್ಲಿದೆ. 4 ಏಟು, 1 2 3 4. 5 - 0 ಈಕ್ವಲ್ಸ್ ತದ್ಹಿಗಿಣ್ಣತ್ತೊಂ. 6 - 1 ಈಕ್ವಲ್ಸ್ ತದ್ಹಿಗಿಣ್ಣತ್ತೊಂ. 7 - 2 ಈಕ್ವಲ್ಸ್ ತದ್ಹಿಗಿಣ್ಣತ್ತೊಂ. 8 - 3 ಈಕ್ವಲ್ಸ್ ತದ್ಹಿಗಿಣ್ಣತ್ತೊಂ. 9 - 4 ಈಕ್ವಲ್ಸ್ ತದ್ಹಿಗಿಣ್ಣತ್ತೊಂ. 10 - 5 ಈಕ್ವಲ್ಸ್ ತದ್ಹಿಗಿಣ್ಣತ್ತೊಂ ಥ. ತದ್ಹಿಗಿಣ್ಣತ್ತೊಂ ಥ, ತದ್ಹಿಗಿಣ್ಣತ್ತೊಂ ಥ. ಅಯ್ಯೋ ಸೂಪರ್. ಸಿಂಪಲ್ ಎಕ್ಸಸೈಸು. ಮಕ್ಕಳಿಗೆ ಸಬ್ಟ್ರಾಕ್ಷನು ಹೇಳ್ಕೊಟ್ಟಂಗಾಯ್ತು, ಹ. ಸೊಲ್ಕಟ್ಟು ಹೇಳ್ಕೊಟ್ಟಂಗಾಯ್ತು, ತಾಳದ ಬಿಗಿನೂ ಅವ್ರಿಗೆ ಕಲ್ತಂಗಾಯ್ತು. ಸೊ ಈ ರೀತಿ ಟ್ರೈ ಮಾಡ್ತಾ ಇರ್ತೀನಿ. 3 ಟೇಬಲ್ಸ್ ಇದೆ ಇದೇ ಥರನೇ. 2 ಟೇಬಲ್ಸ್ ಇದೆ. 3 ಟೇಬಲ್ಸ್ ಅಂದರೆ ನಮಗೆ ಈ 1 2 3 4 5 6 7 8 9 10 ಈ ನಂಬರ್ಸ್ಗೆ ತುಂಬ ಪಾಪ್ಯುಲರ್ ಆಗಿರೋಂಥ ಸೊಲ್ಲುಕಟ್ಟುಗಳಿದೆ ನಮಗೆ. ಅದು ನಾವು ಯೂಶಲಿ ಕಚೇರಿಗಳಲ್ಲಿ ಅಥವಾ ಕಂಪೋಸಿಂಗ್ ಟೈಮ್ನಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ. ಅದನ್ನು ಹೆಂಗೆ ಮಕ್ಳಿಗೆ ಅಭ್ಯಾಸ ಮಾಡಿಸೋದು ಅಂತ ಬಂದಾಗ 3 ಟೇಬಲ್ಸ್, 3 ನಂಬರ್. ಸೊ 3 ಏಟ್ ಇರುವಂಥ ಒಂದು ತಾಳ, ತ್ರಿಶ್ರ ಜಾತಿ ಏಕತಾಳ ಅಂತ ಒಂದು. ಆಮೇಲೆ ತ್ರಿಶ್ರ ಗತಿ ಅಂತ ಬರುತ್ತೆ. ತ್ರಿಶ್ರ ಗತಿ ಅಂದರೆ ಒಂದು ಏಟಲ್ಲಿ ಎಷ್ಟು ಅಕ್ಷರ ನಾವು ಎಣಿಸ್ತೀವಿ ಅಂತ. ತಕ್ಕಿಟ್ಟ 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 ತಕ್ಕಿಟ್ಟ, ಒಂದು ಏಟಲ್ಲಿ 3 ಕೌಂಟ್ ಮಾಡಿದ್ವಿ. ಸೊ ತ್ರಿಶ್ರ ಜಾತಿ ಏಕತಾಳ, 3 ಏಟಿನ ತಾಳ, ಒಂದೊಂದು ಏಟಲ್ಲೂ 3 ಕೌಂಟ್ ಮಾಡಬೇಕು. ಅದರಲ್ಲಿ 3 ಟೇಬಲ್ಸ್ ಹೇಳಬೇಕು. ಚೂರು ರಿವರ್ಸ್ ಇದೆ. 1 3s are tom tom tom. 2 3s are nattom nattom nattom. 3 3s are ginnattom ginnattom ginnattom. 4 3s are dhigginnattom dhigginnattom dhigginnattom. 5 3s are tadhigginnattom tadhigginnattom tadhigginnattom. 6
threes are tadhim ginnatum tadhim ginnatum tadhim ginnatum. 7 threes are tadim ginnatum tadim ginnatum tadim ginnatum. 8 threes are tadi ginnatum tadi ginnatum tadi ginnatum. 9 threes are tadi ginnatum tadi ginnatum tadi ginnatum. 10 threes are takitadim tadiginatum takitadim tadiginatum takitadim tadiginatum ತ. ಮಕ್ಕಳಿಗೆ ತಕ್ಷಣ ಇದು ಕ್ಯಾಚ್ ಆಗದೆ ಇರ್ಬೋದು, ಬಟ್ ದೇರ್ ಇಸ್ ಲಾಟ್ ಆಫ್ ಥಾಟ್ ಪ್ರೊಸೆಸ್ ಬಿಹೈಂಡ್ ಇಟ್. ತ್ರಿಶ್ರ ಗತಿನೂ ಹೇಳ್ಕೊಡ್ಬೇಕು, ಆ ತ್ರೀ ಯಾವ್ಯಾವ್ದಕ್ಕೆ ರಿಲೇಟ್ ಆಗುತ್ತೆ, ಅದರ ಸೊಲ್ಕಟ್ಟುಗಳು ಏನು, ಮೂರು ಸರಿ ಹೇಳಿದೆ ಎಲ್ಲಿಂದ ತಗೋಬೇಕು. ಸೊ ತಲೆಗೂ ಕೆಲಸ, ಕೈಗೂ ಕೆಲಸ, ಬಾಯಿಗೂ ಕೆಲಸ. ಇದನ್ನೆಲ್ಲ ಇಂಟ್ರೆಸ್ಟಿಂದ ಕಲಿಯಬಹುದು ಅವರಾಗ. ಖಂಡಿತ ಈ ಥರ ಸಾಕಷ್ಟಿದೆ. ಹಾ. ಸುಮ್ಮನೆ ಡೆಮೋ ಪರ್ಪಸ್ ಒಂದು ಹೇಳ್ಕೊಡ್ಬೇಕು. ಈಗ ನಮ್ಮ ಡೈಲಿ ಲೈಫಲ್ಲಿ ಎಷ್ಟೊಂದು ಇನ್ಸಿಡೆನ್ಸಸ್ ಆಗತ್ತಲ್ಲ, ಅದರಲ್ಲೆಲ್ಲ ಕೊನಕೋಲ್ನ ನಾವೆಲ್ಲ ನೋಡ್ಬೋದು ಅಥವಾ ಕಾಣ್ಬೋದು. ಗಮನಿಸಿದ್ರೆ ಎಲ್ಲಾದ್ರಲ್ಲೂ ನಾವು ನೋಡಬಹುದು. ಹಾ. ಬುಲೆಟ್ ಬೈಕ್ ಹೌದು. ಆಮೇಲೆ ಕುದುರೆ ಹೋಗುತ್ತಲ್ಲ, ಈ ಯೂಶಲಿ ನೀವು ಸಿನಿಮಾದಲ್ಲ ನೋಡಿದಾಗ ಟಕಡಕ್ 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 ತೋಗಾಜ ಟಕ್ ಕಿಡತುಂ ಟಕ್ ಟಕ್ ಕಿಟ ತಕ್ 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 ಕಿಟ. ಸೊ ಎನಿ ಸೌಂಡ್, ಈ ಕಾಫಿ ಕೆಟಲ್, ಹಳೆ ಕಾಲದ ಅಲ್ಯೂಮಿನಿಯಂ ಪರ್ಕ್ಯುಲೇಟರ್, ಅದು ಕುದಿದಂಗೆ ಟಿಕ್ 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 ಅದಕ್ಕೊಂದು ರಿದಮ್ ಮಾಡ್ಬೋದು. ಈ ಟ್ರೈನ್ ಟ್ರ್ಯಾಕ್ ಚೇಂಜ್ ಮಾಡ್ಬೇಕಾದ್ರೆ ಉಪಯೋಗಿಸಿ ದಿಮ್ ತದಿಮ್ ತದಿ ತತ ತತ ತದಿಮ್ ತದಿಮ್ ತದಿ. ಆಮೇಲೆ ಕೆಲವು ಸರಿ ದೇವಸ್ಥಾನಗಳಲ್ಲಿ ಈ ಒಂದು ಸೌಂಡ್ ಬಾಕ್ಸ್ ಅಂತ ಒಂದಿರುತ್ತೆ, ಜಾಗಟೆ ಗಂಟೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಅದು ಫಸ್ಟ್ ತಿಂಗಳು ಅಷ್ಟೇ ಕೆಲಸ ಮಾಡೋದು, ಸೆಕೆಂಡ್ ತಿಂಗಳು ಕೆಟ್ಟೋಗುತ್ತೆ. ಅದು ಯಾವುದೋ ಒಂದು ರಿದಮ್ ಅಲ್ಲಿ ಗ್ಲಮ್ ಕ್ಲಕ್ ಗ್ಲಿಮ್ ಗ್ಲಿಮ್ ಕ್ಲಕ್ ಗ್ಲಮ್ ಗ್ಲುಮ್ ಅಂತ ಬರ್ತಿರುತ್ತೆ, ಅದಕ್ಕೆ ಕ್ರಿಯೇಟ್ ಮಾಡುವಂಥದ್ದು. ಎಷ್ಟೋ ಸರಿ ಈ ಕ್ಲಾಕ್ ಶಬ್ದ ಆಗುತ್ತೆ, ಅಥವಾ ಎಷ್ಟೋ ಸರಿ ಟಿಕ್ಕಿಂಗ್ ಸೌಂಡ್ಸ್ ಎಲ್ಲಿ ಬರ್ತದೆ, ಅದಕ್ಕೆಲ್ಲ ನಾವು ಅಭ್ಯಾಸ ಮಾಡ್ತಿರ್ಬೋದು. ಗಮನ ಇಟ್ಟು ನೋಡಿದ್ರೆ ಯು ಹ್ಯಾವ್ ಮ್ಯೂಸಿಕ್ ಎವ್ರಿವೇರ್. ಈಗ ಕೊನಕೋಲ್ ಬರೀ ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟೇ ಇರೋ ಕಲೆನಾ, ಅಥವಾ ಈಗ ಪಾಶ್ಚಾತ್ಯದಲ್ಲಿ ಅಥವಾ ಬೇರೆ ಹೊರಗಡೆ ದೇಶಗಳಲ್ಲೂ ಈ ಕಲೆ ಇದೆಯಾ? ಅದು ಸಾಕಷ್ಟು ಕಲಾ ಪ್ರಕಾರಗಳಿದೆ. ಕೊನಕೋಲ್ನ ಹೋಲುವಂತಹ ತುಂಬಾ ಆರ್ಟ್ ಫಾರ್ಮ್ಸ್ ಇದೆ, ಬಟ್ ಕೊನಕೋಲ್ ಅತ್ಯಂತ ಪ್ರಾಚೀನವಾದಂತಹ ಕಲಾ ಪ್ರಕಾರ. ಅದಕ್ಕೆ ನಾನು ಅದನ್ನು ಮದರ್ ಆಫ್ ಆಲ್ ಪರ್ಕೆಸಿವ್ ಇನ್ಸ್ಟ್ರೂಮೆಂಟ್ಸ್, ಲ್ಯಾಂಗ್ವೇಜಸ್ ಅಂಡ್ ಟ್ರೆಡಿಷನ್ಸ್ ಅಂತ ನಾನು ಹೇಳ್ತೀನಿ. ಕೊನಕೋಲ್ಗೆ ತುಂಬ ಹತ್ತಿರವಾಗಿರುವಂತಹ ಕಲೆ ಅಂದರೆ ನಟುವಂಗ. ಭರತನಾಟ್ಯದಲ್ಲಿ ಪ್ರತಿನಿತ್ಯ ಉಪಯೋಗಿಸುವಂತಹ ಒಂದು ಕಲಾ ಪ್ರಕಾರ. ನಟುವಂಗ ಇಲ್ದಿರೋ ಭರತನಾಟ್ಯ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಎರಡು ಒಂದೇ ತಾಯಿಯ ಮಕ್ಕಳಿದ್ದಂಗೆ, ರೂಲ್ಸ್ ಒಂದೇ, ಸಿಲೆಬಲ್ಸ್ ಒಂದೇ, ಅಪ್ಲಿಕೇಶನ್ ಮಾತ್ರ ಬೇರೆ. ಅದೇ ರೀತಿ ಹಿಂದೂಸ್ತಾನಿ ಪದ್ಧತಿಯಲ್ಲಿ ಕೊನೋಕೋಲ್ ಥರನೇ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹೇಗೆ ನಾವು ಕೊನೋಕೋಲ್ ಅಂತ ಕರಿತೀವಿ, ಹಿಂದೂಸ್ತಾನಿಯಲ್ಲಿ ಅದನ್ನೇ ಪಡಂತ್ ಅಂತ ಕರೀತಾರೆ. ಧಾ ಧಿಂ ಧಾ ಕಟ್ಕಡಿ ಧಿಂ ಧಾ ಕಟ್ಕಡಿ ಧಾತ್ರ ಕಟ್ಕಡಿ ಧಾತ್ರ ಕಟ್ಕಡಿ ಧಡೇನ ಕಟ್ಕಡಿ ಧಾತ್ರ ಕಟ್ಕಡಿ ಧಾತ್ರ ಕಟ್ಕಡಿ ಧಾ ತಿ ಗೇಂತ ಧಾ ಧಾತ್ರ ಕಟ್ಕಡಿ ಧಾತ್ರ ಕಟ್ಕಡಿ ಧಾ ತಿ ಗೇಂತ ಧಾ ಧಾತ್ರ ಕಟ್ಕಡಿ ಧಾತ್ರ ಕಟ್ಕಡಿ ಧಾ ತಿ ಗೇಂತ ಧಾ. ಒಂದೇ ಥರ ಸೌಂಡಿಂಗ್, ಬಟ್ ಶಬ್ದಾಕ್ಷರಗಳು ಬೇರೆ, ಹೇಳೋ ವಿಧಾನ ಬೇರೆ. ಆಮೇಲೆ ಅದನ್ನೇ ಕಥಕ್ನಲ್ಲಿ ಉಪಯೋಗಿಸಿದಾಗ ಪರಮೇಲು ಅಂತ ಕಲಾ ಪ್ರಕಾರ ಬರುತ್ತೆ. ಅಫ್ಕೋರ್ಸ್ ಜಪಾನ್ನಲ್ಲಿ ಕೂಚಿಶುಗ ಅಂತ ಒಂದಿದೆ. ಈ ಟೈಕೋ ದೊಡ್ಡ ಡ್ರಮ್ಸ್ ನುಡಿಸ್ಬೇಕಾದ್ರೆ ಅದನ್ನು ಹೇಳೋ ವಿಧಾನವನ್ನು ಕೂಚಿಶುಗ ಅಂತ ಕರೀತಾರೆ. ಆಮೇಲೆ ಬಾಲಿನಲ್ಲಿ ಒಂದು ರಾಮಾಯಣ ಕತೆ ಹೇಳುವಂಥ ಒಂದು ಕಲಾ ಪ್ರಕಾರ ಇದೆ, ಕೆಚಕ್ ಅಂತ ಹೇಳ್ತಾರೆ, ಅದೊಂದಿದೆ. ಆಮೇಲೆ ಅಫ್ಕೋರ್ಸ್ ವೆಸ್ಟರ್ನ್ ಕಲ್ಚರ್ಲಿ ಬೀಟ್ ಬಾಕ್ಸಿಂಗ್ ಇದೆ. ನಮ್ಮವ್ರಿಗೆ ಬೀಟ್ ಬಾಕ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಪರಿಚಯ. ಅದೇ ಕೊನೋಕೋಲ್ ನಮಗೆ ಕಲಿಂತ ತುಂಬ ಚೆನ್ನಾಗಿ ಗೊತ್ತಿಲ್ಲ ಅಷ್ಟೇ. ಹೌದು, ಬೀಟ್ ಬಾಕ್ಸಿಂಗ್ ಅಂದ್ರೆ ಎಲ್ರಿಗೂ ನೆನಪಿರುತ್ತೆ, ಇದು ಗೊತ್ತಾಗಲ್ಲ. ಈಗ ನಿಮ್ಮದೇ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಸಾಕಷ್ಟು ಸತಿ ನೀವು ಆಗ ಏನೇನು ನಡೀತಾ ಇರುತ್ತಲ್ಲ, ಅಂದ್ರೆ ಅವಾಗಿನ ಕರೆಂಟ್ ವಿಷಯಗಳು, ಅದಕ್ಕೆ ತಕ್ಕ ಹಾಗೆ ಕೊನಕೋಲ್ ರೀಲ್ಸ್ ಮಾಡಿರ್ತೀರಾ. ಹೌದು. ಈಗ ಅಯೋಧ್ಯ ರಾಮನ ಒಂದು ಪ್ರತಿಷ್ಠಾಪನೆ ಆಗುವಾಗ ಒಂದು ರೀಲ್ ಮಾಡಿದ್ರಿ. ಹೌದು. ಆ ಥರ ಅವತ್ತೆರಡು ಜಲಕ್ ನಮಗೆ ಕೊಡೋದಾದ್ರೆ. ಅಯೋಧ್ಯ ರಾಮ ಮಂದಿರದ ಸಮಯದಲ್ಲಿ ಸಾಕಷ್ಟು ಪ್ರಯೋಗ ನಾನು ಮಾಡಿದೆ. ಅಫ್ಕೋರ್ಸ್ ನನ್ನ ಗುರುಗಳು ತುಂಬ ಒಳ್ಳೆ ಪ್ರಯೋಗಗಳು ಕೂಡ ಮಾಡಿದ್ರು. ನನ್ನದೊಂದು ತಂಡ ಇದೆ, ಲಯ ಲಾವಣ್ಯ ಅಂತ ತಾಳವಾದ್ಯ ತಂಡ. ಆ ತಂಡದಲ್ಲಿ ನಮ್ಮ ಫಿನಾಲೆ ಕಾಂಪೋಸಿಷನ್ಸ್ ಎಲ್ಲ ಶ್ರೀರಾಮನಿಗೆ ಮುಡಿಪಾಗಿತ್ತು. ಒಂದು ಸಣ್ಣ ಒಂದು ತೀರ್ಮಾನ ಹೇಳಬೇಕು ಅಂದರೆ, ತರಿಕೆಡತಂ ತಗತರಿಕೆಡತಂ ತಗದಿಬಿ ತರಿಕೆಡತಂ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ತರಿಕೆಡತಂ ತಗತರಿಕೆಡತಂ ತಗದಿಬಿ ತರಿಕೆಡತಂ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ತರಿಕೆಡತಂ ತಗತರಿಕೆಡತಂ ತಗದಿಬಿ ತರಿಕೆಡತಂ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ್. ಸೂಪರ್. ನಿಮ್ದು ಸ್ವಂತ ಕಂಪೋಸಿಷನ್ ಇದೆಯಾ ಸೋಮ ಇದರಲ್ಲಿ? ಎಲ್ಲರೂ ಸಾಕಷ್ಟಿದೆ. ಪ್ರತಿಯೊಬ್ಬ ಲಯ ವಾದ್ಯ ಕಲಿತಿರುವಂತಹ, ಒಂದಷ್ಟು ವರ್ಷ ಕೃಷಿ ಮಾಡಿರುವಂಥ ಕಲಾವಿದ ಸಾಕಷ್ಟು ರಚನೆಗಳನ್ನು ಮಾಡ್ತಾರೆ.
ಕೆಲವ್ರಿಗೆ ಕೆಲವು ಸೊಲ್ಕಟ್ಟುಗಳು ಅಥವಾ ರಚನೆ ಮಾಡುವ ವಿಧಾನದಿಂದ ಆ ಎಕ್ಸ್ಕ್ಲೂಸಿವಿಟಿ ಅವ್ರು ಮೇಂಟೈನ್ ಮಾಡ್ತಾರೆ. ಒಂದು ಸಣ್ಣ ಕಾಂಪೋಸಿಷನ್ ನಾನು ಹೇಳಬೇಕು ಅಂದರೆ, ಹರಿ ಕಿಟ ಕಿಟ ತಕ ತಕ ತರಿ ಕಿಟ ತೋಮ್ ಹರಿ ಓಂ ಕಿಟ ತಕ ಧಿಕು ತರಿ ಕಿಟ ತಕ ಅಂತ. ಇದು ತಿರುಚಿನಲ್ಲಿ ಒಬ್ಬರು ತಾಯಿ ಮಾನವನ್ ಅಂತ ಒಬ್ಬರು ದೊಡ್ಡ ಕಲಾವಿದರಿದ್ದಾರೆ, ಕೊನೋಕೋಲ್ ಕಲಾವಿದರು. ಅವರು ತರಿ ಅಂತ ನಮ್ಗೆ ಏನು ಸೊಲ್ ಕಟ್ಟಿದೆ ಅದಕ್ಕೆ ಹರಿ ಅಂತ ಉಪಯೋಗಿಸ್ತಾ ಇದ್ರು. ಸೊ ಅದನ್ನ ಇನ್ಸ್ಪಿರೇಷನ್ ತಗೊಂಡು ಹರಿ ಕಿಟ ಕಿಟ ತಕ ತಕ ತರಿ ಕಿಟ ತೋಮ್ ಹರಿ ಓಂ ಕಿಟ ತಕ ಧಿಕು ತರಿ ಕಿಟ ತಕ ಶಂಕರ ಕಿಟ ತಕ ತಕ ತರಿ ಕಿಟ ತೋಮ್ ಹರಿ ಹರ ಕಿಟ ತಕ ಧಿಕು ತರಿ ಕಿಟ ತಕ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಶಂಕರ ಹರಿ ಶಂಕರ ಹರಿ ಶಂಕರ ಹರಿ ಶಂಕರ ಓಂ 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 ತತಕ ದಿಮ್ 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 ನಾ. ಸೂಪರ್. ಈಗ ನ್ಯೂ ಇಯರ್ ನಿನ್ನ ಹತ್ರದಲ್ಲೇ ಇದೆ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತಾರೆ. ಕೊನ್ನಕೋಲ್ ಸ್ಟೈಲಲ್ಲಿ ಅದನ್ನ ವಿಶ್ ಮಾಡೋದಕ್ಕೆ ನೀವು ಹೇಳ್ಕೊಡೋದಾದ್ರೆ ಮಾಡ್ಬೋದು. ಹಾ. ಕಿಡತಕ ತರಿ ಕಿಡತಮ್ ಹ್ಯಾಪಿ ನ್ಯೂ ಇಯರ್ ಕಿಡತಕ ತರಿ ಕಿಡತಮ್ ಹ್ಯಾಪಿ ನ್ಯೂ ಇಯರ್ ಕಿಡತಕ ತರಿ ಕಿಡತಮ್ ಹ್ಯಾಪಿ ನ್ಯೂ ಇಯರ್ ತಾ 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 ಧಿ ಕಿಡತಕ ತರಿ ಕಿಡತಮ್ ಹ್ಯಾಪಿ ನ್ಯೂ ಇಯರ್ ತಾ ಧಿ ಕಿಡತಕ ತರಿ ಕಿಡತಮ್ ಹ್ಯಾಪಿ ನ್ಯೂ ಇಯರ್ ತಾ ಧಿ ಕಿಡತಕ ತರಿ ಕಿಡತಮ್ ಹ್ಯಾಪಿ ನ್ಯೂ ಇಯರ್. ವಿಡಿಯೋ ಮಾಡಿ ಕೊಟ್ಬಿಡಿ, ಅದನ್ನೆಲ್ಲರೂ ಫಾರ್ವರ್ಡ್ ಮಾಡ್ತಾರೆ. ಕಷ್ಟ ಇದು. ಇಲ್ಲ ಇಷ್ಟನ್ನು ಮಾತ್ರ ರೀಲ್ಸಾ ಕಟ್ ಮಾಡಿ ಹಾಕ್ಬಿಡೋಣ ಹಂಗೆ. ಖಂಡಿತ ಅದು ಮಾಡ್ಬೋದು. ಈಗ ಸೋಮ, ನೀವು ಎಷ್ಟೊಂದು ಕಚೇರಿಗಳನ್ನ ಕೊಡ್ತಾನೆ ಇರ್ತೀರಾ. ಕಚೇರಿಗಳಲ್ಲಿ ಯಾರೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ತಾವು ಪರ್ಫಾರ್ಮ್ ಮಾಡಿದ್ದೀರಾ, ಅಥವಾ ತಮ್ಮ ಕಚೇರಿಯ ಎಕ್ಸ್ಪೀರಿಯನ್ಸ್ ಬಗ್ಗೆ, ತಮ್ಮ ಗುರುಗಳ ಬಗ್ಗೆ ನಮ್ಗೆ ಹೇಳೋದಾದ್ರೆ? ಕಲಾವಿದರ ಬೆಳವಣಿಗೆಯಲ್ಲಿ ಗುರುಗಳ ಪಾತ್ರ ತುಂಬ ಮುಖ್ಯ. ಐ ಹ್ಯಾವ್ ಬೀನ್ ಸೋ ಬ್ಲೆಸ್ಡ್ ಟು ಲರ್ನ್ ಅಂಡರ್ ಇಲ್ಲಸ್ಟ್ರಿಯಸ್ ಗುರುಸ್. ನಾನು ಮೃದಂಗ ಶುರು ಮಾಡಿದ್ದು ಕರ್ನಾಟಕ ಕಲಾಶ್ರೀ KN ಕೃಷ್ಣಮೂರ್ತಿ ಸರ್ ಅವ್ರ ಬಳಿ. ಅವ್ರಿಗೆ 60 ವರ್ಷ ಆಗಿತ್ತು. ನಾನು ಅವಾಗ 6 ವರ್ಷ 7 ವರ್ಷ ನನಗೆ ಒಂಥರ ತಾತ ಮೊಮ್ಮಗನ ಥರ ಒಂದು ಸಂಬಂಧ. ಅವ್ರ ಹತ್ರ 15 ವರ್ಷ ಮೃದಂಗ ಕಲಿಯುವಂಥ ಅವಕಾಶ ಆಯಿತು. ಅದಾದಮೇಲೆ ಪರೀಕ್ಷೆಗಳಿಗೋಸ್ಕರ ಈ ಜೂನಿಯರ್ ಸೀನಿಯರ್ ವಿದ್ವತ್ ಪರೀಕ್ಷೆಗಳು ಬರುತ್ತಲ್ಲ, ಆ ಪರೀಕ್ಷೆ ಮಾಡಿಸ್ಬೇಕು ಅಂತ ನಮ್ಮ ತಂದೆ ಹೇಳಿದ್ರು, ಕಟ್ಟಿಸ್ಬೇಕು ಪರೀಕ್ಷೆಗೆ ಅಂತ. ಅವಾಗ ನಮ್ಮ ಮೇಷ್ಟ್ರು, ನನಗೆ ಅವೆಲ್ಲ ಗೊತ್ತಿಲ್ಲ, ನೀನು ಮಂಜು ಹತ್ರ ಹೋಗು ಅಂದರು. ಇವತ್ತಿನ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಆರ್ಟಿಸ್ಟ್ ವಿದ್ವಾನ್ ಶ್ರೀ BC ಮಂಜುನಾಥ್ ಅವ್ರ ಹತ್ರ ನಾನು ಹೋದೆ. ಆ 3 ಪರೀಕ್ಷೆಯಲ್ಲೂ ನಾನು ರ್ಯಾಂಕ್ ಬರೋದಕ್ಕೆ ನನ್ನ ಗುರುಗಳೇ ಕಾರಣ. ಅದಾದಮೇಲೆ ಚೆನ್ನೈನಲ್ಲಿ ರೆಕಾರ್ಡಿಂಗ್ ಆರ್ಟ್ಸ್ ಸೌಂಡ್ ಇಂಜಿನಿಯರಿಂಗ್ ಓದಕ್ಕೆ ಹೋದಾಗ ಅಲ್ಲಿ ಒಬ್ಬರ ಕಲಾವಿದರ ನುಡಿಸಾಣಿಕೆ ನಂಗೆ ತುಂಬ ಇಷ್ಟ ಆಯಿತು. ಮೋರ್ ದ್ಯಾನ್ ಹಿಸ್ ಪ್ಲೇಯಿಂಗ್, ಅವರ ಪರ್ಸ್ನಾಲಿಟಿ, ಅವರು ಮಾತಾಡೋ ರೀತಿ, ಅವರ ವಾಮ್ತ್ ಅಂತ ನಾವೇನು ಹೇಳ್ತೀವಿ, ನಂಗೆ ತುಂಬ ಇಷ್ಟ ಆಯಿತು. ಕಲೈಮಾಮಣಿ ಶ್ರೀ KV ಪ್ರಸಾದ್ ಸರ್ ಅಂತ, ಅವರು ಮೂಲತಃ ಕೇರಳದವರು, ಚೆನ್ನೈನಲ್ಲಿ ಆಲ್ ಇಂಡಿಯಾ ರೇಡಿಯೋಲಿ ಕೆಲಸ ಮಾಡ್ತಾಯಿದ್ರು, ಈಗ ರಿಟೈರ್ ಆಗಿದ್ದಾರೆ ನಮ್ಮ ಎಷ್ಟು. ಸೊ ಅವ್ರ ಹತ್ರ ಕಲಿಯುವಂಥ ಒಂದು ಅವಕಾಶ ಆಯಿತು. ಆಮೇಲೆ ಮತ್ತೆ ವಾಪಸ್ ಬೆಂಗಳೂರು ಬಂದಮೇಲೆ ನಮ್ಮ ಕರ್ನಾಟಕದ ಅತ್ಯುನ್ನತ ಕಲಾವಿದರಲ್ಲಿ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದಂತಹ ವಿದ್ವಾನ್ ಶ್ರೀ ಅನಂತಕೃಷ್ಣ ಶರ್ಮಾ ಸರ್, ಶಿವು ಸರ್ ಅವರ ಬಳಿ ಕಲಿಯುವಂತಹ ಒಂದು ಅವಕಾಶ ಆಯಿತು. ಇನ್ನೂ ಸಾಕಷ್ಟು ಮಂದಿ ಹತ್ರ ನಾನು ಕಲಿಯುವಂಥ ಒಂದು ಅವಕಾಶ ಆಗಿದೆ. ಅವರೆಲ್ಲರಿಂದಲೇ ನಾನು ಇವತ್ತು ಇಲ್ಲಿರೋದು. ಮತ್ತು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಸಾಕಷ್ಟು ಜನ ಸೀನಿಯರ್ ಆರ್ಟಿಸ್ಟ್ ಜೊತೆಗೆ, ಕಂಟೆಂಪ್ರರಿ ಆರ್ಟಿಸ್ಟ್, ಸಮಾನ ವಯಸ್ಸಿರುವಂತಹ ಕಲಾವಿದರ ಜೊತೆಗೆ ಶೇರ್ ಮಾಡಿರುವಂತಹ ವಂಡರ್ಫುಲ್ ಮೂಮೆಂಟ್ಸ್ ಇದೆ, ಫನಿ ಮೂಮೆಂಟ್ಸ್ ಇದೆ, ವೆರಿ ವೆರಿ ಪ್ಲೆಸೆಂಟ್ ಮೂಮೆಂಟ್ಸ್, ಅನ್ಪ್ಲೆಸೆಂಟ್ ಮೂಮೆಂಟ್ಸ್ ಇದೆ. ನಾವು ಏನೋ ಅಂದ್ಕೊಂಡಿರ್ತೀವಿ, ಇವತ್ತು ಚೆನ್ನಾಗಿ ನುಡಿಸಿ ಅವ್ರ ಹತ್ರ ಬೇಷ್ ಅನ್ನಿಸ್ಕೊಳ್ತೀವಿ ಅಂತ ಸ್ಟೇಜ್ ಮೇಲೆ ಫ್ಲಾಪ್ ಆಗಿರೋದಂಟು. ಆಮೇಲೆ ತುಂಬ ಆಡಿಯನ್ಸ್ ಬಂದಿರ್ತಾರೆ. ಇವತ್ತು ನಮ್ಮ ಸಂಗೀತ ನಾವು ಎಲ್ಲರಿಗೂ ಮುಟ್ಟಿಸ್ತೀವಿ ಅಂದಿರ್ತೀವಿ, ಸೌಂಡ್ ಚೊಂಬಾಗಿರುತ್ತೆ. ಸೊ ಈ ರೀತಿ ಸಾಕಷ್ಟು ಅನುಭವ. ಲಯ ಲಾವಣ್ಯ ಅಂತ ನನ್ನ ತಂಡದ ಬಗ್ಗೆ ಹೇಳಿದೆ. ಪ್ರತಿ ಸರಿ ನಾವು ಕಚೇರಿ ಮಾಡಿದಾಗ ಸಂಗೀತದಷ್ಟೇ ಈಕ್ವಲ್ ಆಗಿ ನಾವು ಒಬ್ರನ್ನೊಬ್ರು ರೇಗಿಸೋದಾಗಿರ್ಬೋದು, ತಮಾಷೆಯಾಗಿ ಮಾತಾಡೋಂಥದ್ದಾಗಿರ್ಬಹುದು. ಆ್ಯಂಡ್ ಇಟ್ ಈಸ್ ಅ ವಾರ್ಮ್ ಎನ್ವೈರ್ಮೆಂಟ್ ವಾಟ್ ಅವರ್ ಗುರು ಶ್ರೀ ಶಿವು ಸರ್ ಹ್ಯಾಸ್ ಕ್ರಿಯೇಟೆಡ್ ಫಾರ್ ಅಸ್. ಸೊ ಎವ್ರಿ ಕಾನ್ಸರ್ಟ್ ಇಸ್ ವೆರಿ ವೆರಿ ಮೆಮೊರಬಲ್. ಏನಾದರೂ ನಮ್ಗೆ ಕಲಿಸುತ್ತೆ, ಒಳ್ಳೆಯದೋ ಕೆಟ್ಟದೋ. ನಿಮ್ಮ ಕಚೇರಿಗಂತೂ ನಾವು ಯಾವ ಬಂದಿಲ್ಲ. ಈಗ ನೀವು ಕಚೇರಿಯಲ್ಲಿ ಪರ್ಫಾರ್ಮ್ ಮಾಡೋ ಥರ ನಮಗೋಸ್ಕರ ಒಂದು ಸಣ್ಣ ತುಣುಕು ಹಾಗೆ. ಓಕೆ, ರೈಟ್. ಆದಿತಾಳದಲ್ಲಿ ತ ದಿ ತಾಮ್ ತತಿ ಗಿಣ್ಣ ತುಮ್ ದಿ ತಾಮ್ ತತಿ ಗಿಣ್ಣ ತುಮ್ ತಾಮ್ ತತಿ ಗಿಣ್ಣ ತುಮ್ ತತಿ ಗಿಣ್ಣ ತುಮ್ ತತಿ ಗಿಣ್ಣ ತುಮ್ ಕ ದಿ ತಾಮ್ ತತಿ ತಕ್ಕಿಡ ತುಮ್ ದಿ ತಾಮ್ ತತಿ ತಕ್ಕಿಡ ತುಮ್ ತಾಮ್ ತತಿ ತಕ್ಕಿಡ ತುಮ್ ತತಿ ತಕ್ಕಿಡ ತುಮ್ ತತಿ ತಕ್ಕಿಡ ತುಮ್ ತತಿ ತಾ ದ ಕಡತಕ ತರಿ ಕಡ ತುಮ್ ದಿ ತಾ ಕಡತಕ ತರಿ ಕಡ ತುಮ್ ತಾ ದ ಕಡತಕ ತರಿ ಕಡ ತುಮ್ ಕಡತಕ ತರಿ ಕಡ ತುಮ್ ಕಡತಕ ತರಿ ಕಡ ತುಮ್ ದಿಮ್ ತದಿಮ್ 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 ತಕಿಟ ದಿಮ್ ತದಿಮ್ ತದಿಮ್ ತತ್ ತಕಿಟ ತಕ ತಜನು ದಿಮ್ ತದಿಮ್ 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 ತರಿ ಕಡ ತಕ ದಿಮ್ ತದಿಮ್ 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 ತ
ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಗೆ ಮಳೆ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ತರಗಡತಂ ದಿಂ ತದಿಂ ದಿಮ್ತ ತದಿಂ ದಿಮ್ತ ತದಿಂ ದಿಮ್ತ ಘಿನ್ನಂಗಡತಕ ದಿಬಿನಕ ದಿಂ ತದಿಂ ದಿಮ್ತ ದಿಬಿನಕಡತಕ ದಿಬಿನಕ ತದಿಂ ದಿಂತ ನಂಕಡತಕ ದಿಬಿನಕ ದಿಂ ನಂಕಡತಕ ದಿಬಿನಕ ದಿಂ ನಂಕಡತಕ ದಿಬಿನಕ ದಿನ್ನ ತಂಕಡತಕ ದಿಬಿನಕ ದಿನ್ನ ತಂಕಡತಕ ದಿಬಿನಕ ದಿಬಿನಕಡತಕ ದಿಬಿನಕ ತಂಕಡತಕ ದಿಬಿನಕ ದಿಬಿನಕಡತಕ ದಿಬಿನಕ ತಂಗ ತತಕಡತಕ ದಿಂ ನಂಕಡತಕ ದಿಬಿನಕ ತತಕಡತಕ ದಿಂ ನಂಕಡತಕ ದಿಬಿತ ತತಕಡತಕ ದಿಂಗ ತತಕಡತಕ ದಿಂಗ ತತಕಡತಕ ದಿಂಗ ತತಕಡತಕ ದಿಂಗ ತತಕಡತಕ ತಂಕಡತಕ ರತ್ತಕಿಟ ತಕ ದಿನದಿ ಕುತದಿ ಗಿಣ್ಣ ತತಕಿಟ ದಿಂ ತದಿ ಗಿಣ್ಣ ತಕ ತಕಿಟ ತಕ ದಿನದಿ ಕುತದಿ ಗಿಣ್ಣ ತತಕಿಟ ದಿಂ ತದಿ ಗಿಣ್ಣ ತಕಿಟ ತಕ ದಿನದಿ ಕುತದಿ ಗಿಡ್ಡ ತಕ ತಕಿಟ ತಕ ದಿನದಿ ಕುತದಿ ಗಿಣ್ಣ ತಕಿಟ ದಿಂ ತದಿ ಗಿಣ್ಣ ತದಿ ಗಿಡ್ಡ ತತ್ತಕಿಟ ತಕ ದಿನದಿ ಕುತದಿ ಕಿಟ್ಟ ತಕ ದಿಂ ತದಿ ಗಿಣ್ಣ ತಕ 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 ದಿನದಿ ಕುತದಿ ಕಿಟ್ಟ ತಕ ದಿಂ ತದಿ ಗಿಣ್ಣ ತಕ ತಕ ದಿನದಿ ಕುತದಿ ತಕ 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 ದಿನದಿ ಕುತದಿ ಗಿಡ್ಡ ತಕ ದಿಂ ತದಿ ಗಿಣ್ಣ ತದಿ ಗಿಣ್ಣ ಕದ ಸೋಮ ಒಂದ್ ಸರಳೆ ವರ್ಷ ಹೇಳು ಬಂದ್ರಿ ಕ್ಲಾಸಿಂದ ಓಡ್ ಬರ್ತಾರೋ ಅಂತ ಮಕ್ಳುಗಳಿರ್ತಾರೆ. ನಿಜವಾಗ್ಲೂ ಇದು ಸಾಮಾನ್ಯ ಅಲ್ವೇ ಅಲ್ಲ. ನಿಮಗೆ ನಿಮ್ಮಲ್ಲಿರುವಂತ ಕಲಾ ಸರಸ್ವತಿಗೆ ನಿಜವಾಗ್ಲೂ ನಮಸ್ಕಾರ ಹೇಳ್ಬೇಕು. ಥ್ಯಾಂಕ್ ಯು. ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ. ಇಲ್ಲ ಇವತ್ತು ಸಾಮಾನ್ಯ ವಿದ್ಯೆ ಅಲ್ವೇ ಅಲ್ಲ. ಈಗ ಒಂದ್ ಸಣ್ಣ ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ ಅಂತ. ರ್ಯಾಪಿಡ್ ಫೈರ್ ಅಂದ್ರೆ ನಿಮ್ ಫೇವ್ರೇಟ್ಸ್ ಎಲ್ಲ ಎಲ್ಲರೂ ಕೇಳ್ತಾರೆ. ನಾರ್ಮಲ್ ರ್ಯಾಪಿಡ್ ಫೈರ್ ಇದು ಆತರ ಅಲ್ಲ, ಸ್ವಲ್ಪ ತಾಳಗಳ ಜೊತೆ ಕೊನ್ನಕೊಲ್ ಜೊತೆ ಆಟ ಆಡುವಂತ ಒಂದು ರ್ಯಾಪಿಡ್ ಫೈರ್ ರೌಂಡ್. ಗೊತ್ತಿದ್ರೆ ಹೇಳ್ತೀರಮ್ಮ ನಾನು. ನಿಮಗೆ ಗೊತ್ತೇ ಇರುತ್ತೆ, ನಿಮ್ಗೆ ಗೊತ್ತಿಲ್ದಿರೋದಿದ್ಯಾ? ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಒಂದಷ್ಟು ತಾಳಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಆ ತಾಳಗಳಲ್ಲಿರುವಂತ ಕಂಪೋಸಿಷನ್ ನ ನೀವು ಹೇಳ್ಬೇಕು. ಕಾಂಪೋಸಿಷನ್ ಓಕೆ, ಟ್ರೈ ಮಾಡಿ. ನನಗೆ ಗೊತ್ತಿರೋದು ಆದಿ ತಾಳ. ಸೊ ನಿಮ್ಗೋಸ್ಕರ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಬಂದಿದ್ದೀನಿ. ಒಂದಷ್ಟು ತಾಳಗಳನ್ನ ಹೇಳ್ತೀನಿ. ಮೊದಲು ಆದಿ ತಾಳ. ಆದಿ ತಾಳಗ ತಜ್ಜಂ ತಕಜಂ ತಕಿಟ ಜಂ ತತಿ ಗಿಡ್ಡ ತತಿ ಗಿಡ್ಡ ತತಿ ಗಿಡ್ಡ ತಜ್ಜಂ ತಕಜಂ ತಕಿಟ ಜಂ ತತಿ ಗಿಡ್ಡ ತತಿ ಗಿಡ್ಡ ತತಿ ಗಿಡ್ಡ ತಜ್ಜಂ ತಕಜಂ ತಕಿಟ ಜಂ ಕಡತಕ ತರಗಡತಂ ಕಡತಕ ತರಗಡತಂ ಕಡತಕ ತರಗಡತಂ ಥ. ಚತುರಶ್ರ ಜಾತಿ ಧ್ರುವ ತಾಳ. ತತಕಿಟ್ಟ ತಕ ದಿನ್ನ ದಿಂ ತಕ ದಿಕ್ಕು ತತಿ ಗಿಡ್ಡ ಕೊತ ದಿಂಕಿಟ್ಟ ತಕ ದಿನ್ನ ದಿಂ ತಕ ದಿಕ್ಕು ತತಿ ಗಿಡ್ಡ ಕೊತ ತಕ್ಕಿಟ್ಟ ತಕ ದಿನ್ನ ತದಿ ಕಿಟ್ಟ ತಕ ದಿದ್ದ ತಕ ದಿಕ್ಕು ತತಿ ಗಿಡ್ಡ ತಕ ದಿಕ್ಕು ತತಿ ಗಿಡ್ಡ ತಕ ದಿಕ್ಕು ತತಿ ಗಿಡ್ಡ ತಂಥ. ಮಿಶ್ರ ಜಾತಿ ಝಂಪಾ ತಾಳ. ಮಿಶ್ರ ಜಾತಿ ಝಂಪ ತಾಳ. ದಿತ್ತಂ ಕಡತಕ ತರಗಡತಕ ದಿಂ ದಿನ ತಂ ಕಡತಕ ತರಗಡತಕ ದಿಂ ದಿತ್ತಂ ಕಡತಕ ತರಗಡತಕ ದಿಂ ದಿನ ತಂ ಕಡತಕ ತರಗಡತಕ ದಿಂ ದಿತ್ತಂ ಕಡತಕ ತರಗಡತಕ ದಿನ ತಂ ಕಡತಕ ತರಗಡತಕ ದಿ ಗಿಣ್ಣ ತುಂ ತತಿ ಗಿಡ್ಡ ತು ತತಿ ಗಿಡ್ಡ ತಂತ. ಈಗ ಮಿಶ್ರ ಜಾತಿ ಝಂಪ ತಾಳ ಅಲಂಕಾರ ನೀನ್ ಹೇಳು. ಇಲ್ಲ, ನಾನು ಅಷ್ಟೆಲ್ಲ ಕಲ್ತೇ ಇಲ್ಲ ಸೋಮ. ಇವಾಗ ಬರ್ತೀನಿ ಕ್ಲಾಸ್ಗೆ, ನೀವೇ ಹೇಳ್ಕೊಡ್ಬೇಕು ನಂಗೆ ಅದನ್ನ. ಸುಮ್ಮನೆ ತಮಾಷೆ ಹೇಳಿ. ಈಗ ತಾಳದಲ್ಲಿ ಸಣ್ಣ ತಾಳ ದೊಡ್ಡ ತಾಳ ಅಂತೆಲ್ಲ ಇದೆಯಾ? ಖಂಡಿತ ಇದೆ. ಸಣ್ಣ ತಾಳ ಅಂದ್ರೆ ಯಾವುದು? ಅತಿ ಚಿಕ್ಕ ತಾಳ ಅಂದ್ರೆ ತ್ರಿಶ್ರ ಜಾತಿ ಏಕತಾಳ ಅಂತ 1 2 3 ಮೂರೇ ಏಟಿರುವಂತ ತಾಳ. ದೊಡ್ಡ ತಾಳ ಅಂದ್ರೆ ಸಂಕೀರ್ಣ ಜಾತಿ ಧ್ರುವ ತಾಳ ಅಂತ. ಅದು 9 2 9 9 29 ಏಟಿನ ತಾಳ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29. ಅಬ್ಬಾ, ಈ ತಾಳ ಹಾಕೋಷ್ಟರಲ್ಲಿ ಹೋಗೊಂದು ಕಾಫಿ ಕೊಡ್ಕೊಂಬರ್ಬೋದು. ಅಷ್ಟು ದೊಡ್ಡ ತಾಳ. ಈಗ ನಾವೆಲ್ಲ ವೆಸ್ಟರ್ನ್ ಕಡೆಗೆ ಎಷ್ಟು ಇನ್ಫ್ಲುಯೆನ್ಸ್ ಆಗ್ಬಿಡ್ತೀವಿ ಅಂದ್ರೆ, ನಾವಾಗಲೇ ನನಗೆ ಬೀಟ್ ಬಾಕ್ಸಿಂಗ್ ಎಲ್ರಿಗೂ ಗೊತ್ತು, ಕೊನ್ನೊಂದು ನಮ್ಮದೇ ಕಲೆ ಎಲ್ರಿಗೂ ಗೊತ್ತೇ ಇಲ್ಲ. ಬಟ್ ನಂಗೆ ಸರ್ಪ್ರೈಸಿಂಗ್ ಏನು ಅನಿಸಿದ್ದು ಅಂದರೆ, ತಮ್ಮ ಸ್ಟೂಡೆಂಟ್ಸ್ ನಾವು ಎಷ್ಟೊಂದು ವಿಡಿಯೋಸ್ ನೋಡ್ತಿರ್ತೀವಲ್ಲ, ಸಾಕಷ್ಟು ಜನ ಫಾರಿನರ್ಸ್ ಬಂದು ಇದನ್ನು ಕಲಿತಿದ್ದಾರೆ. ಸೊ ಯಾಕೆ ಹೊರಗಿನವ್ರಿಗೆ ನಮ್ಮ ಕಲೆ ಇನ್ಫ್ಲುಯೆನ್ಸ್ ಆಗ್ತಿದೆ ಅಥವಾ ಇಷ್ಟ ಆಗ್ತಿದೆ ಅನ್ಸುತ್ತೆ ನಿಮಗೆ? ಹೊರಗಿನವ್ರು ಯಾರೇ ಇದ್ರೂ ನಮ್ಮ ದೇಶದ ಕಡೆ ಬರ್ತಿರೋದೇ ಕೆಲವು ಫ್ಯಾಕ್ಟರ್ಸ್ನ. ಒಂದು ನಮ್ಮ ಸಂಸ್ಕೃತಿ, ಆಮೇಲೆ ನಮ್ಮ ಸಂಪ್ರದಾಯಗಳು, ಆಚಾರ ವಿಚಾರ, ಆಫ್ಕೋರ್ಸ್ ಫುಡ್, ಟೂರಿಸಂ ಕೂಡ ಒಂದು. ಆಯುರ್ವೇದ, ಅದು ಆಯುರ್ವೇದದ ಪ್ರಾಡಕ್ಟ್ಸ್ನ ಬಳಸದೇ ಇರೋಂಥ ಫಾರಿನರ್ ಇಲ್ವೇ ಇಲ್ಲ. ಅಷ್ಟು ಪ್ರಚಲಿತವಾಗಿದೆ ಆಯುರ್ವೇದ. ಅದೇ ರೀತಿ ಯೋಗ ಮಾಡದಿರೋ ಫಾರಿನರ್ ಇಲ್ವೇ ಇಲ್ಲ. ಎಷ್ಟೋ ಸರಿ ನಾವೇ ಮಾಡಲ್ಲ, ಅವರು ರೆಗ್ಯುಲರ್ ಆಗಿ ಅವ್ರಿಗೆ ಯೋಗ ಸಿಕ್ಕಿದೆ. ಅದೇ ರೀತಿ ಈ ಕೊನ್ನೊಕ್ಕೋಲ್ ಅನ್ನೋದು ಸಂಗೀತಗಾರರು, ನೃತ್ಯಗಾರರು, ಸಂಗೀತ ಸಂಯೋಜಕರು ಪಾಶ್ಚಾತ್ಯ ದೇಶಗಳಲ್ಲಿ ಎಲ್ಲರಿಗೂ ಒಂಥರ ಟೂಲ್ ಟು ಕಮ್ಯುನಿಕೇಟ್ ರಿದಮ್. ಸೊ ಸಾಕಷ್ಟು ಮಂದಿ ಇದನ್ನು ಆಸೆ ಪಟ್ಟು ಕಲಿತಾ ಇದ್ದಾರೆ. ತುಂಬ ಜನ ನಮ್ಕಿಂತ ಚೆನ್ನಾಗಿ ಕಲ್ತ್ಕೊಂಡು ಅಲ್ಲಿ ಅವರೇ ಪಾಠ ಮಾಡ್ತಾ ಇದ್ದಾರೆ. ಸೊ ಕೊನ್ನೊಕ್ಕೋಲ್ ಇಸ್ ಅ ರೇಜ್ ಅಕ್ರಾಸ್ ವೆಸ್ಟರ್ನ್ ಕಂಟ್ರೀಸ್. ಸೊ ಈಗ ನಮ್ಮವರು ನಮ್ಮ ಕಲೆಯನ್ನು ಕಲಿಬೇಕು. ಹಾಗಾಗಿ ಸೋಮ ರೇಡಿಯೋ ಕೆಲಸವನ್ನು ಬಿಟ್ಟು ಕೊನ್ನೊಕ್ಕೋಲ್ನ ಫುಲ್ ಟೈಮ್ ಪ್ರೊಫೆಷನ್ ಆಗಿ ತಗೊಂಡು ವರ್ಲ್ಡ್ ಕೊನ್ನೊಕ್ಕೋಲ್ ಅಕಾಡೆಮಿನೇ ಶುರು ಮಾಡಿದ್ದೀರಾ. ಯಾಕೆ ಇದಕ್ಕೆ ವರ್ಲ್ಡ್ ಕೊನ್ನೊಕ್ಕೋಲ್ ಅಕಾಡೆಮಿ ಅಂತ ಕರೆದಿದ್ದು ನೀವು?
ಅದಕ್ಕೊಂದು ಸಣ್ಣ ಥಾಟ್ ಪ್ರೊಸೆಸ್ ಏನು ಅಂದರೆ, ಈಗ ಯಾವುದೋ ಒಂದು ಸಂಸ್ಕೃತ ಪದವನ್ನು ತೆಗೆದು ಹ. ಅಥವಾ ಯಾವುದೋ ಒಂದು ABCD ಸ್ಕೂಲ್ ಆಫ್ ಪರ್ಕೇಷನ್ ಅಂತ, ಅಥವಾ ದ ವಾಕ್ಕರಣ ಸ್ಕೂಲ್ ಆಫ್ ಪರ್ಕೇಷನ್ ಅಂದರೆ ಪ್ರತಿಯೊಂದು ಈವೆಂಟ್ನಲ್ಲೂ ಆ ಹೆಸರು ಏನು ಅಂತ ಎಕ್ಸ್ಪ್ಲೈನ್ ಮಾಡೋದಲ್ಲ ಅರ್ಧ ಜನ್ಮ ಹೋಗ್ಬಿಡುತ್ತೆ. ಸೊ ವರ್ಲ್ಡ್ ಕೊನೋಕೋಲ್ ಅಕಾಡೆಮಿ ಒಂದಷ್ಟೆಲ್ಲ ಪ್ರಾಬಬಿಲಿಟೀಸ್ ಪರ್ಮಿಟೇಷನ್ಸ್ ಎಲ್ಲ ಟ್ರೈ ಮಾಡಿ ಯಾವ ಹೆಸರು ಹೇಳಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಅನ್ನಿಸ್ತು. ಸೊ ವರ್ಲ್ಡ್ ಕೊನೋಕೋಲ್ ಅಕಾಡೆಮಿ, ಸುಬ್ರಹ್ಮಣ್ಯಪುರ ಕೊನೋಕೋಲ್ ಅಕಾಡೆಮಿ, ಬೆಂಗಳೂರು ಕೊನೋಕೋಲ್, ಕರ್ನಾಟಕ ಕೊನೋಕೋಲ್, ವರ್ಲ್ಡ್. ಇಡೀ ಪ್ರಪಂಚಕ್ಕೆ ಈ ಕಲೆಯನ್ನು ತಿಳಿಸ್ಬೇಕು ಅನ್ನೋದು ನನ್ನ ಕನಸಾಗಿತ್ತು. ಆ ಹೆಸರನ್ನ ಚೂಸ್ ಮಾಡಿಕೊಂಡೆ ಅಷ್ಟೇ. ನನಗೆ ನಿಮ್ಮ ಮತ್ತೆ ತಮ್ಮ ಮಗಳು ಸಾನ್ವಿ ವಿಡಿಯೋಸ್ ನೋಡುವಾಗ ಯಾವಾಗಲೂ ಅನ್ಸೋದು, ನೀವು ಸಾನ್ವಿಗೆ ಈಗ ನಾವು ಲಾಸ್ಟ್ ಎಪಿಸೋಡ್ ಮಾಡಿದ್ವಿ ಒಂದು ರೀಸೆಂಟಾಗಿ ಗರ್ಭ ಸಂಸ್ಕಾರ ಅಂತ. ಮಕ್ಕಳು ಒಳಗಡೆ ಇದ್ದಾಗ ಏನು ಕೇಳಿಸ್ಕೊತಾರೆ ಅದನ್ನೇ ಕಲ್ತ್ಕೊಂಡು ಬರ್ತಾರೆ. ಮೋಸ್ಟ್ಲಿ ನಮ್ಮ ವೈಫ್ ಹೊಟ್ಟೆ ಒಳಗಿದ್ದಾಗಿಂದ ಕಲ್ಸಕ್ಕೆ ಶುರು ಮಾಡಿದ್ರಾ ಅಂತ ಕೊನಕೋಲ್ನ. ಅವಳಿಗೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಕೊನಕೋಲ್. ಸೊ ಸಾನ್ವಿ ಬಗ್ಗೆ, ಸಾನ್ವಿ ಕೊನಕೋಲ್ ಕಲಿತಿರೋದ್ರ ಬಗ್ಗೆ, ಮತ್ತು ಮಗಂಗೂ ಟ್ರೈನಿಂಗ್ ಶುರುವಾಗಿದ್ಯಾ? ಮಗ ಅವನು ಕೊನೋಕೋಲ್ ಬೇಡ ಅಂತ ಹೇಳಿದಾನೆ. ಅವನು 2 ವರ್ಷದಲ್ಲಿ ಅಪ್ಪ ನಂಗೆ ಡಮ್ಚ್ ಬೇಕು ಅಂದ. ಸೊ ಅವನಿಗೆ ಕಂಪ್ಲೀಟ್ ಆಗಿ ವೆಸ್ಟರ್ನ್ ಡ್ರಮ್ಸ್ ಕಲಿಯೋಕ್ಕೆ ಶುರು ಮಾಡಿದ್ದಾನೆ ಈಗಷ್ಟೇ. ಕೊನೋಕೋಲ್ ಹೇಳಿದ್ರೆ ಸುಮ್ಮನೆ ನನ್ನ ಜೊತೆ ಸ್ವಲ್ಪ ತಮಾಷೆಗೆಲ್ಲ ಹೇಳ್ತಾನೆ, ಬಟ್ ಅವನು ಯಾಕೋ ನನ್ನ ದೂರ ಹೋಗ್ತಾ ಇದ್ದಾರೆ. ಅವನು ಕರ್ಕೊಂಬರ್ತೀನಿ ಇಲ್ಲಿ ಹೋಗ್ತಾನೆ. ಸುಮ್ಮ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನು ಮಾಡಬೇಕು ಅಂತಿದ್ದೀರಾ ಈಗ? ಹಂಸ, ಕಲಾವಿದರಾಗಿ ನಮಗೆ ಹೆಸರು ಬರುತ್ತೆ, ಕೀರ್ತಿ ಬರುತ್ತೆ, ಪ್ರಸಿದ್ಧಿ ಬರುತ್ತೆ, ಪ್ರಶಸ್ತಿಗಳು ಬರುತ್ತೆ, ಅವಕಾಶಗಳು ಬರುತ್ತೆ, ದುಡ್ಡು ಬರುತ್ತೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಪ್ರಕಾರದ ಲೈಕ್ಸು, ಸಬ್ಸ್ಕ್ರೈಬರ್ಸು, ಕಮೆಂಟ್ಸು, ಫಾಲೋವರ್ಸ್ ಎಲ್ಲ ಸಿಗುತ್ತೆ. ನಮ್ಮಿಂದ ಕಲೆಗೆ ಏನು ಸಿಗುತ್ತೆ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ಕಲಾವಿದನಾಗಿ ಬರೀ ಈ ಕೊನೋಕೋಲ್ ಕಲೆಯನ್ನು ಕಚೇರಿಯಲ್ಲಿ ಮಾಡೋದು, ಅಥವಾ ನಾನು ಪಾಪ್ಯುಲಾರಿಟಿ ತೊಗೊಳ್ಳೋದು, ಅಥವಾ ಪಾಠ ಮಾಡೋದು ಅಷ್ಟೇ ಅಲ್ಲದೆ ಇದನ್ನು ಹೇಗೆ ನಾವು ನೆಕ್ಸ್ಟ್ ಜನ್ರೇಷನ್ಗೆ ತೊಗೊಂಡು ಹೋಗ್ಬೋದು ಅನ್ನೋ ಸದಾ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಹೌ ಟು ಮೇಕ್ ದಿಸ್ ಆರ್ಟ್ ಫಾರ್ಮ್ ರಿಲೆವೆಂಟ್. ಇದು ತುಂಬ ಪ್ರಾಚೀನವಾದಂಥ ಕಲೆ, ಶಾಸ್ತ್ರೀಯವಾಗಿರುವಂಥ ಕಲೆ. ಇದನ್ನು ಪ್ರಸ್ತುತ ಕಾಲಮಾನಕ್ಕೆ ಹೇಗೆ ನಾವು ಅದನ್ನು ತಯಾರು ಮಾಡಬೇಕು, ಮಕ್ಕಳನ್ನ ಹೇಗೆ ಹತ್ತಿರ ಕರ್ಕೊಂಬರ್ಬೇಕು ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ಮಕ್ಕಳೇನೋ ಬರ್ತಾರೆ, ಕಲಿತಾರೆ, ಬಟ್ ಅವ್ರಿಗೆ ಅವಕಾಶಗಳು ಎಲ್ಲಿ? ಈಗ ಮೃದಂಗಕ್ಕೆ ಅಥವಾ ಗಾಯನ ಪದ್ಧತಿಗೆ ಅಥವಾ ಫ್ಲೂಟ್, ವೈಲಿನಿಗೆ ಸಿಗೋಷ್ಟು ಅವಕಾಶಗಳು ಕೊನೋಕೋಲಿಗೆ ಸಿಗದೇ ಇರಬಹುದು. ಬಟ್ ಹೌ ಟು ಕೀಪ್ ಅಪ್ ದೇರ್ ಇಂಟ್ರೆಸ್ಟ್ ಅಂತ ಬಂದಾಗ ಸಣ್ಣ ಸಣ್ಣ ಮೈಲ್ ಸ್ಟೋನ್ಸ್ಗೆ ನಾವು ಮಕ್ಕಳಿಗೆ ವೇದಿಕೆ ಮಾಡಿಕೊಡ್ಬೇಕು ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ದ ಎಂಟೈರ್ ಫ್ರೆಟರ್ನಿಟಿ, ಇವತ್ತು ಸಂಗೀತ ಸ್ಪರ್ಧೆಗಳಲ್ಲಿ, ಮ್ಯೂಸಿಕ್ ಕಾಂಪಿಟೇಷನ್ಸ್ನಲ್ಲಿ ಕೊನೋಕೋಲಿದೆ. ರಾಜ್ಯದ ಶಿಷ್ಯವೇತನ, ಸ್ಟೇಟ್ ಸ್ಕಾಲರ್ಶಿಪ್ ಆಗಿರ್ಬೋದು, ಸೆಂಟ್ರಲ್ ಸ್ಕಾಲರ್ಶಿಪ್ನಲ್ಲಿ ಕೊನೋಕೋಲ್ಗೆ ಅವಕಾಶ ಇದೆ. ಆಕಾಶವಾಣಿ ಅಪ್ಗ್ರೇಡೇಷನ್ಸ್ನಲ್ಲಿ ಕೊನೋಕೋಲ್ಗೆ ಅವಕಾಶ ಇದೆ. ಜೂನಿಯರ್ ಸೀನಿಯರ್ ಪರೀಕ್ಷೆಗಳಲ್ಲಿ ಇನ್ನೇನು ಕೊನೋಕೋಲ್ ಮತ್ತೆ ಸೇರ್ಪಡೆ ಆಗಲಿದೆ. ಸೇರಿತ್ತು, ಬಿಟ್ಟು ಹೋಗಿದೆ, ಮತ್ತೆ ಸೇರುತ್ತೆ ಕೂಡ. ಈ ಒಂದು ಪ್ರಯತ್ನದಲ್ಲೇ ನಾನಿದ್ದೀನಿ. ಸೊ ದೀಸ್ ಆರ್ ಆಲ್ ಸ್ಮಾಲ್ ಎಫರ್ಟ್ಸ್ ಟು ಕೀಪ್ ಅಪ್ ದ ಇಂಟ್ರೆಸ್ಟ್ ಆಫ್ ಕಿಡ್ಸ್. ಎಲ್ಲರೂ ಕಲಿತು ನಾಳೆ ವಿದ್ವಾಂಸರಾಗ್ತಾರೆ, ಎಲ್ಲರೂ ಕಲಿತು ನಾಳೆ ಶಿಕ್ಷಕರಾಗ್ತಾರೆ ಅನ್ನೋ ಸುಳ್ಳು. ಬಟ್ ಕಲಿಯುವಂಥವ್ರಿಗೆ ಆ ಆಸಕ್ತಿನ ಹಿಡಿದಿಟ್ಕೊಳ್ಳೋದಕ್ಕೆ ದೀಸ್ ಆರ್ ಆಲ್ ಸ್ಮಾಲ್ ಮೈಲ್ ಸ್ಟೋನ್ಸ್. ಇದನ್ನು ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ ಒಂದು. ಆಮೇಲೆ ಸಂಗೀತ ಶಿಕ್ಷಣ ಎಲ್ಲರಿಗೂ ಈಗಲೂ ಅಫೋರ್ಡಬಲ್ ಅಲ್ಲ. ಈಗ ಮ್ಯೂಸಿಕ್ ಅಂದ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲ ಬೆಂಗಳೂರಿನವ್ರು ಇರ್ತಾರೆ, ಅಥವಾ ಮೆಟ್ರೋ ಸಿಟೀಸ್ನಲ್ಲೇ ಇರ್ತಾರೆ, ಟೈರ್ 1 ಸಿಟೀಸ್ ಇರ್ತಾರೆ. ಈಗ ಸಣ್ಣ ಸಣ್ಣ ಊರುಗಳಲ್ಲೂ ಕೂಡ ಸಾಕಷ್ಟು ಜನ ಪ್ರತಿಭಾವಂತ ಮಕ್ಕಳಿದ್ದಾರೆ. ಅವರಿಗೆ ಕೊನೋಕೋಲ್ ಹೇಗೆ ತಲುಪಿಸ್ಬೇಕು, ಎಷ್ಟೋ ಜನ ಕಲಿಬೇಕು ಅಂತ ಆಸಕ್ತಿ ಇರುತ್ತೆ, ಯಾರ ಹತ್ರ ಕಲಿಬೇಕು ಅಂತ ಗೊತ್ತಿರಲ್ಲ, ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಿರಲ್ಲ. ಇದು ಬರೀ ನಮ್ಮ ದೇಶದ ಮಾತ್ರ ಅಂತಲ್ಲ, ಸೌತ್ ಅಮೇರಿಕಾ ಕಂಟ್ರೀಸ್ನಲ್ಲೂ ಸಾಕಷ್ಟು ಜನ ಸ್ಟ್ರಗಲಿಂಗ್ ಮ್ಯೂಸಿಷಿಯನ್ಸ್ ಅಂತ ನಾವು ಹೇಳ್ತೀವಿ, ಆ ಥರ ಸಾಕಷ್ಟು ಜನ ಇದೆ, ಅವ್ರಿಗೂ ಕಲಿಬೇಕು ಅಂತ ಆಸೆ ಇರುತ್ತೆ. ಸೊ ಹೌ ಡು ವಿ ಹೆಲ್ಪ್ ದೆಮ್ ಅಂತ ಬಂದಾಗ ಈ ಕೋವಿಡ್ ಟೈಮ್ನಲ್ಲಿ ಏನು ಮಾಡಬೇಕಾಗಿತ್ತು, ಒಂದಷ್ಟು ಕೊನೋಕೋಲ್ ಪಾಠಗಳೆಲ್ಲ ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಕೊಟ್ಟೆ. ಅದನ್ನು ಸಾಕಷ್ಟು ಜನ, ಸಾವಿರಾರು ಮಂದಿ ಅದನ್ನು ನೋಡಿ ಕಲಿತಾ ಇದ್ದಾರೆ. ಯಾವುದೋ ಒಂದು ದೇಶದ ಅಥವಾ ಒಂದು ಭೂಮಂಡದ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಬ್ಬ ಹಸಿವಿರುವಂಥ ಒಬ್ಬ ಕಲಾವಿದೆಗೆ ಈ ಕಲೆ ತಲುಪಿದ್ರೆ ಈ ಎಫರ್ಟ್ಸ್ ಎಲ್ಲ ಫ್ರೂಟ್ಫುಲ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೂಪರ್. ಈಗ ತಮ್ಮ ಹತ್ರ ಕೊನಕೋಲ್ ಕಲಿಬೇಕು ಅಂದರೆ ಏನು ಮಾಡಬೇಕು? ಏನಿಲ್ಲ, ನಂಗೆ ವಾಟ್ಸ್ಯಾಪ್ ಮಾಡಬೇಕು ಅಥವಾ ಇಮೇಲ್ ಮಾಡಬೇಕು. ಹೇಳ್ಕೊಡೋದಕ್ಕೆ ನಂಗೆ ಸಮಯ ಇರಬೇಕಷ್ಟೇ. ಎಲ್ಲರಿಗೂ ಹೇಳ್ಕೊಡ್ಬೇಕು ಅನ್ನೋದು ತುಂಬ ಆಸೆ ನನಗೆ ಖಂಡಿತ ಇದೆ. ಬಟ್ ಸಮಯ, ಟೈಮ್ ಫ್ರೇಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನನ್ನ ಮಕ್ಕಳನ್ನು ನಾನು ಸಂಗೀತ ಕ್ಲಾಸ್ಗೆ ಕರ್ಕೊಂಡು ಹೋಗಬೇಕಾಗಿರೋದ್ರಿಂದ ಐ ಹ್ಯಾವ್ ಅ ವೆರಿ ಲಿಮಿಟೆಡ್ ಟೈಮ್. ಆ ಮ್ಯೂಚುವಲ್ ಕನ್ವೀನಿಯೆಂಟ್ ಟೈಮ್ ಆದರೆ ಖಂಡಿತ ನಾನು ಹೇಳ್ಕೊಡ್ತೀನಿ, ಅಥವಾ ನನ್ನ ಸೀನಿಯರ್ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾರೆ, ನನ್ನದೇ ಸಿಲೆಬಸ್ ಹೇಳ್ಕೊಡ್ತಾರೆ. ಬಟ್ ದೇ ಕ್ಯಾನ್ ಬಿ ರೆಸ್ಟ್ ಅಶ್ಯೂರ್ಡ್. ಸೊ ವರ್ಲ್ಡ್ ಕೊನಕೋಲ್ ಅಕಾಡೆಮಿಗೆ ಬರ್ಬೋದು ಅವರೆಲ್ಲ? ಖಂಡಿತ ಬರಬಹುದು. ಸುಮ್ಮ ಇಷ್ಟೊಂದು ಟೈಮ್ ಕೊಟ್ಟಿದ್ದೀರಾ, ಇಷ್ಟೆಲ್ಲ ವಿಚಾರಗಳನ್ನ ಮಾತಾಡಿದ್ದೀವಿ, ನಮ್ಮ ರೇಡಿಯೋ ಡೇಸ್ನೆಲ್ಲ ನೆನಪಿಸ್ಕೊಂಡ್ವಿ, ಸಖತ್ ಮಜಾ ಆಯ್ತು ಇವತ್ತು. ರೇಡಿಯೋ ಡೇಸ್ ಅಂದ ತಕ್ಷಣ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮಮ್ಮ ಒಂದು ಸ್ಮಾಲ್ ಅದು ಒಂದು ಟ್ರಾನ್ಸ್ಪರೆಂಟ್ ಡಬ್ಬದಲ್ಲಿ ನೀ ತರ್ತಿದ್ದೆ, ನೀ ಇಷ್ಟೇ, ನಿಂಗೆ ಎಷ್ಟು ಸಾಕಾಗುತ್ತೋ ಅಷ್ಟೇ ತರ್ತಿದ್ದೆ.
ಕ್ಯಾಪ್ಸಿಕಮ್ ರೈಸ್ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಶೇರ್ ಮಾಡ್ತಿದ್ದೆಲ್ಲ ವಂಡರ್ಫುಲ್ ಮೊಮೆಂಟ್ಸ್. ಸೊ ಆ ರೇಡಿಯೋ ಡೇಸ್ನ ಮಾತ್ರ ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಖಂಡಿತ ಎಷ್ಟೊಂದು ಕಲ್ತ್ವಿ ನಾವು. ಹೌದು. ಪ್ರೆಷರ್ ಇತ್ತು, ಆಮೇಲೆ ಬಾಸ್ಗಳು ಬೈಯೋರು, ರೇಟಿಂಗ್ಸು, ರ್ಯಾಮ್ ಪ್ರೆಷರ್ ಎಲ್ಲ ಇತ್ತು. ಬಟ್ ಇದೆಲ್ಲ ಪ್ರೆಷರ್ ಮಧ್ಯೆ ನಮಗೆ ಕಲಿಯುವಂಥ ಒಂದು ವಾತಾವರಣ ಇತ್ತು, ಕಲಿಯೋ ಮನಸ್ಸಿತ್ತು ನಮಗೆ. ನನಗೆ ಸೋಮ ನಮ್ದು ಮತ್ತು ಅವ್ರ ಮನೆ ಒಂದೇ ರೂಟಲ್ಲಿ ಆಗಿದ್ದಿದ್ದು ಸುಮಾರು ಸಲ ಡ್ರಾಪ್ ಮಾಡ್ತಿದ್ದುಂಟು. ಅವಾಗ ಸೋಮ ಇವತ್ತು ಇದೇ ಭಗವದ್ಗೀತೆ, ನಾನೇ ಕೃಷ್ಣ ನೀನೇ ಅರ್ಜುನ, ನನ್ನ ಮನ್ಸಿನ ಪಾಠ ಹೇಳ್ತೀನಿ ಕೇಳು ಅಂತ ಹೇಳ್ತಾ ಇದ್ದು ಇವತ್ತಿಗೂ ರೆಲೆವೆಂಟ್ ಆಗಿದೆ. ನಾನು ಎಷ್ಟು ಸಲ ಹೌದಾ? ನೆನಪಿಸ್ಕೋತೀನಿ. ನೆನಪಿಲ್ಲ. ರೀಸೆಂಟಾಗಿ ಯಾರಿಗೋ ಹೇಳ್ತಿದ್ದೆ ಕೂಡ ಅದ್ರ ಬಗ್ಗೆ. ನಾವು ಕೆಲಸ ಮಾಡ್ತಿರೋದು ನಮ್ಮ ಬಾಸ್ ನೋಡ್ತಾರೋ ಇಲ್ವೋ, ಕಾಂಪಿಟೇಷನ್ ಬಾಸ್ ನೋಡ್ತಿರ್ತಾರೆ. ಖಂಡಿತ. ಯಾರಿಗೂ ಕಲ್ಸಕ್ ಟೈಮ್ ಇರಲ್ಲ, ನಿನಗೆ ಕಲಿಯಕ್ಕೆ ಹಂಬಲ ಇದೆಯಾ, ನೀ ಹೋಗಿ ಕಲಿಬೇಕು. ಸೊ ಈ ಥರ ಮಾತುಗಳೆಲ್ಲ ಸೋಮ ಹೇಳ್ಕೊಡ್ತಾ ಇದ್ದು ಇವತ್ತಿಗೂ ನನಗೆ ರೆಲೆವೆಂಟ್ ಆಗಿದೆ, ಮತ್ತೆ ಮುಂದೆನೂ ಆಗಿರುತ್ತೆ ಕೂಡ. ಸೊ ದಿಸ್ ಬಾಂಡ್ ಹ್ಯಾಸ್ ಬೀನ್ ದೇರ್ ಫ್ರಮ್ ಅ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು. ಅಂಡ್ ದಿಸ್ ಫ್ರೆಂಡ್ಶಿಪ್ ಇಸ್ ವೆರಿ ವೆರಿ ಸ್ಪೆಷಲ್ ಹಂಸ. ಎಸ್, ಸೊ ವೆರಿ ಸ್ಪೆಷಲ್. ಸೊ ತುಂಬಾ ದಿನ ಆಗಿತ್ತು ನಿಮ್ಮನ್ನು ಪರ್ಸನಲ್ ಆಗಿ ಮಾತಾಡಿಸಿ. ನಾವು ಕ್ಯಾಮ್ರಾ ಮುಂದೆ ಇದೀವಿ ಅಂತಾನೆ ಅನ್ನಿಸ್ತೆ, ಹಾಗೆ ಮಾತಾಡಿದ್ದೀವಿ ಇವತ್ತು. ತುಂಬಾ ಖುಷಿ ಆಯ್ತು ನನಗೆ. ಇಟ್ ವಾಸ್ ಅ ಗ್ರೇಟ್ ಶೋ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. Thank you so much, Hamsa. It was wonderful talking to you. ಸೋಮ, ನಮ್ಮ ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ತಮಗೊಂದು ಕಾಣಿಕೆ. Thank you so much. ನಿಮ್ಮ ಮುಂದಿನ ಕಾನ್ಸರ್ಟ್ ಅಲ್ಲಿ ಖಂಡಿತ ಇದನ್ನ ಉಟ್ಕೋಬೇಕು. ಖಂಡಿತ ಫೋಟೋ ಕಳಿಸ್ತೀನಿ. ಥ್ಯಾಂಕ್ ಯು. ಇವತ್ತಿನ ಎಪಿಸೋಡ್ ಬರೀ ಕೊನ್ನಕೋಲ್ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಷ್ಟೇ ಅಲ್ಲ, ನನಗೆ ತುಂಬಾ ಪರ್ಸನಲ್ ಆಗಿ ಸ್ಪೆಷಲ್ ಎಪಿಸೋಡ್. ನಮ್ಮ ಫ್ಲಾಶ್ ಬ್ಯಾಕ್ ಬಗ್ಗೆ, ರೇಡಿಯೋ ಡೇಸ್ ಬಗ್ಗೆ ಎಲ್ಲ ತುಂಬಾ ನೆನಪಿಸ್ಕೊಳ್ಳೋ ಹಂಗಾಯ್ತು. ಸೊ ಇವತ್ತಿನ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಯಾರ ಸಂದರ್ಶನವನ್ನ ನಾನು ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.